ನನ್ನ ಭವಿಷ್ಯ ಭಾರತದ ಪ್ರಚಂಡ ಪುಟಾಣಿಗಳೇ ನಮಸ್ಕಾರ. ನಾನು ನಿಮ್ಮ ಬಾಲಾಜಿ ಕೃಷ್ಣನ್, ವಾಣಿಜ್ಯ ಉಪನ್ಯಾಸಕ. ಬನ್ನಿ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ಇವತ್ತು ನಾವು ಕಲಿತಾ ಇರ್ತಕ್ಕಂಥದ್ದು ನಮ್ಮ ದ್ವಿತೀಯ PUC ಲೆಕ್ಕಶಾಸ್ತ್ರದ 10ನೆಯ ಪಾಠ, ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್. ಈ ಪಾಠದಲ್ಲಿ ಬರುವಂತಹ ಡಿಸ್ಟ್ರಿಬ್ಯೂಷನ್ ಆಫ್ ಮಾರ್ಕ್ಸ್ ಏನು, ಯಾವೆಲ್ಲ ಥಿಯೋರಿಟಿಕಲ್ ಆಸ್ಪೆಕ್ಟ್ಗಳನ್ನು ನಾವು ಕಲಿಬೇಕಾಗತ್ತೆ, ಯಾವೆಲ್ಲ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡಬೇಕಾಗತ್ತೆ, ಅದರ ಒಂದು ನೋಟ ಹಾಕೋಣ ಬನ್ನಿ. ನಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಸ್ ಪಾಠದಿಂದ 1 ಮಾರ್ಕ್ 2 ಪ್ರಶ್ನೆ, 2 ಮಾರ್ಕ್ 1 ಪ್ರಶ್ನೆ, 6 ಮಾರ್ಕ್ 1 ಪ್ರಶ್ನೆ, 12 ಮಾರ್ಕ್ ಯಾವುದೇ ಪ್ರಶ್ನೆ ಕೂಡ ಕೇಳೋದಿಲ್ಲ. ಒಟ್ಟು 10 ಮಾರ್ಕ್ಸಿಗೆ ಫೈನಲ್ ಎಕ್ಸಾಮಿನೇಷನ್ಗೆ ಕೇಳ್ತಾನೆ. ಹಾಗಾದ್ರೆ ಈ ಪಾಠದಲ್ಲಿ ನಾವು ಕಲಿಬೇಕಾಗಿರುವಂತಹ ಥಿಯೋರಿಟಿಕಲ್ ಆಸ್ಪೆಕ್ಟ್ಗಳು ಯಾವುದು ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಟಾಪಿಕ್, ಮೀನಿಂಗ್ ಆಫ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್. ಏನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂದ್ರೆ ಅರ್ಥ? ವೆರಿ ಸಿಂಪಲ್, ಕೇರ್ಫುಲ್ ಆಗಿ ಕೇಳಿಸ್ಕೊಳ್ಳಿ. ಯಾವುದೇ ಒಂದು ಸ್ಟೇಟ್ಮೆಂಟಿನಲ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮತ್ತು ಫೈನಾನ್ಸಿಂಗ್ ಆಕ್ಟಿವಿಟೀಸ್ಗಳ ಮುಖೇನ ಒಂದು ಆರ್ಗನೈಸೇಷನ್ನಲ್ಲಿ ಎಷ್ಟು ಕ್ಯಾಶ್ ಇನ್ಫ್ಲೋಸ್ ಆಗಿದೆ, ಎಷ್ಟು ಕ್ಯಾಶ್ ಔಟ್ಫ್ಲೋಸ್ ಆಗಿದೆ ಅನ್ನುವಂತಹ ಲೆಕ್ಕಾಚಾರವನ್ನ ನಾವು ಹಾಕಿದ್ರೆ ಅದಕ್ಕೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಂತ ಕರಿತೇವೆ. ಸೊ ಎನಿ ಸ್ಟೇಟ್ಮೆಂಟ್ ಆಫ್ ಎನ್ ಆರ್ಗನೈಸೇಷನ್ depicting the cash inflows and cash outflows through operating, investing and financing activities are called as cash flow statements. ಸಾಮಾನ್ಯವಾಗಿ ಒಂದು ಆರ್ಗನೈಸೇಷನ್ ತನ್ನ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ರೆಡಿ ಮಾಡ್ತಕ್ಕಂಥದ್ದೇ ತನ್ನ ಬಿಸ್ನೆಸ್ಸಿನಲ್ಲಿರುವಂತಹ ಕ್ಯಾಶ್ ಪೊಸಿಷನ್ ಅನ್ನ ತಿಳಿದುಕೊಳ್ಳಿಕ್ಕೆ, ಕ್ಯಾಶ್ ಪೊಸಿಷನ್ನಿನ ಅರಿವನ್ನ ಮೂಡಿಸ್ಲಿಕ್ಕೆ. ಯಾವುದೇ ಒಂದು ಆರ್ಗನೈಸೇಷನ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಓಲ್ಡ್ ಸ್ಟ್ಯಾಂಡರ್ಡ್ ಕನ್ಸಿಡರ್ ಮಾಡಿದ್ರೆ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ ನಂಬರ್ 3 ಅಲ್ಲಿ ಪ್ರಿಪೇರ್ ಮಾಡ್ತಾರೆ. ಹೊಸದಾಗಿ ಬಂದಿರುವಂತಹ ಇಂಡ್ AS ಅನ್ನ ಕನ್ಸಿಡರ್ ಮಾಡಿದ್ರೆ ಇಂಡ್ AS 7 ಪ್ರಕಾರ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗಳ ಪ್ರಿಪರೇಷನ್ ಅನ್ನ ಕಂಪನಿಗಳು, ಆರ್ಗನೈಸೇಷನ್ಗಳು ಮಾಡುತ್ತವೆ. ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಬರುವಂತಹ ಇಂಪಾರ್ಟೆಂಟ್ 3 ಆಕ್ಟಿವಿಟಿಗಳೇ ಆಪರೇಟಿಂಗ್ ಆಕ್ಟಿವಿಟೀಸ್, ಫೈನಾನ್ಸಿಂಗ್ ಆಕ್ಟಿವಿಟೀಸ್, ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್ ಅನ್ನ ನಾವು ಡೈರೆಕ್ಟ್ ಮೆಥಡ್ ಅಥವಾ ಇಂಡೈರೆಕ್ಟ್ ಮೆಥಡಿನಲ್ಲಿ ಪ್ರಿಪೇರ್ ಮಾಡಬಹುದು. ಸಾಮಾನ್ಯವಾಗಿ ಅಕ್ರಾಸ್ ದ ಗ್ಲೋಬ್ ಪ್ರಾಕ್ಟೀಸ್ ಇರುವಂತದ್ದೇ ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಆಪರೇಟಿಂಗ್ ಆಕ್ಟಿವಿಟೀಸ್ ಅನ್ನ ಸಾಲ್ವ್ ಮಾಡ್ತಕ್ಕಂಥದ್ದು. ತದನಂತರ ಇನ್ವೆಸ್ಟಿಂಗ್ ಮತ್ತು ಫೈನಾನ್ಸಿಂಗ್ ಆಕ್ಟಿವಿಟೀಸ್ಗಳಲ್ಲಿ ಇರುವಂತದ್ದೇ ಒಂದು ಮೆಥಡ್. ಆ ಮೆಥಡಿನಲ್ಲಿ ನಾವು ಸ್ಟೇಟ್ಮೆಂಟ್ಗಳನ್ನ ಪ್ರಿಪೇರ್ ಮಾಡಬೇಕಾಗತ್ತೆ. ಸೊ a cash flow statement explains cash inflows, cash outflows, depicting the position of the firm in terms of cash movements from one accounting period to another. ಹೋದ ವರ್ಷದಿಂದ ಈ ವರ್ಷದಲ್ಲಿ ಯಾವ ರೀತಿ ಕ್ಯಾಶ್ ಮೂವ್ಮೆಂಟ್ಗಳಿದೆ, ಇನ್ಫ್ಲೋಸ್ ಔಟ್ಫ್ಲೋಸ್ಗಳು ಯಾವ ರೀತಿ ಆಗ್ತಾ ಇದೆ ಅಂತ ತಿಳ್ಕೊಳ್ತಕ್ಕಂಥದ್ದಕ್ಕೆ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗಳನ್ನು ಮಾಡ್ತೇವೆ. ನಮ್ಮ ಓಲ್ಡ್ ಸ್ಟ್ಯಾಂಡರ್ಡಿನ ಪ್ರಕಾರ AS 3 ಆದರೆ ನಮ್ಮ ಇಂಡ್ AS ಪ್ರಕಾರ AS 7ನಲ್ಲಿ ನಾವು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅನ್ನ ಮಾಡ್ತೇವೆ. ನಮ್ಮ ಫೈನಲ್ ಎಕ್ಸಾಮಿನೇಷನ್ನಲ್ಲಿ ನಾವು AS 3 ಅನ್ನೇ ಕನ್ಸಿಡರ್ ಮಾಡುವಂತದ್ದು. ನೆಕ್ಸ್ಟ್ ನೋಡೋದಾದ್ರೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಹೆಲ್ಪ್ಸ್ ಟು ಅನಲೈಸ್ firm's financial structure regarding liquidity, solvency, assesses its ability to generate cash and cash equivalents. ಸೊ ಕ್ಯಾಶ್ ಅಂದ್ರೆ ಸಾಮಾನ್ಯವಾಗಿ ನಾವು ಇಟ್ಕೊಂಡಿರುವಂತಹ ದುಡ್ಡು, ಲಿಕ್ವಿಡ್ ಮನಿ, ಲಿಕ್ವಿಡ್ ದುಡ್ಡು. ಕ್ಯಾಶ್ ಎಕ್ವಿವ್ಯಾಲೆಂಟ್ಗಳಂದ್ರೆ ಬ್ಯಾಂಕಲ್ಲಿ ಇಟ್ಟಿರುವಂತಹ ದುಡ್ಡಾಗಿರ್ಬೋದು, ಬೇರೆ ಯಾವುದೇ ರೀತಿಯ ಕ್ಯಾಶ್ಗೆ ಈಕ್ವಲ್ ಆಗಿರುವಂತಹ ದುಡ್ಡುಗಳನ್ನ ಕ್ಯಾಶ್ ಎಕ್ವಿವ್ಯಾಲೆಂಟ್ಸ್ ಅಂತ ನಾವು ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಟಾಪಿಕ್ ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಎರಡನೆಯ ಟಾಪಿಕ್ಗೆ
ಟೈಪ್ಸ್ ಆಫ್ ಕ್ಯಾಶ್ ಫ್ಲೋಸ್ ಅಂಡ್ ಆಕ್ಟಿವಿಟೀಸ್. ಎರಡು ತರಹದ ಇಂಪಾರ್ಟೆಂಟ್ ಕ್ಯಾಶ್ ಫ್ಲೋಗಳಿವೆ. ಮೊದಲನೆಯದು ಆಕ್ಚುವಲ್ ಕ್ಯಾಶ್ ಫ್ಲೋ, ಎರಡನೆಯದು ನೋಷನಲ್ ಕ್ಯಾಶ್ ಫ್ಲೋ. ಏನು ಆಕ್ಚುವಲ್ ಕ್ಯಾಶ್ ಫ್ಲೋ ಅಂದ್ರೆ ಒರಿಜಿನಲ್ ಆಗಿ ಫಿಸಿಕಲ್ ಆಗಿ ನಮ್ಮ ಬಿಸ್ನೆಸ್ ಒಳಗಡೆ ಬಂದು ಅಥವಾ ಆಚೆ ಹೋಗ್ತಾ ಇರುವಂತಹ ಕ್ಯಾಶ್ಗಳಿಗೆ ಅಥವಾ ಕ್ಯಾಶ್ ಎಕ್ವಿವ್ಯಾಲೆಂಟ್ಗಳಿಗೆ ನಾವು ಆಕ್ಚುವಲ್ ಕ್ಯಾಶ್ ಫ್ಲೋ ಅಂತ ಕರೀತೇವೆ. ನಾನು ನನ್ನ ಕಸ್ಟಮರ್ಗಳಿಗೆ 1,00,000 ಗೂಡ್ಸ್ ಅನ್ನ ಸೇಲ್ ಮಾಡಿದ್ದೇನೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಅವನು ನನಗೆ 1,00,000 ರೂಪಾಯಿಯನ್ನ ಕೊಟ್ಟಿದ್ದಾನೆ. ಆಕ್ಚುವಲ್ ಕ್ಯಾಶ್ ಇನ್ಫ್ಲೋ. ನಾನು ಸೇಲ್ ಮಾಡಿದೆ, ಅದಕ್ಕೆ 1,00,000 ರೂಪಾಯಿ ಕ್ಯಾಶ್ ನನಗೆ ಸಿಕ್ತು. ಆಕ್ಚುವಲ್ ಇನ್ಫ್ಲೋ. ಆದರೆ ಇನ್ನೊಂದು ಸಿನಾರಿಯೋವನ್ನು ತಗೊಳ್ಬಹುದು. ನಾನು ನನ್ನ ಕಸ್ಟಮರಿಗೆ ಕ್ರೆಡಿಟಿನಲ್ಲಿ 1,00,000 ರೂಪಾಯಿ ಗೂಡ್ಸ್ ಅನ್ನ ಸೇಲ್ ಮಾಡಿದ್ದೇನೆ. ನೋಷನಲ್ ಕ್ಯಾಶ್ ಫ್ಲೋ. ನಾನು 1,00,000 ರೂಪಾಯಿಗೆ ಸೇಲ್ ಮಾಡಿದ್ದೇನೆ ಸತ್ಯ, ಆದರೆ ಇವತ್ತು ಆ ದುಡ್ಡು ನನ್ನ ಬಿಸ್ನೆಸ್ಸಿಗೆ ಬಂದಿದೆಯಾ? ಇಲ್ಲ. ಆದರೆ ನನ್ನ ಅಸಂಪ್ಷನ್ ಏನು? ಒಂದಲ್ಲ ಒಂದು ದಿನ ಡೇಟಿನ ಪ್ರಕಾರ ಆ ವ್ಯಕ್ತಿ ನನಗೆ 1,00,000ವನ್ನ ತಂದು ಕೊಡ್ತಾನೆ. ಸದ್ಯಕ್ಕೆ ಅದು ನನ್ನ ಬಿಸ್ನೆಸ್ ಅಲ್ಲಿ ಇಲ್ಲದೆ ಇರಬಹುದು, ಆದರೆ ಆ 1,00,000 ರೂಪಾಯಿ ಬಂದೇ ಬರುತ್ತೆ ಅನ್ನುವಂತಹದ್ದು, ಅದನ್ನ ನಾವು ನೋಷನಲ್ ಕ್ಯಾಶ್ ಫ್ಲೋ ಅಂತ ಕರಿತೇವೆ. ಇಲ್ಲಿ ಯಾವುದೇ ಕ್ಯಾಶ್ ಫ್ಲೋ ಆಗಿಲ್ಲ, ಕ್ಯಾಶ್ ಫ್ಲೋ ಆಗುತ್ತೆ ಅನ್ನುವಂತಹ ಐಡಿಯಾವನ್ನ ಬಿಸ್ನೆಸ್ ಇಟ್ಕೊಂಡಿರುತ್ತೆ. ಇನ್ಫ್ಯಾಕ್ಟ್ ಹೇಳೋದಾದ್ರೆ ನೋಷನ್ ಅನ್ನುವಂತಹ ಪದದ ಅರ್ಥವೇ ಐಡಿಯಾ, ಅಸಂಪ್ಷನ್. ಸೊ ಆಕ್ಚುವಲ್ ಕ್ಯಾಶ್ ಫ್ಲೋ ಅಂದ್ರೆ ನಿಜವಾಗ್ಲೂ ಲಿಕ್ವಿಡ್ ಕ್ಯಾಶ್ನ ರೂಪದಲ್ಲಿ ಅಥವಾ ಬ್ಯಾಂಕ್ ಚೆಕ್ಕಿನ ರೂಪದಲ್ಲಿ ಎಷ್ಟು ದುಡ್ಡು ಬಿಸ್ನೆಸ್ ಒಳಗಡೆ ಬರ್ತಾ ಇದೆ, ಹೊರಗಡೆ ಹೋಗ್ತಾ ಇದೆ. ನೋಷನಲ್ ಕ್ಯಾಶ್ ಫ್ಲೋ ಅಂದ್ರೆ ಕ್ರೆಡಿಟ್ ಟ್ರಾನ್ಸಾಕ್ಷನ್. ಆಕ್ಚುಲಿ ಕ್ಯಾಶ್ ಫ್ಲೋ ಆಗಿಲ್ಲ, ನಿಜವಾಗ್ಲೂ ದುಡ್ಡು ಒಳಗಡೆ ಬಂದಿರೋದಾಗ್ಲಿ ಹೊರಗಡೆ ಹೋಗಿರೋದಾದ್ರಿ ಆಗಿಲ್ಲ. ಆದರೆ ಬಿಸ್ನೆಸ್ ಏನ್ ಅನ್ಕೊಳ್ಳುತ್ತೆ, ಒಂದಲ್ಲ ಒಂದು ದಿನ ನಾನು ಕ್ರೆಡಿಟ್ ನಲ್ಲಿ ಸೇಲ್ ಮಾಡಿರುವಂತಹ ಕಸ್ಟಮರ್ ನನಗೆ ದುಡ್ಡು ಕೊಡ್ತಾನೆ. ಒಂದಲ್ಲ ಒಂದು ದಿನ ನಾನು ಯಾರ ಹತ್ರ ಆದ್ರೂ ಕ್ರೆಡಿಟ್ ಅಲ್ಲಿ ಸಪ್ಲೈ ತಂದಿದ್ರೆ ನಾನು ಅವರಿಗೆ ದುಡ್ಡನ್ನ ಕೊಡಲೇಬೇಕಾಗತ್ತೆ. ಈ ತರಹದ ಟ್ರಾನ್ಸಾಕ್ಷನ್, ಅಸಂಪ್ಷನ್ ಮಾಡ್ಕೊಂಡಿರುವಂತಹ ಟ್ರಾನ್ಸಾಕ್ಷನ್ಗಳನ್ನ ನಾವು ನೋಷನಲ್ ಕ್ಯಾಶ್ ಫ್ಲೋ ಅಂತ ಕರಿತೇವೆ. ದಿ ಆಕ್ಚುವಲ್ ಮೂವ್ಮೆಂಟ್ ಆಫ್ ಕ್ಯಾಶ್ ಇನ್ಸೈಡ್ ಅಂಡ್ ಔಟ್ಸೈಡ್ ಆಫ್ ದ ಬಿಸ್ನೆಸ್ ಇನ್ ದ ನಾರ್ಮಲ್ ಕೋರ್ಸ್, ಆಕ್ಚುವಲ್ ಕ್ಯಾಶ್ ಫ್ಲೋ. ನೆಕ್ಸ್ಟ್, ದ ಇಂಡೈರೆಕ್ಟ್ ಆರ್ ಅಸಂಪ್ಟಿವ್ ಮೂವ್ಮೆಂಟ್ ಆಫ್ ಕ್ಯಾಶ್ ಇನ್ಸೈಡ್ ಅಂಡ್ ಔಟ್ಸೈಡ್ ಆಫ್ ದ ಬಿಸ್ನೆಸ್, ಅದನ್ನ ನಾವೇನಂತೀವಿ? ನೋಷನಲ್ ಕ್ಯಾಶ್ ಫ್ಲೋಸ್. ಆಕ್ಚುವಲ್ ಕ್ಯಾಶ್ ಫ್ಲೋಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕ್ಯಾಶ್ ಸೇಲ್ಸ್, ನೋಷನಲ್ ಕ್ಯಾಶ್ ಫ್ಲೋಗೆ ಒಂದು ಎಕ್ಸಾಂಪಲ್ ತಗೊಳ್ಳೋದಾದ್ರೆ ಕ್ರೆಡಿಟ್ ಸೇಲ್ಸ್. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಆಕ್ಟಿವಿಟೀಸ್. ಇದನ್ನ ನಾನು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿನ ಮೀನಿಂಗ್ ಹೇಳಬೇಕಾದ್ರೇನೆ ಹೇಳಿದ್ದೆ. ಯಾವುದೇ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟಿಗೆ 3 ಇಂಪಾರ್ಟೆಂಟ್ ಆಕ್ಟಿವಿಟಿಗಳು ಬರುತ್ತವೆ. ಮೊದಲನೆಯದು ಆಪರೇಟಿಂಗ್ ಆಕ್ಟಿವಿಟೀಸ್, ಎರಡನೆಯದು ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್, ಮೂರನೆಯದು ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಏನು ಅರ್ಥ? ಯಾವುದೇ ಒಂದು ಬಿಸ್ನೆಸ್ಸಿನ ಆಪರೇಷನ್ಸ್ ಮುಖೇನ ಆಗುವಂತಹ ಕ್ಯಾಶ್ ಇನ್ಫ್ಲೋಸ್ ಅಥವಾ ಔಟ್ಫ್ಲೋಸ್ ಅನ್ನ ನಾವು ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಸಿಂಪಲ್ ಆಗಿ ಇದಕ್ಕೊಂದು ಡಿಫೈನ್ ಮಾಡೋದಾದ್ರೆ, ಎನಿ ಆಕ್ಟಿವಿಟಿ ವಿಚ್ ಇಸ್ ನಾಟ್ ಇನ್ವೆಸ್ಟಿಂಗ್, ವಿಚ್ ಇಸ್ ನಾಟ್ ಫೈನಾನ್ಸಿಂಗ್, ಅದನ್ನ ನಾವು ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂತಕ್ಕಂಥದ್ದು ನಮ್ಮ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್, ಕರೆಂಟ್ ಅಸೆಟ್ಸ್ ಮತ್ತು ಕರೆಂಟ್ ಲಯಬಿಲಿಟೀಸ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ಗೆ ಸಂಬಂಧಪಟ್ಟಿದ್ದಾಗಿರುತ್ತೆ. ಸೊ principal revenue producing activities of the entity that are not investing or financing activities, ಅದನ್ನ ನಾವೇನಂತ ಕರಿತೇವೆ? ಆಪರೇಟಿಂಗ್ ಆಕ್ಟಿವಿಟೀಸ್. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಏನು ಅರ್ಥ? ಹೆಸರೇ ಹೇಳ್ತಾ ಇದೆ, ಇನ್ವೆಸ್ಟಿಂಗ್. ಬಿಸ್ನೆಸ್ ತನ್ನ ಫಿಕ್ಸೆಡ್ ಕ್ಯಾಪಿಟಲ್ ಅನ್ನ ಯಾವ ಅಸೆಟ್ಗಳನ್ನ ಖರೀದಿ ಮಾಡಲಿಕ್ಕೆ ಉಪಯೋಗಿಸಿದೆ, ಬಿಸ್ನೆಸ್ ತನ್ನ ಫಿಕ್ಸೆಡ್ ಕ್ಯಾಪಿಟಲ್ಗಳನ್ನ ಯಾವ ಅಸೆಟ್ಗಳನ್ನ ಸೇಲ್ ಮಾಡಿ ಅಕ್ವೈರ್ ಮಾಡಿಕೊಂಡಿದೆ,
ಈ ತರಹದ ಫಿಕ್ಸೆಡ್ ಅಸೆಟ್ಗಳಿಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಗಳ ಇನ್ಫ್ಲೋಗಳು ಔಟ್ಫ್ಲೋಗಳನ್ನ ಲೆಕ್ಕ ಹಾಕಲಿಕ್ಕೆ ಇರುವಂತದ್ದೇ ನಮ್ಮ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಇನ್ನೊಂದು ಇದಕ್ಕೆ ಡಿಫೈನ್ ಮಾಡೋದಾದ್ರೆ ಎನಿ ಆಕ್ಟಿವಿಟೀಸ್ ವಿಚ್ ಇಸ್ ನಾಟ್ ಆಪರೇಟಿಂಗ್, ವಿಚ್ ಇಸ್ ನಾಟ್ ಫೈನಾನ್ಸಿಂಗ್, ಅದನ್ನ ನಾವೇನಂತ ಕರಿತೇವೆ? ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಸಾಮಾನ್ಯವಾಗಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಮ್ಮ ಬ್ಯಾಲೆನ್ಸ್ ಶೀಟಿನ ನಾನ್ ಕರೆಂಟ್ ಅಸೆಟ್ಸ್ಗೆ ಸಂಬಂಧಪಟ್ಟಂತಹ ಟ್ರಾನ್ಸಾಕ್ಷನ್ಗಳಿಂದ ಕೂಡಿರುತ್ತೆ. ನೆಕ್ಸ್ಟ್ ನಾವು ನಮ್ಮ ಫೈನಾನ್ಸಿಂಗ್ ಆಕ್ಟಿವಿಟಿಗಳನ್ನ ನೋಡೋದಾದ್ರೆ ಬಹಳ ಸಿಂಪಲ್. ಬಿಸ್ನೆಸ್ ತನ್ನ ಕ್ಯಾಪಿಟಲ್ಗಳನ್ನ ಯಾವ ರೀತಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿಕೊಂಡಿದೆ, ಲೋನ್ಗಳನ್ನ ಯಾವ ರೀತಿ ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಮಾಡಿಕೊಂಡಿದೆ, ಇದರ ಕ್ಯಾಶ್ ಇನ್ಫ್ಲೋಸ್ ಮತ್ತು ಔಟ್ಫ್ಲೋಸ್ಗಳನ್ನ ನಾವು ತಿಳ್ಕೊಳ್ಳಿಕ್ಕೆ ಇರುವಂತದ್ದೇ ನಮ್ಮ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಆಪರೇಟಿಂಗ್ ಆಕ್ಟಿವಿಟೀಸ್ ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ಗೆ ಸಂಬಂಧಪಟ್ಟಿದ್ರೆ ನಮ್ಮ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಬ್ಯಾಲೆನ್ಸ್ ಶೀಟಿನ ನಾನ್ ಕರೆಂಟ್ ಅಸೆಟ್ಸ್ಗೆ ಸಂಬಂಧಪಟ್ಟಿರುತ್ತೆ. ಅದೇ ರೀತಿಯಲ್ಲಿ ನಮ್ಮ ಶೇರ್ ಹೋಲ್ಡರ್ ಫಂಡ್ಸ್ ಮತ್ತು ನಾನ್ ಕರೆಂಟ್ ಲಯಬಿಲಿಟೀಸ್ ಅನ್ನ ನಾವು ಫೈನಾನ್ಸಿಂಗ್ ಆಕ್ಟಿವಿಟಿಗಳಲ್ಲಿ ಲೆಕ್ಕ ಹಾಕ್ತೇವೆ. ಸೊ ಎನಿ ಆಕ್ಟಿವಿಟಿ ವಿಚ್ ಇಸ್ ನಾಟ್ ಆಪರೇಟಿಂಗ್, ವಿಚ್ ಇಸ್ ನಾಟ್ ಇನ್ವೆಸ್ಟಿಂಗ್, ಅದನ್ನ ನಾವೇನಂತ ಕರಿತೇವೆ? ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಹಾಗಾದ್ರೆ ನೆಕ್ಸ್ಟ್ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಟಾಪಿಕ್ಗೆ ಕ್ಯಾಶ್ ಅಂಡ್ ಕ್ಯಾಶ್ ಎಕ್ವವ್ಯಾಲೆಂಟ್ಸ್. ಕ್ಯಾಶ್ ಮತ್ತು ಕ್ಯಾಶ್ ಎಕ್ವವ್ಯಾಲೆಂಟ್ಗಳ ಅರ್ಥ ಏನು? ಯಾವ ಪಾರ್ಟ್ಗಳನ್ನ ನಾವಿಲ್ಲಿ ಕಲಿಬೇಕಾಗತ್ತೆ? ಮೊದಲನೆಯದಾಗಿ ಕ್ಯಾಶ್. ಕ್ಯಾಶ್ ಅಂದ್ರೆ ಬಹಳ ಸಿಂಪಲ್, ಲೇಮ್ಯಾನ್ ಮಾಮೂಲಿ ಮನುಷ್ಯರ ಟರ್ಮಿನಾಲಜಿಗಳಲ್ಲಿ ಯಾವುದೇ ಲಿಕ್ವಿಡ್ ದುಡ್ಡನ್ನ ಕ್ಯಾಶ್ ಅಂತ ನಾವು ಕರಿತೇವೆ. ಸೊ ಕ್ಯಾಶ್ ಇನ್ಕ್ಲೂಡ್ಸ್ ಕ್ಯಾಶ್ ಇನ್ ಹ್ಯಾಂಡ್, demand deposits that are immediately available for the use in business operations. ಸೊ ನಮ್ಮ ಬಿಸ್ನೆಸ್ ಆಪರೇಷನ್ಗಳಿಗೆ, ದಿನನಿತ್ಯದ ಖರ್ಚುಗಳಿಗೆ ಇಮ್ಮಿಡಿಯೇಟ್ ಆಗಿ ಅವೈಲಬಲ್ ಆಗಿರುವಂತಹ ದುಡ್ಡು ಅಥವಾ ಡಿಮಾಂಡ್ ಡೆಪಾಸಿಟ್ಗಳನ್ನ ನಾವು ಕ್ಯಾಶ್ ಅಂತ ಕರಿತೇವೆ. ನೆಕ್ಸ್ಟ್ ಕ್ಯಾಶ್ ಫ್ಲೋಸ್. ಏನು ಕ್ಯಾಶ್ ಫ್ಲೋಸ್ ಅಂದ್ರೆ? ದ ಮೂವ್ಮೆಂಟ್ ಆಫ್ ಕ್ಯಾಶ್ ಇನ್ಸೈಡ್ ಅಂಡ್ ಔಟ್ಸೈಡ್ ಆಫ್ ದ ಬಿಸ್ನೆಸ್. ಸೊ ಬಿಸ್ನೆಸ್ ಒಳಗಿನ ಬರುವಂತಹ ಕ್ಯಾಶು, ಬಿಸ್ನೆಸ್ ಹೊರಗಡೆ ಹೋಗುವಂತಹ ಕ್ಯಾಶ್ಗಳ ಮೂವ್ಮೆಂಟ್ ಅನ್ನ ನಾವು ಕ್ಯಾಶ್ ಫ್ಲೋಸ್ ಅಂತ ಕರಿದ್ರೆ, ಒಳಗಡೆ ಬರುವಂತಹ ದುಡ್ಡನ್ನ ನಾವು ಇಫ್ ಕ್ಯಾಶ್ ಕಮ್ಸ್ ಇನ್ಸೈಡ್ ಆಡ್ ಮಾಡ್ತೇವೆ ಕ್ಯಾಶ್ ಇನ್ಫ್ಲೋಸ್, ಹೊರಗಡೆ ಹೋಗುವಂತಹ ದುಡ್ಡು ಇಫ್ ಕ್ಯಾಶ್ ಗೋಸ್ ಔಟ್ಸೈಡ್ ಮೈನಸ್ ಮಾಡ್ತೇವೆ, ಅದನ್ನ ಕ್ಯಾಶ್ ಔಟ್ಫ್ಲೋಸ್ ಅಂತ ಕರಿತೇವೆ. ಹಾಗಾದ್ರೆ ಕ್ಯಾಶ್ ಎಕ್ವವ್ಯಾಲೆಂಟ್ಸ್ ಅಂದ್ರೆ ಏನು ಅರ್ಥ? ಕ್ಯಾಶ್ ಅಂದ್ರೆ ನಮ್ಮ ಲಿಕ್ವಿಡ್ ಮನಿ, ಡಿಮಾಂಡ್ ಡೆಪಾಸಿಟ್, ಕ್ಯಾಶ್ಗೆ ಈಕ್ವಲ್ ಆಗಿರುವಂತಹ ಕ್ಯಾಶ್ ಎಕ್ವವ್ಯಾಲೆಂಟ್ಸ್ ಅಂದ್ರೆ ಏನು ನೋಡೋಣ. ಶಾರ್ಟ್ ಟರ್ಮ್ highly liquid investments that are readily convertible into known amounts of cash and are not subject to significant risk in changes of value. ಬಹಳ ಇಂಪಾರ್ಟೆಂಟ್ ಟರ್ಮಿನಾಲಜಿಗಳು. ಏನು ಕ್ಯಾಶ್ ಎಕ್ವವ್ಯಾಲೆಂಟ್ ಅಂದ್ರೆ? ನಮ್ಮ ಹತ್ರ ಇರುವಂತಹ ಯಾವುದೇ ವಸ್ತುವನ್ನ ಅಥವಾ ಯಾವುದೇ ಬಾಂಡು, ಸರ್ಟಿಫಿಕೇಟ್ಗಳನ್ನ ಇಮ್ಮಿಡಿಯೇಟ್ ಆಗಿ ನಾವು ಕ್ಯಾಶ್ಗೆ ಕನ್ವರ್ಟ್ ಮಾಡಬಹುದು. ಆ ರೀತಿ ಕನ್ವರ್ಟ್ ಮಾಡಿದಲ್ಲಿ ಅದರ ಬೆಲೆ, ಅದರ ದುಡ್ಡು ಜಾಸ್ತಿ ಫ್ಲಕ್ಚುವೇಷನ್ ಆಗದ ಹಾಗೆ ನಮ್ಮ ಕೈಗೆ ಬಂದು ಸೇರಿದ್ರೆ ಅದನ್ನ ಕ್ಯಾಶ್ ಎಕ್ವವ್ಯಾಲೆಂಟ್ಸ್ ಅಂತ ಕರಿತೇವೆ. ಫಿಕ್ಸೆಡ್ ಡೆಪಾಸಿಟ್ಗಳು, 1 ಲಕ್ಷ ರೂಪಾಯಿಯಷ್ಟು ಫಿಕ್ಸೆಡ್ ಡೆಪಾಸಿಟಿನ ಸರ್ಟಿಫಿಕೇಟ್ ನನ್ನ ಹತ್ರ ಇದೆ, ಯಾವಾಗ ಬೇಕಾದ್ರೂ ಬ್ಯಾಂಕಿಗೆ ಹೋಗಬಹುದು, ಫಿಕ್ಸೆಡ್ ಡೆಪಾಸಿಟಿನ ಸಬ್ಮಿಟ್ ಮಾಡಿ ಮೆಚುರಿಟಿ ಮಾಡಿಸ್ಕೊಂಡು 1 ಲಕ್ಷ ರೂಪಾಯಿ ಅದಕ್ಕೆ ಏನು ಬಡ್ಡಿ ತಂದಿದೆಯೋ ಅದನ್ನ ನಾನು ಬಿಸ್ನೆಸ್ಗೆ ತರಬಹುದು. ಕ್ಯಾಶ್ ಎಕ್ವವ್ಯಾಲೆಂಟ್. ಗೋಲ್ಡ್, 1 kg ಗೋಲ್ಡ್ ಇದೆ, ಬಿಸ್ನೆಸ್ ಅನ್ನ ಮತ್ತಷ್ಟು 1000 ಕೋಟಿಯಷ್ಟು ಮಾಡಲು ನನಗೆ ಒಂದಿಷ್ಟು ದುಡ್ಡಿನ ಅವಶ್ಯಕತೆ ಇದೆ, 1000 kg ಗೋಲ್ಡ್ ಅನ್ನ ತಗೊಂಡು ಹೋಗ್ಬೋದು, ಎಷ್ಟು ಬೇಕಾದ್ರೂ ಗೋಲ್ಡ್ ಅನ್ನ ಕೊಟ್ಟು ಬಿಡಬಹುದು.
ಜಾಸ್ತಿ ವೇರಿಯೇಷನ್ ಇಲ್ಲದ ಹಾಗೆ ದುಡ್ಡನ್ನ ತೆಗೆದುಕೊಂಡು ಬರಬಹುದು. ಈ ತರಹದ ಒಂದು ಅಸೆಟ್ಗಳಿಗೆ, ಈ ತರಹದ ಒಂದು ಇನ್ಸ್ಟ್ರೂಮೆಂಟ್ಗಳಿಗೆ ನಾವು ಕ್ಯಾಶ್ ಎಕ್ವವ್ಯಾಲೆಂಟ್ಸ್ ಅಂತ ಕರಿತೇವೆ. ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂದ್ರೆ ಏನರ್ಥ? ಯಾವುದೇ ಟ್ರಾನ್ಸಾಕ್ಷನ್ಗಳಲ್ಲಿ ಕ್ಯಾಶಿನ ಇನ್ವಾಲ್ವ್ಮೆಂಟ್ ಇಲ್ಲದೆ ಹೋದ್ರೆ ಅದನ್ನ ನಾವು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೇವೆ. ಇದಕ್ಕೆ ಒಂದು ಅತ್ಯದ್ಭುತವಾದ ಉದಾಹರಣೆ ಅಂದ್ರೆ ಡಿಪ್ರಿಸಿಯೇಷನ್ ಫಂಡ್. ಸಾಮಾನ್ಯವಾಗಿ ಡಿಪ್ರಿಸಿಯೇಷನ್ ಅಂತಕ್ಕಂಥದ್ದು ನಾವು ನಮ್ಮ ಬಿಸ್ನೆಸ್ಸಿನಲ್ಲಿ ಕ್ರಿಯೇಟ್ ಮಾಡುವಂತಹ, ಅದು ಟ್ಯಾಕ್ಸಬಲ್ ಪ್ರಾಫಿಟ್ಗಳನ್ನು ರೆಡ್ಯೂಸ್ ಮಾಡಲಿಕ್ಕಾಗಿರ್ಬೋದು ಅಥವಾ ಬೇರೆ ಯಾವುದೇ ಕಾರಣಗಳಿಗಾಗಿರ್ಬೋದು, ಅದನ್ನು ಕ್ರಿಯೇಟ್ ಮಾಡಿ ನಾವೊಂದು ನೋಷನಲ್ ಕ್ಯಾಶ್ ಫ್ಲೋವನ್ನು ಮಾಡ್ತೇವೆ, ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಅನ್ನ ಕ್ರಿಯೇಟ್ ಮಾಡ್ತೇವೆ. ಅದಕ್ಕೆ ನಾವು ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸ್ ಅಂತ ಕರಿತೇವೆ. ಇನ್ವೆಸ್ಟಿಂಗ್ ಅಂಡ್ ಫೈನಾನ್ಸಿಂಗ್ ಟ್ರಾನ್ಸಾಕ್ಷನ್ಸ್ that do not require cash or cash equivalents. Example, purchasing buildings by issuing shares, acquiring furniture for debentures. ಇದನ್ನ ನಾವು ಡಿಬೆಂಚರ್ ಚಾಪ್ಟರ್ ಅಲ್ಲಿ ಇಶ್ಯೂ ಫಾರ್ ಅ ಕನ್ಸಿಡರೇಷನ್ ಅದರ್ ದ್ಯಾನ್ ಕ್ಯಾಶ್ ಅನ್ನುವಂತಹ ಟಾಪಿಕ್ ನಲ್ಲಿ ಕೂಡ ಕಲ್ತಿದ್ದೇವೆ. ಒಂದು ನಾನ್ ಕ್ಯಾಶ್ ಎಕ್ಸ್ಪೆನ್ಸಿನ ಉದಾಹರಣೆ ಕೊಡೋದಾದ್ರೆ ಡಿಪ್ರಿಸಿಯೇಷನ್. ಈ ರೀತಿ ನಾನ್ ಕ್ಯಾಶ್ ಟ್ರಾನ್ಸಾಕ್ಷನ್ಸಿನ ಉದಾಹರಣೆ ಕೊಡೋದಾದ್ರೆ, ನಾನು ದೊಡ್ಡ ಲ್ಯಾಂಡ್ ಅನ್ನ ಪಡ್ಕೊಳ್ತೇನೆ, ಅದಕ್ಕೆ ಬದಲಾಗಿ ನನ್ನ ಕಂಪನಿಯ ಶೇರ್ ಅನ್ನ ಅವನಿಗೆ ಕೊಡ್ತೇನೆ. ನಾನು ದೊಡ್ಡ ಬಿಲ್ಡಿಂಗ್ ಅನ್ನ ಪಡ್ಕೊಳ್ತೇನೆ, ಅದಕ್ಕೆ ಬದಲಾಗಿ ನನ್ನ ಕಂಪನಿಯ ಡಿಬೆಂಚರ್ ಅನ್ನ ಅವನಿಗೆ ಕೊಡ್ತೇನೆ. ಇದರಲ್ಲಿ ಯಾವುದೇ ಕ್ಯಾಶ್ ಇನ್ವಾಲ್ವ್ಮೆಂಟ್ ಇಲ್ಲ. ಶೇರ್ ಡಿಬೆಂಚರ್ಗಳ ಮುಖೇನ ನಾವು ಅಸೆಟ್ಗಳನ್ನ ಅಕ್ವೈರ್ ಮಾಡ್ಕೊಳ್ತಾ ಇದ್ದೇವೆ. ಹಾಗಾದ್ರೆ ಈ ಚಾಪ್ಟರಿನಲ್ಲಿ ನಾವು ಸಾಲ್ವ್ ಮಾಡಬೇಕಾಗಿರುವಂತ ಪ್ರಾಬ್ಲಮ್ಗಳು ಯಾವುದು ನೋಡೋಣ ಬನ್ನಿ. ನಮ್ಮ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ಗಳಲ್ಲಿ ಬರುವಂತಹ ಪ್ರಾಬ್ಲಮ್ಗಳನ್ನ ಕಲಿಯಕ್ಕೆ ಮುಂಚೆ ನಮ್ಮ ಆಪರೇಟಿಂಗ್ ಆಕ್ಟಿವಿಟೀಸ್ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಲಿಕ್ಕೆ ನಾವು ಡೈರೆಕ್ಟ್ ಮೆಥಡ್ ಅನ್ನ ಅಥವಾ ಇಂಡೈರೆಕ್ಟ್ ಮೆಥಡ್ ಅನ್ನ ಉಪಯೋಗಿಸಬಹುದು ಅಕ್ರಾಸ್ ದ ಗ್ಲೋಬ್. ಮತ್ತು ನಮ್ಮ PUC ಬೋರ್ಡ್ನಲ್ಲಿ ಕೂಡ ನಾವು ಸಾಮಾನ್ಯವಾಗಿ ಅಡಾಪ್ಟ್ ಮಾಡಿಕೊಂಡಿರುವಂತಹ ಮೆಥಡ್ ಇಂಡೈರೆಕ್ಟ್ ಮೆಥಡ್ ಆಫ್ ಸಾಲ್ವಿಂಗ್ ಆಪರೇಟಿಂಗ್ ಆಕ್ಟಿವಿಟೀಸ್. ಹಾಗಾದ್ರೆ ಇಂಡೈರೆಕ್ಟ್ ಮೆಥಡ್ ಆಫ್ ಸಾಲ್ವಿಂಗ್ ಆಪರೇಟಿಂಗ್ ಆಕ್ಟಿವಿಟಿಗಳನ್ನ ಯಾವ ಫಾರ್ಮ್ಯಾಟಿನಲ್ಲಿ ನಾವು ಸಾಲ್ವ್ ಮಾಡಬೇಕು ಅದನ್ನ ಮೊದಲು ನೋಡೋಣ. ಸೊ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂಡರ್ ಇಂಡೈರೆಕ್ಟ್ ಮೆಥಡ್ಗೆ ಮೊದಲಿಗೆ ನಾವು ಮಾಡ್ಕೊಳ್ಬೇಕಾಗಿರುವಂಥದ್ದು ನಮ್ಮ ಫಾರ್ಮ್ಯಾಟ್. ಏನು ನಮ್ಮ ಫಾರ್ಮ್ಯಾಟ್? ವೆರಿ ಸಿಂಪಲ್. ಪರ್ಟಿಕ್ಯುಲರ್ಸ್, ರೂಪೀಸ್ ಮತ್ತು ರೂಪೀಸ್. ಸೊ ಪರ್ಟಿಕ್ಯುಲರ್ಸ್, ರೂಪೀಸ್ ಮತ್ತು ರೂಪೀಸ್. ಇಲ್ಲಿ ಮೊದಲಿಗೆ ಬರುವಂತಹ ಐಟಮ್ಮೇ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಸೊ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸಿನ ನಂತರ ಇಲ್ಲಿ ನಾವು ಕಲಿಬೇಕಾಗಿರುವಂತ ಸಿಂಪಲ್ ಲಾಜಿಕ್. ಎಲ್ಲ ಕಡೆ ಎಕ್ಸ್ಪೆನ್ಸಸ್ಗಳನ್ನ ಅಥವಾ ಯಾವುದೇ ನಷ್ಟಗಳನ್ನ ನಾವು ಮೈನಸ್ ಮಾಡಿದ್ರೆ ಇಲ್ಲಿ ಆಡ್ ಮಾಡ್ತೇವೆ. ಎಲ್ಲ ಕಡೆ ಯಾವುದೇ ಇನ್ಕಮ್ಗಳನ್ನ, ಲಾಭಗಳನ್ನ ಪ್ಲಸ್ ಮಾಡಿದ್ರೆ ಇಲ್ಲಿ ಮೈನಸ್ ಮಾಡ್ತೇವೆ. ದಟ್ ಈಸ್ ದ ಸಿಂಪ್ಲೆಸ್ಟ್ ಲಾಜಿಕ್ ಟು ರಿಮೆಂಬರ್ ದಿಸ್. ಸೊ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಯ್ತು. ಈಗ ಮ್ಯಾಜಿಕ್ ನೋಡಿ. ಆಡ್ ಎನಿ ಕೈಂಡ್ ಆಫ್ ನಾನ್ ಕ್ಯಾಶ್ ಅಥವಾ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್. ಸೊ ಬಿಸ್ನೆಸ್ ಒಳಗೆ ಆಗಿರುವಂತಹ ಯಾವುದೇ ರೀತಿಯ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ಗಳನ್ನ, ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ಗಳನ್ನ ಆಡ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಮೈನಸ್ ಎನಿ ಕೈಂಡ್ ಆಫ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸೊ ಬಿಸ್ನೆಸ್ಸಿಗೆ ಆಗಿರುವಂತಹ ಯಾವುದೇ ನಾನ್ ಆಪರೇಟಿಂಗ್ ಇನ್ಕಮ್ಗಳನ್ನ ನಾವೇನ್ ಮಾಡಬೇಕಾಗತ್ತೆ? ಮೈನಸ್ ಮಾಡಬೇಕಾಗತ್ತೆ. ಹೀಗೆ ಮಾಡಿದಾಗ ನಮಗೆ ಸಿಗುವಂತಹ ರಿಸಲ್ಟೇ ಆಪರೇಟಿಂಗ್ ಪ್ರಾಫಿಟ್. ಈ ಆಪರೇಟಿಂಗ್ ಪ್ರಾಫಿಟ್ಗೆ ಇರುವಂತಹ ಮತ್ತೊಂದು ಹೆಸರೇ EBIT, ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಸೊ ಇಲ್ಲಿನಿಂದ ನಾವು ವೆರಿ ಸಿಂಪಲ್ ಒಂದು ಪ್ಲಸ್
ಮತ್ತೊಂದು ಮೈನಸ್. ಯಾಕೆ ಈ ಪ್ಲಸ್? ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್, ಕರೆಂಟ್ ಅಸೆಟ್ಸ್, ಕರೆಂಟ್ ಲಯಬಿಲಿಟೀಸ್ ಅನ್ನ ಈಗ ಕನ್ಸಿಡರ್ ಮಾಡಬೇಕು. ಮಾಡೋಣ. ಯಾವುದೇ ಕರೆಂಟ್ ಅಸೆಟ್ಗಳು ಡಿಕ್ರೀಸ್ ಆದ್ರೆ ಅದನ್ನ ಆಡ್ ಮಾಡಬೇಕು. ಯಾವುದೇ ಕರೆಂಟ್ ಲಯಬಿಲಿಟಿಗಳು ಇನ್ಕ್ರೀಸ್ ಆದ್ರೆ ಆಡ್ ಮಾಡಬೇಕು. ನೋಡಿ, ಯಾವುದೇ ಕರೆಂಟ್ ಅಸೆಟ್ಗಳು ಡಿಕ್ರೀಸ್ ಆದ್ರೆ ಅದು ನಮಗೆ ನಷ್ಟ, ಕರೆಂಟ್ ಲಯಬಿಲಿಟಿಗಳು ಜಾಸ್ತಿ ಆದ್ರೆ ಅದು ನಮಗೆ ನಷ್ಟ. ನಾವೇನ್ ಮಾಡ್ತಾ ಇದ್ದೇವೆ? ಆಡ್ ಮಾಡ್ತಾ ಇದ್ದೇವೆ. ಅದೇ ರೀತಿಯಲ್ಲಿ ಉಲ್ಟಾ, ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎರಡೂ ಕೂಡ ನಮಗೆ ಲಾಭ. ನಾವೇನ್ ಮಾಡ್ತಾ ಇದ್ದೇವೆ? ಮೈನಸ್ ಮಾಡ್ತಾ ಇದ್ದೇವೆ. ಈಗ ನಮಗೆ ಸಿಗುವಂತದ್ದೇ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್. ಇಲ್ಲಿಂದ ನಾವು ಯಾವುದೇ ರೀತಿಯಾದ ಟ್ಯಾಕ್ಸಸ್ ಅನ್ನ ಅಥವಾ ಯಾವುದೇ ರೀತಿಯಾದ ಎಕ್ಸ್ಟ್ರಾರ್ಡಿನರಿ ಐಟಮ್ಗಳನ್ನ ಕನ್ಸಿಡರ್ ಮಾಡಬೇಕಾಗತ್ತೆ. ನೀವು ನನ್ನನ್ನ ಒಂದು ಪ್ರಶ್ನೆ ಕೇಳಬಹುದು, ಸರ್ ಎಕ್ಸ್ಟ್ರಾರ್ಡಿನರಿ ಐಟಮ್ಗಳಂದ್ರೆ ಏನು ಅರ್ಥ? ಯಾವುದೇ ನ್ಯಾಚುರಲ್ ಕೆಲಾಮಿಟಿಗಳಿಂದ ಆಗಿರುವಂತ ಲಾಸ್ಗಳಾಗಿರ್ಬೋದು, ಯಾವುದೇ ರೀತಿಯಾದ ಕಂಟಿಂಜೆಂಟ್ ಲಯಬಿಲಿಟಿಗಳಾಗಿರ್ಬೋದು. ಬಿಸ್ನೆಸ್ ಅದನ್ನ ಎಕ್ಸ್ಪೆಕ್ಟೇ ಮಾಡ್ತಾ ಇರಲಿಲ್ಲ, ಆಗೋಗಿದೆ, ಪ್ರತಿ ಸಲ ಆಗೋಗಿಲ್ಲ, ಈ ಸತಿ ಆಗಿದೆ, ಲಾಸ್ ಆಗಿದೆ, ಏನ್ ಮಾಡಕ್ಕಾಗಲ್ಲ, ಮೈನಸ್ ಮಾಡಬೇಕಾಗತ್ತೆ. ಈ ತರಹದ ಐಟಮ್ಗಳನ್ನ ನಾವು ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂತ ಕರಿತೇವೆ. ನ್ಯಾಚುರಲ್ ಕೆಲಾಮಿಟೀಸ್ ಇಂದ ಆಗುವಂತಹದ್ದು ಅಥವಾ ಕೋವಿಡ್ ತರಹದ ಸಿಚುವೇಶನ್ಗಳಿಂದ ಆಗುವಂತದ್ದು, ಈ ರೀತಿಯ ಕಂಟಿಂಜೆಂಟ್ ಲಯಬಿಲಿಟಿಗಳನ್ನೆಲ್ಲ ನಾವು ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅಂತ ಕರಿತೇವೆ. ಇಲ್ಲಿನಿಂದ ನಮಗೆ ಸಿಗುವಂತಹ ಫೈನಲ್ ಆನ್ಸರೇ ಕ್ಯಾಶ್ ಇನ್ ಅಥವಾ ಔಟ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಎಷ್ಟು ಸುಲಭ! ಸೊ ಅವನು ನನಗೆ ಯಾವುದೇ ಪ್ರಶ್ನೆ ಕೇಳಲಿ, ನನ್ನ ಫಾರ್ಮ್ಯಾಟ್ ಸಿಂಪಲ್. ಯಾವುದೇ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅನ್ನ ನಾವು ಇಂಡೈರೆಕ್ಟ್ ಮೆಥಡ್ ಅಲ್ಲಿ ಕ್ಯಾಲ್ಕ್ಯುಲೇಷನ್ ಮಾಡ್ತೇವೆ. ಮೊದಲಿಗೆ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್, ಅಲ್ಲಿನಿಂದ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಅನ್ನ, ನಾನ್ ಕ್ಯಾಶ್ ಎಕ್ಸ್ಪೆನ್ಸಸ್ ಅನ್ನ ಆಡ್ ಮಾಡಬೇಕು. ನಾನ್ ಆಪರೇಟಿಂಗ್ ಇನ್ಕಮ್ಗಳನ್ನ ಮೈನಸ್ ಮಾಡಬೇಕು. ಮಾಡಿದ್ರೆ ನಮಗೆ ಸಿಗುವಂತಹ ರಿಸಲ್ಟೇ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಅಲ್ಲಿನಿಂದ ಒಂದು ಪ್ಲಸ್ ಒಂದು ಮೈನಸ್. ಪ್ಲಸ್ ನಾನು ಹೇಳಿದ ಹಾಗೆ ಯಾವುದೇ ನಷ್ಟಗಳನ್ನ ಎಕ್ಸ್ಪೆನ್ಸಸ್ಗಳನ್ನ ಪ್ಲಸ್ ಮಾಡಬೇಕು, ಲಾಭಗಳನ್ನ ಇನ್ಕಮ್ಗಳನ್ನ ಮೈನಸ್ ಮಾಡಬೇಕು. ಸಿಂಪಲ್ ಲಾಜಿಕ್ ಟು ರಿಮೆಂಬರ್. ಸೊ ಇಲ್ಲಿ ಡಿಕ್ರೀಸ್ ಆಫ್ ಕರೆಂಟ್ ಅಸೆಟ್, ಇನ್ಕ್ರೀಸ್ ಆಫ್ ಕರೆಂಟ್ ಲಯಬಿಲಿಟೀಸ್ ಪ್ಲಸ್, ಇನ್ಕ್ರೀಸ್ ಆಫ್ ಕರೆಂಟ್ ಅಸೆಟ್, ಡಿಕ್ರೀಸ್ ಆಫ್ ಕರೆಂಟ್ ಲಯಬಿಲಿಟೀಸ್ ಮೈನಸ್ ಮಾಡಿದ್ರೆ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ಸಿಗತ್ತೆ. ಅಲ್ಲಿನಿಂದ ಯಾವುದೇ ಟ್ಯಾಕ್ಸ್, ಇನ್ಕಮ್ ಟ್ಯಾಕ್ಸ್ಗಳನ್ನ ಕಟ್ಟಿರುವಂತದ್ದು ಮೈನಸ್ ಮಾಡಬೇಕು. ಎಕ್ಸ್ಟ್ರಾರ್ಡಿನರಿ ಐಟಮ್ಗಳಿಂದ ಒಂದ ಪ್ರಾಫಿಟ್ ಆಗಿದ್ರೆ ಅಥವಾ ಲಾಸಸ್ ಆಗಿದ್ರೆ ಅದರ ಪ್ರಕಾರ ಪ್ಲಸ್ ಆರ್ ಮೈನಸ್ ಮಾಡಬೇಕು. ನಮಗೆ ಸಿಗುವಂತಹ ಫೈನಲ್ ಆನ್ಸರೇ ಕ್ಯಾಶ್ ಇನ್ ಅಥವಾ ಔಟ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಹಾಗಾದ್ರೆ ಮೊದಲನೆಯ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ಏನು ಕಲಿಯಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮೊದಲನೆಯ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಆನಂದ್ ಲಿಮಿಟೆಡ್ ಅರೈವ್ಡ್ ಅಟ್ ಅ ನೆಟ್ ಇನ್ಕಮ್ of rupees 5 lakh as on 31st March 2017. Depreciation for the year was rupees 2 lakh. There was profit of 50,000 on assets sold which was transferred. Trade receivable, trade payable anna kottu calculate cash flows from operating activities under indirect method anta ಹೇಳ್ತಾ ಇದ್ದಾನೆ. ಬಹಳ ಸುಲಭ. ಯಾವುದೇ ಇಂಡೈರೆಕ್ಟ್ ಮೆಥಡ್ ಅನ್ನ ಸಾಲ್ವ್ ಮಾಡಕ್ಕೆ ನಮಗೆ ಕೇಳಿದ್ರೆ ನಾವು ಮಾಡಬೇಕಾಗಿರುವಂತದ್ದು ಸಿಂಪಲ್. ಯಾವ ಪ್ರಶ್ನೆ ಕೇಳಿದ್ರು ಒಂದೇ ಒಂದು ಉತ್ತರ ನಾವು ಬರಿಬೇಕಾಗಿರೋದು. ಅದಕ್ಕೆ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಇಸ್ ಸಚ್ ಅನ್ ಈಸಿ ಟಾಪಿಕ್ to score full marks. So cash flow statement in operating activities in a format ಏನು? Net profit before tax plus non-operating ಅಥವಾ non-cash expense minus non-operating incomes operating profit before working capital changes ಸಿಗುತ್ತೆ. ಅಲ್ಲಿನಿಂದ ಪ್ಲಸ್
any kind of increase in current liabilities, decrease in current assets, minus any kind of increase in current assets, decrease in current liabilities. ಅಲ್ಲಿಂದ ನಮಗೆ ಕ್ಯಾಶ್ ಫ್ಲೋ ಫ್ರಮ್ ಆಪರೇಷನ್ಸ್ ಸಿಗುತ್ತೆ. ಟ್ಯಾಕ್ಸಸ್ ಅನ್ನ ಮೈನಸ್ ಮಾಡಬೇಕು. ಎಫೆಕ್ಟ್ಸ್ ಆಫ್ ಎಕ್ಸ್ಟ್ರಾರ್ಡಿನರಿ ಐಟಮ್ಗಳಿದ್ರೆ ಪ್ಲಸ್ ಅಥವಾ ಮೈನಸ್ ಅದರ ಪ್ರಕಾರ ಮಾಡಿದ್ರೆ ಫೈನಲ್ ಆಗಿ ಸಿಗುವಂತ ಆನ್ಸರೇ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಅದು ಇನ್ಫ್ಲೋಸ್ ಆಗಿರ್ಬೋದು ಅಥವಾ ಔಟ್ಫ್ಲೋಸ್ ಆಗಿರ್ಬೋದು. ಸೊ ಮೊದಲಿಗೆ ನೋಡೋಣ. ಅವನು ಹೇಳ್ತಾ ಇದ್ದಾನೆ ಆನಂದ್ ಲಿಮಿಟೆಡ್ ಅರೈವ್ಡ್ ಅಟ್ ಅ ನೆಟ್ ಇನ್ಕಮ್ ಆಫ್ ₹5 lakh. ಸೊ ನಮ್ಮ ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 5 ಲಕ್ಷ ರೂಪಾಯಿ ಇದೆ. ಎಷ್ಟು ಸುಲಭ. ಡಿಪ್ರಿಸಿಯೇಷನ್ ಫಾರ್ ದ ಇಯರ್ 2 ಲಕ್ಷ. ಯಾವುದೇ ಡಿಪ್ರಿಸಿಯೇಷನ್ ಅನ್ನ ನಾವು ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಅಂತ ಕರಿತೇವೆ. ಯಾವುದೇ ಎಕ್ಸ್ಪೆನ್ಸಸ್ ಅನ್ನ ನಾವು ಆಡ್ ಮಾಡಬೇಕಾಗತ್ತೆ. ಸೊ ಇಲ್ಲಿರುವಂತಹ ಡಿಪ್ರಿಸಿಯೇಷನ್ 2 ಲಕ್ಷ ರೂಪಾಯಿ ಇನ್ನರ್ ಕಾಲಮ್ ಅಲ್ಲಿ ಬರ್ದು ಅಡಿಷನ್ ಅನ್ನ ಔಟರ್ ಕಾಲಮ್ ಅಲ್ಲಿ ಬರೆಯೋಣ. ಸೊ ದೇರ್ ವಾಸ್ ಅ ಪ್ರಾಫಿಟ್ ಆಫ್ 50,000 ಆನ್ ಅಸೆಟ್ಸ್ ಸೋಲ್ಡ್. ಈಗ ಅರ್ಥ ಮಾಡ್ಕೊಳ್ಳಿ, ಅಸೆಟ್ಸ್ ನ ಸೇಲ್ ಮಾಡೋದು, ಅದರಿಂದ ಆಗುವಂತ ಪ್ರಾಫಿಟ್ ಆಗಿರ್ಬೋದು, ಲಾಸ್ ಆಗಿರ್ಬೋದು, ಅದು ನಮ್ಮ ರೆಗ್ಯುಲರ್ ಬಿಸ್ನೆಸ್ ಅಲ್ಲ. ಅದಕ್ಕೆ ನಾವು ಇದನ್ನ ಏನಂತ ಕರಿತಾ ಇರೋದು, ನಾನ್ ಆಪರೇಟಿಂಗ್ ಇನ್ಕಮ್. ಯಾವ ಯಾವ ದುಡ್ಡು ನಮ್ಮ ರೆಗ್ಯುಲರ್ ಬಿಸ್ನೆಸ್ಸಿನಿಂದ ಬರುತ್ತೆ ಅದನ್ನ ಆಪರೇಟಿಂಗ್ ಇನ್ಕಮ್, ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಂತ ಕರಿತೇವೆ. ಯಾವ ಯಾವ ದುಡ್ಡು ನಮ್ಮ ಇರ್ರೆಗ್ಯುಲರ್, ಅದು ನಮ್ಮ ಬಿಸ್ನೆಸ್ಸೇ ಅಲ್ಲ, ಆದ್ರೆ ಅಲ್ಲಿಂದ ದುಡ್ಡು ಬರ್ತಾ ಇದೆ, ಅದನ್ನ ನಾವೇನಂತೀವಿ, ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಥವಾ ನಾನ್ ಆಪರೇಟಿಂಗ್ ಇನ್ಕಮ್. ಇಲ್ಲಿ ನಮಗೆ ಪ್ರಾಫಿಟ್ ಆನ್ ಅಸೆಟ್ ಸೋಲ್ಡ್ ಸಿಗ್ತಾ ಇದೆ. ಸೊ ಪ್ರಾಫಿಟ್ ಆನ್ ಅಸೆಟ್ ಸೋಲ್ಡ್ ಎಷ್ಟಿದೆ? ಪ್ರಾಫಿಟ್ 50,000 ಇದೆ. ಇದನ್ನ ಮೈನಸ್ ಮಾಡಬೇಕಾಗಿರೋ ಕಾರಣ ಬ್ರಾಕೆಟ್ ಅಲ್ಲಿ ಹಾಕ್ತಾ ಇದ್ದೀನಿ. ಸೊ ನಮ್ಮ ಮೊದಲನೆಯ ಪಾರ್ಟ್ ಆದ ನಂತರ 2 ಲಕ್ಷ ಮೈನಸ್ 50,000, ಅಲ್ಲಿಗೆ ನಮಗೆ ಸಿಗುವಂತದ್ದು 1.5 ಲಕ್ಷ. 5 ಲಕ್ಷ ಪ್ಲಸ್ 1.5 ಲಕ್ಷ ನಮಗೆ ಸಿಗುವಂತ ಮೊದಲನೇ ಪಾರ್ಟಿನ ಆನ್ಸರ್ 6.5 ಲಕ್ಷ. ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಈಗ ನಮ್ಮ ಕರೆಂಟ್ ಅಸೆಟ್, ಕರೆಂಟ್ ಲಯಬಿಲಿಟಿಗಳಲ್ಲಿ ಏನು ವ್ಯತ್ಯಯ ಆಗಿದೆ? ಮೊದಲನೆಯದನ್ನು ನೋಡಿದ್ರೆ, ಡ್ಯೂರಿಂಗ್ ದ ಇಯರ್ ಟ್ರೇಡ್ ರಿಸೀವಬಲ್ಸ್ ಇನ್ಕ್ರೀಸ್ಡ್ 40,000 rupees. ಟ್ರೇಡ್ ರಿಸೀವಬಲ್ ಅಂದ್ರೆ ಕರೆಂಟ್ ಅಸೆಟ್. ಕರೆಂಟ್ ಅಸೆಟ್ ಜಾಸ್ತಿ ಆಗ್ತಾ ಇದೆ. ಸೊ ಇನ್ಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್ ಮೈನಸ್ ಮಾಡಬೇಕು. ಸೊ ಟ್ರೇಡ್ ರಿಸೀವಬಲ್ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ? -40,000 ರೂಪಾಯಿ. ಡನ್. ನೆಕ್ಸ್ಟ್ ನೋಡೋದಾದ್ರೆ, trade payables also increased 60,000 rupees. ಟ್ರೇಡ್ ಪೇಯಬಲ್ ಅಂದ್ರೆ ನಮ್ಮ ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗ್ತಾ ಇದೆ, ಆಡ್ ಮಾಡಬೇಕು. ಸೊ ಟ್ರೇಡ್ ಪೇಯಬಲ್ ಆಡ್ ಮಾಡಬೇಕು, ಜಾಸ್ತಿ ಆಗ್ತಾ ಇದೆ 60,000 ರೂಪಾಯಿ. ಈ ಪ್ರಾಬ್ಲಮ್ ಅಲ್ಲಿ ನಮಗೆ ಟ್ಯಾಕ್ಸಸ್ ಆಗಿರ್ಬೋದು, ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಆಗಿರ್ಬೋದು ಕೊಟ್ಟಿಲ್ಲ. ಸೊ ಇಲ್ಲೇನಿದೆ ಅದನ್ನೇ ಬರ್ಕೊಳ್ಳೋಣ. ಸೊ ಇಲ್ಲಿ 60,000 ಇದೆ, ಇಲ್ಲಿ 40,000 ಮೈನಸ್ ಮಾಡಬೇಕಾಗತ್ತೆ. ಯಾವುದೇ ಟ್ಯಾಕ್ಸಸ್, ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಕೊಟ್ಟಿಲ್ಲ. ಸೊ 6.5 ಲಕ್ಷ ಪ್ಲಸ್ 60,000 7,10,000. ಅದರಿಂದ 40,000 ಮೈನಸ್ ಮಾಡಿದ್ರೆ 6,70,000 ನಮ್ಮ ಉತ್ತರವಾಗುತ್ತೆ. ಸೊ ಇಲ್ಲಿ ನಮಗೆ ಆನ್ಸರ್ ಪಾಸಿಟಿವ್ ಆಗಿ ಸಿಗ್ತಾ ಇರೋದ್ರಿಂದ ಇದನ್ನ ನಾವು ಕ್ಯಾಶ್ ಇನ್ಫ್ಲೋಸ್ ಅಂತ ಕರಿತೇವೆ. ಅದೇ ಆನ್ಸರ್ ನೆಗೆಟಿವ್ನಲ್ಲಿ ಸಿಕ್ಕಿದ್ರೆ ಅದನ್ನ ನಾವು ಕ್ಯಾಶ್ ಔಟ್ಫ್ಲೋಸ್ ಅಂತ ಕರಿತೇವೆ. ಎಷ್ಟು ಸುಲಭವಾಗಿದೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಎರಡನೆಯ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ನೆಟ್ ಪ್ರಾಫಿಟ್ ಆಫ್ LG ಕಂಪನಿ ಲಿಮಿಟೆಡ್ 7 lakhs ಆಫ್ಟರ್ ಚಾರ್ಜಿಂಗ್ ಡಿಪ್ರಿಸಿಯೇಷನ್ 1.5 ಪ್ರಾಫಿಟ್ ಫಾರ್ ಅಸೆಟ್ ಸೋಲ್ಡ್ 60,000,
ಟ್ರೇಡ್ ರಿಸೀವಬಲ್ ಮತ್ತು ಟ್ರೇಡ್ ಪೇಯಬಲ್ ನ ಅಡ್ಜಸ್ಟ್ಮೆಂಟ್ ಕೊಟ್ಬಿಟ್ಟು ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂಡರ್ ಇಂಡೈರೆಕ್ಟ್ ಮೆಥಡ್ ಅಂತ ಕೇಳ್ತಾ ಇದ್ದಾನೆ. ಯಾವುದೇ ಇಂಡೈರೆಕ್ಟ್ ಮೆಥಡ್ಗೆ ಇರುವಂತಹ ಫಾರ್ಮ್ಯಾಟ್ ಬಹಳ ಸುಲಭ. ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಆಡ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ನಾನ್ ಕ್ಯಾಶ್ ಇನ್ಕಮ್ಸ್ ಮೈನಸ್ ನಾನ್ ಆಪರೇಟಿಂಗ್ ಇನ್ಕಮ್ ಸಿಗುವಂತಹ ಆನ್ಸರೇ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಅಲ್ಲಿನಿಂದ ನಾವು ಆಡ್ ಮಾಡಬೇಕು ಡಿಕ್ರೀಸ್ ಆಫ್ ಕರೆಂಟ್ ಅಸೆಟ್ಸ್ ಇನ್ಕ್ರೀಸ್ ಆಫ್ ಕರೆಂಟ್ ಲಯಬಿಲಿಟೀಸ್, ಮೈನಸ್ ಮಾಡಬೇಕು ಡಿಕ್ರೀಸ್ ಆಫ್ ಕರೆಂಟ್ ಲಯಬಿಲಿಟೀಸ್ ಮತ್ತು ಇನ್ಕ್ರೀಸ್ ಆಫ್ ಕರೆಂಟ್ ಅಸೆಟ್ಸ್. ಅಲ್ಲಿನಿಂದ ನಮಗೆ ಸಿಗುವಂತದ್ದೇ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್. ಅಲ್ಲಿನಿಂದ ನಾವು ಟ್ಯಾಕ್ಸಸ್ ಅನ್ನ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಅನ್ನ ಮೈನಸ್ ಮಾಡಿಬಿಟ್ರೆ ಕ್ಯಾಶ್ ಇನ್ಫ್ಲೋಸ್ ಅಥವಾ ಔಟ್ಫ್ಲೋಸ್ ಸಿಗುತ್ತೆ. ಈ ಪ್ರಾಬ್ಲಮ್ ನ ಪ್ರಕಾರ ಈ ಕಂಪನಿಗೆ ಇರುವಂತಹ ನೆಟ್ ಪ್ರಾಫಿಟ್ 7 ಲಕ್ಷ ರೂಪಾಯಿ ಇದೆ. ಬರ್ಕೊಳ್ಳೋಣ. ಡನ್. ನೆಕ್ಸ್ಟ್ ಅವನು ಹೇಳ್ತಾ ಇದ್ದಾನೆ ಚಾರ್ಜಿಂಗ್ ಡಿಪ್ರಿಸಿಯೇಷನ್ 1.5 lakhs. ಯಾವುದೇ ಡಿಪ್ರಿಸಿಯೇಷನ್ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಆಗತ್ತೆ. ಸೊ ಆಡ್ ಮಾಡಬೇಕಾಗತ್ತೆ 1.5 ಲಕ್ಷ. ಇನ್ನರ್ ಕಾಲಮ್ ನಲ್ಲಿ ಅಸೆಟ್ ಅನ್ನ ಸೇಲ್ ಮಾಡಿದಾಗ 60,000 ಸಿಕ್ಕಿದೆ. ನಮ್ಮ ರೆಗ್ಯುಲರ್ ಬಿಸ್ನೆಸ್ ನಿಂದ ಬರದಂತಹ ದುಡ್ಡನ್ನ ನಾವು ನಾನ್ ಆಪರೇಟಿಂಗ್ ಇನ್ಕಮ್ ಅಂತ ಕರಿತೇವೆ. ಸೊ ಇಲ್ಲಿ ಇದು ರೆಗ್ಯುಲರ್ ಬಿಸ್ನೆಸ್ ಅಲ್ಲ, ಅದಕ್ಕೆ ಅದರ ಹೆಸರು ನಾನ್ ಆಪರೇಟಿಂಗ್ ಇನ್ಕಮ್. ಸೊ ಅಸೆಟ್ಸ್ ಸೋಲ್ಡ್ ಪ್ರಾಫಿಟ್. ಸೊ ಅಸೆಟ್ ಅನ್ನ ಸೇಲ್ ಮಾಡಿರುವಂತಹ ಪ್ರಾಫಿಟ್ 60,000 ಮೈನಸ್ ಮಾಡಬೇಕಾಗಿರುವಂತಹ ಕಾರಣ ಬ್ರಾಕೆಟ್ ನಲ್ಲಿ ಬರ್ಕೊಳ್ತೇನೆ. ನೆಕ್ಸ್ಟ್ ಟ್ರೇಡ್ ಪೇಯಬಲ್ಸ್ ಕೇಳ್ತಾ ಇದ್ದಾನೆ. ಸೊ ಮೊದಲಿಗೆ ಇದನ್ನ ಮುಗಿಸಿ ಬಿಡೋಣ. 1.5 ಲಕ್ಷ ಮೈನಸ್ 60,000 ಅಂದ್ರೆ 90,000 ರೂಪಾಯಿ. ಸೊ 7 ಲಕ್ಷ ಪ್ಲಸ್ 90,000 ನಮ್ಮ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್ 7,90,000. ನೆಕ್ಸ್ಟ್ ನೋಡೋದಾದ್ರೆ ನಮ್ಮ ಟ್ರೇಡ್ ಪೇಯಬಲ್ಸ್ ಆರ್ ಡಿಕ್ರೀಸಿಂಗ್ 45,000 ಡ್ಯೂರಿಂಗ್ ದ ಇಯರ್ ಅಂತ ಹೇಳ್ತಾ ಇದ್ದಾನೆ. ಟ್ರೇಡ್ ಪೇಯಬಲ್ ಕರೆಂಟ್ ಲಯಬಿಲಿಟಿ ಡಿಕ್ರೀಸ್ ಆಗ್ತಾ ಇದೆ. ಸೊ ಮೈನಸ್ ಮಾಡಬೇಕಾಗತ್ತೆ 45,000 ರೂಪಾಯಿ. ಓಕೆ. ನೆಕ್ಸ್ಟ್ ನೋಡೋದಾದ್ರೆ ಟ್ರೇಡ್ ರಿಸೀವಬಲ್ಸ್ ಆಲ್ಸೋ ಡಿಕ್ರೀಸ್ 55,000 55,000 ಅಂತ ಇದ್ದಾನೆ. ಸೊ ಟ್ರೇಡ್ ರಿಸೀವಬಲ್ ನಮ್ಮ ಕರೆಂಟ್ ಅಸೆಟ್ ಡಿಕ್ರೀಸ್ ಆದ್ರೆ ಪ್ಲಸ್ ಮಾಡಬೇಕಾಗತ್ತೆ 55,000 ರೂಪಾಯಿ. ಸೊ ಇನ್ಯಾವುದೇ ಟ್ರಾನ್ಸಾಕ್ಷನ್ ನನಗೆ ಕಾಣಿಸ್ತಾ ಇಲ್ಲ. ಸೊ ಫೈನಲ್ ಅಮೌಂಟ್ ಅನ್ನ ಬರ್ಕೊಳ್ಳೋಣ. ಇಲ್ಲಿ 55, ಇಲ್ಲಿ 45,000 ರೂಪಾಯಿ. ಓಕೆ. ಯಾವುದೇ ಟ್ಯಾಕ್ಸಸ್ ಅಥವಾ ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಇಲ್ಲ. 7,90,000 ಪ್ಲಸ್ 55 8,45,000. ಅದರಿಂದ 45 ಮೈನಸ್ ಮಾಡಿದ್ರೆ ನಮ್ಮ ಉತ್ತರ 8 ಲಕ್ಷ ರೂಪಾಯಿ. ನಮಗೆ ಆನ್ಸರ್ ಪಾಸಿಟಿವ್ ಆಗಿ ಸಿಗ್ತಾ ಇರುವ ಕಾರಣ ಇದು ಕ್ಯಾಶ್ ಇನ್ಫ್ಲೋಸ್ ಆಗುತ್ತೆ. ಅಕಸ್ಮಾತ್ ಏನಾದ್ರೂ ನಮಗೆ ಆನ್ಸರ್ ನೆಗೆಟಿವ್ನಲ್ಲಿ ಸಿಕ್ಕಿದ್ರೆ ಇದು ನಮ್ಮ ಕ್ಯಾಶ್ ಔಟ್ಫ್ಲೋಸ್ ಆಗುತ್ತೆ. ಅಲ್ಲಿಗೆ ನಮ್ಮ ಫೈನಲ್ ಉತ್ತರ 8 ಲಕ್ಷ ರೂಪಾಯಿ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ 3ನೆಯ ಪ್ರಾಬ್ಲಮ್ ನಲ್ಲಿ ಅವನು ಹೇಳ್ತಾ ಇದ್ದಾನೆ ದ ಫಾಲೋವಿಂಗ್ ಇಸ್ ದ ಸ್ಟೇಟ್ಮೆಂಟ್ ಆಫ್ ಯಮುನಾ ಲಿಮಿಟೆಡ್. ಸ್ಟೇಟ್ಮೆಂಟ್ ಆಫ್ ಪ್ರಾಫಿಟ್ ಅಂಡ್ ಲಾಸ್ ಕೊಟ್ಟಿದ್ದಾನೆ. ಒಂದಿಷ್ಟು ಅಡಿಷನಲ್ ಇನ್ಫಾರ್ಮೇಶನ್ ಅನ್ನ ಕೊಟ್ಟು ಕಂಪ್ಯೂಟ್ ದ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂಡರ್ ಇಂಡೈರೆಕ್ಟ್ ಮೆಥಡ್ ಅಂತ ಹೇಳ್ತಾ ಇದ್ದಾನೆ. ಸೊ ಯಾವುದೇ ಇಂಡೈರೆಕ್ಟ್ ಮೆಥಡಿನಲ್ಲಿ ನನಗೆ ಬೇಕಾಗಿರುವಂತಹ ಪಾಯಿಂಟ್ಗಳನ್ನ ಮಾತ್ರನೇ ನಾನು ನನ್ನ ಸ್ಟೇಟ್ಮೆಂಟ್ ಇಂದ ತೆಗೆದುಕೊಳ್ಳುವಂಥದ್ದು. ರೆವೆನ್ಯೂ ಫ್ರಮ್ ಆಪರೇಷನ್ಸ್ ಬೇಡ, ಅದರ್ ಎಕ್ಸ್ಪೆನ್ಸಸ್, ಕಾಸ್ಟ್ ಆಫ್ ಮೆಟೀರಿಯಲ್, ಪರ್ಚೇಸಸ್ ಆಫ್ ಸ್ಟಾಕ್, ಟೋಟಲ್ ಎಕ್ಸ್ಪೆನ್ಸಸ್ ಯಾವುದರ ಅವಶ್ಯಕತೆಯೂ ಇಲ್ಲ. ನನಗೆ ಬೇಕಾಗಿರುವಂಥದ್ದು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 1.5 ಲಕ್ಷ. ಬರ್ಕೊಳ್ಳೋಣ. ಓಕೆ. ಸೊ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 1.5 ಲಕ್ಷ ಇದೆ. ಈಗ ನಮ್ಮ ಅಡ್ಜಸ್ಟ್ಮೆಂಟ್ಸ್ ಅನ್ನ ನೋಡೋದಾದ್ರೆ ಅಡ್ಜಸ್ಟ್ಮೆಂಟ್ ನಂಬರ್ 1, ಟ್ರೇಡ್ ರಿಸೀವಬಲ್ ಡಿಕ್ರೀಸ್ಡ್ ಬೈ 30,000 ರೂಪೀಸ್. ಟ್ರೇಡ್ ರಿಸೀವಬಲ್ ಅನ್ನುವಂಥದ್ದು ಕರೆಂಟ್ ಅಸೆಟ್ ಡಿಕ್ರೀಸ್ ಆಗ್ತಾ ಇದೆ ಅಂದ್ರೆ ಪ್ಲಸ್ ಮಾಡಬೇಕು. ಸೊ ಟ್ರೇಡ್ ರಿಸೀವಬಲ್ ಡಿಕ್ರೀಸ್ಡ್ ಡ್ಯೂರಿಂಗ್ ದ ಇಯರ್ 30,000 ರೂಪಾಯಿ. ಓಕೆ. ಡನ್.
ನೆಕ್ಸ್ಟ್ ನೋಡೋದಾದ್ರೆ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ಡ್ 5,000 rupees. ಪ್ರೀಪೇಡ್ ಎಕ್ಸ್ಪೆನ್ಸಸ್ ನಮ್ಮ ಕರೆಂಟ್ ಅಸೆಟ್ ಅಕಸ್ಮಾತ್ ಜಾಸ್ತಿ ಆದ್ರೆ ಮೈನಸ್ ಮಾಡಬೇಕಾಗತ್ತೆ. ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ನಮ್ಮ ಕರೆಂಟ್ ಅಸೆಟ್ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ? 5,000 ರೂಪಾಯಿ. ನೆಕ್ಸ್ಟ್ ನೋಡೋದಾದ್ರೆ ಟ್ರೇಡ್ ಪೇಯಬಲ್ಸ್ ಇನ್ಕ್ರೀಸ್ಡ್ 15,000. ಲಯಬಿಲಿಟಿಗಳು ಜಾಸ್ತಿ ಆದ್ರೆ ಆಡ್ ಮಾಡಬೇಕಾಗತ್ತೆ. ಸೊ ಟ್ರೇಡ್ ಪೇಯಬಲ್ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ? 15,000 ರೂಪಾಯಿ. ನೆಕ್ಸ್ಟ್ ಪಾಯಿಂಟ್ ಓದೋದಾದ್ರೆ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಇನ್ಕ್ರೀಸ್ಡ್ ಬೈ 3,000 rupees. ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಕೂಡ ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗ್ತಾ ಇದೆ, ಆಡ್ ಮಾಡ್ಕೊಂಬಿಡಿ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ? 3,000 ರೂಪಾಯಿ. ನೆಕ್ಸ್ಟ್ ಅದರ್ ಎಕ್ಸ್ಪೆನ್ಸಸ್ ಇನ್ಕ್ಲೂಡೆಡ್ ಡಿಪ್ರಿಸಿಯೇಷನ್ 25,000. ಯಾವುದೇ ಡಿಪ್ರಿಸಿಯೇಷನ್ ನಮ್ಮ ಬಿಸ್ನೆಸ್ಸಿಗೆ ನಾನ್ ಕ್ಯಾಶ್ ಎಕ್ಸ್ಪೆನ್ಸ್ ಅಥವಾ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಅಲ್ಲಿ ಬರಿಬೇಕಾಗತ್ತೆ. ಎಷ್ಟು ಬರ್ದಿದ್ದೇವೆ? 25,000. ಆಡ್ ಮಾಡುವಂತ ಕಾರಣ ಬ್ರಾಕೆಟ್ ನಲ್ಲಿ ಹಾಕುವಷ್ಟಿಲ್ಲ. ಇನ್ಯಾವುದಾದ್ರೂ ಪಾಯಿಂಟ್ಗಳನ್ನ ಉಳಿಸಿದ್ದೇನಾ? ಯಾವ ಪಾಯಿಂಟ್ಗಳು ಉಳ್ಕೊಂಡಿಲ್ಲ? ಈಗ ಫೈನಲ್ ಆನ್ಸರ್ ಅನ್ನ ಮಾಡಬೇಕಾಗತ್ತೆ. ಮಾಡೋಣ. ಯಾವ ಪಾಯಿಂಟ್ ಇಲ್ಲ ಅದಕ್ಕೆ ಡ್ಯಾಶ್ ಹಾಕಿ ಅದರ ಅಮೌಂಟ್ ಸಿಗೋದಿಲ್ಲ. ಸೊ ಈಗ ನೋಡೋದಾದ್ರೆ ಮೊದಲನೆಯದು ಇಲ್ಲಿ 25,000 ರೂಪಾಯಿ ಬರುತ್ತೆ. 1.5 ಪ್ಲಸ್ 25,000 1,75,000 ಆಯಿತು. ನೆಕ್ಸ್ಟ್ ನೋಡೋದಾದ್ರೆ 30 ಪ್ಲಸ್ 15 45 ಪ್ಲಸ್ 3 48,000. ಇಲ್ಲಿ ಇರುವಂತದ್ದೇ ಒಂದು ನಂಬರ್, ಎಷ್ಟದು? 5,000 ರೂಪಾಯಿ. ಸೊ ಈಗ ನಾವು ನಮ್ಮ ಲೆಕ್ಕಾಚಾರಗಳನ್ನ ಹಾಕುವಂತ ಸಮಯ 1,75,000 ಪ್ಲಸ್ 48 ಮೈನಸ್ 5,000 ಮಾಡಿದ್ರೆ ನಮ್ಮ ಉತ್ತರ 2,18,000. ಸೊ ಮತ್ತೊಮ್ಮೆ 2,18,000 ಪಾಸಿಟಿವ್ ಇರುವ ಕಾರಣ ಇಲ್ಲಿ ನಮಗೆ ಕ್ಯಾಶ್ ಇನ್ಫ್ಲೋಸ್ ಸಿಗುತ್ತೆ. ಅದೇ ನೆಗೆಟಿವ್ ಇದ್ದಿದ್ರೆ ಕ್ಯಾಶ್ ಔಟ್ಫ್ಲೋಸ್ ಸಿಗ್ತಾ ಇತ್ತು. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ನಲ್ಲಿ ಅವನು ಹೇಳ್ತಾ ಇದ್ದಾನೆ, ಫಾಲೋವಿಂಗ್ ಇಸ್ ದ ಸ್ಟೇಟ್ಮೆಂಟ್ ಆಫ್ P&L ಆಫ್ ಮಂಜುನಾಥ ಕಂಪನಿ ಲಿಮಿಟೆಡ್ ಫಾರ್ ದ ಇಯರ್ ಎಂಡಿಂಗ್ 31st March 2024. ಒಂದಿಷ್ಟು ಐಟಮ್ಗಳನ್ನ ಅವನು ನನಗೆ ಕೊಟ್ಟಿದ್ದಾನೆ. ಎಲ್ಲ ಐಟಮ್ಗಳನ್ನ ನೋಡೋಣ. ಯಾವ ಐಟಮ್ಗಳು ನನ್ನ ಸ್ಟೇಟ್ಮೆಂಟ್ಗೆ ಬೇಕು ಅದನ್ನ ಮಾತ್ರನೇ ನಾನು ತೆಗೆದುಕೊಳ್ಳುವಂತದ್ದು. ಸೊ ನಾವಿಲ್ಲಿ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ ಅಂಡರ್ ಇಂಡೈರೆಕ್ಟ್ ಮೆಥಡ್ ಮಾಡಬೇಕಾಗತ್ತೆ. ಇರುವಂತದ್ದೇ ಒಂದು ಫಾರ್ಮ್ಯಾಟ್, ನೆಟ್ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಪ್ಲಸ್ ನಾನ್ ಕ್ಯಾಶ್ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸಸ್ ಮೈನಸ್ ನಾನ್ ಆಪರೇಟಿಂಗ್ ಇನ್ಕಮ್ಸ್. ಸಿಗುವಂತದ್ದೇ ಆಪರೇಟಿಂಗ್ ಪ್ರಾಫಿಟ್ ಬಿಫೋರ್ ವರ್ಕಿಂಗ್ ಕ್ಯಾಪಿಟಲ್ ಚೇಂಜಸ್. ಅಲ್ಲಿನಿಂದ ಇನ್ಕ್ರೀಸ್ ಆಫ್ ಕರೆಂಟ್ ಲಯಬಿಲಿಟೀಸ್, ಡಿಕ್ರೀಸ್ ಆಫ್ ಕರೆಂಟ್ ಅಸೆಟ್ಸ್ ಅನ್ನ ಆಡ್ ಮಾಡಬೇಕು. ಡಿಕ್ರೀಸ್ ಆಫ್ ಕರೆಂಟ್ ಲಯಬಿಲಿಟೀಸ್, ಇನ್ಕ್ರೀಸ್ ಆಫ್ ಕರೆಂಟ್ ಅಸೆಟ್ಸ್ ನ ಮೈನಸ್ ಮಾಡಬೇಕು. ಅಲ್ಲಿ ಸಿಗುವಂತದ್ದೇ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್. ಅಲ್ಲಿನಿಂದ ಟ್ಯಾಕ್ಸಸ್ ಅನ್ನ ಮೈನಸ್ ಮಾಡಿ, ಎಕ್ಸ್ಟ್ರಾರ್ಡಿನರಿ ಐಟಮ್ಸ್ ಇದ್ರೆ ಪ್ಲಸ್ ಅಥವಾ ಮೈನಸ್ ಅದರ ಪ್ರಕಾರ ಮಾಡಿದ್ರೆ ಫೈನಲ್ ಆಗಿ ಸಿಗುವಂತದ್ದೇ ಕ್ಯಾಶ್ ಇನ್ ಅಥವಾ ಕ್ಯಾಶ್ ಔಟ್ ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್. ಸೊ ಮೊದಲನೆಯದಾಗಿ ನಾನು ಇಲ್ಲಿ ನನ್ನ ಸ್ಟೇಟ್ಮೆಂಟ್ ಅನ್ನ ನೋಡೋದಾದ್ರೆ ಮುಖ್ಯವಾಗಿ ನನಗೆ ಬೇಕಾಗಿರುವಂತದ್ದೇ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ 2.5 ಲಕ್ಷ ಇದೆ. ಓಕೆ, ಡನ್. ನೆಕ್ಸ್ಟ್ ನೋಡೋದಾದ್ರೆ ಡಿಪ್ರಿಸಿಯೇಷನ್ ಅಮೋರಟೈಸೇಷನ್ ಕೊಟ್ಟಿದ್ದಾನೆ 50,000. ಯಾವುದೇ ಡಿಪ್ರಿಸಿಯೇಷನ್ ಬಿಸ್ನೆಸ್ಸಿಗೆ ನಾನ್ ಕ್ಯಾಶ್ ಅಥವಾ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್ ಆಗತ್ತೆ. ಆಡ್ ಮಾಡುವ ಕಾರಣ ಬರ್ಕೊಳ್ಳೋಣ. ನೆಕ್ಸ್ಟ್, ಡ್ಯೂರಿಂಗ್ ದ ಇಯರ್ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ಡ್ 28,000. ಕರೆಂಟ್ ಅಸೆಟ್ಗಳು ಡಿಕ್ರೀಸ್ ಆಗ್ತಾ ಇವೆ, ಪ್ಲಸ್ ಮಾಡಬೇಕಾಗತ್ತೆ. ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ ಆಗ್ತಾ ಇದೆ. ಸೊ ಇಂಡಿಕೇಟ್ ಮಾಡೋಣ.
ಎಷ್ಟು ಡಿಕ್ರೀಸ್ ಆಗ್ತಾ ಇದೆ? 28,000 ರೂಪಾಯಿ. ನೆಕ್ಸ್ಟ್, ಡ್ಯೂರಿಂಗ್ ದ ಇಯರ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಡಿಕ್ರೀಸ್ಡ್ 22,000, ಡಿಕ್ರೀಸ್ ಆಫ್ ಕರೆಂಟ್ ಲಯಬಿಲಿಟೀಸ್ ಅಂತ ಕರಿತೇವೆ. ಸೊ ನೀವು ನನ್ನನ್ನು ಕೇಳಬಹುದು, ಸರ್ ಎಷ್ಟು ಈಸಿಯಾಗಿ ಕರೆಂಟ್ ಅಸೆಟ್ ಕರೆಂಟ್ ಲಯಬಿಲಿಟಿ ಕಲಿತಾ ಇದ್ದೀರಲ್ಲ ಸರ್, ಅದು ಹೇಗೆ ಕಂಡುಹಿಡಿತಾ ಇದ್ದೀರಾ? ವೆರಿ ಸಿಂಪಲ್. ನೀವು ನಮ್ಮ ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಆಫ್ ಅ ಕಂಪನಿ ಚಾಪ್ಟರಿನ ವಿಡಿಯೋ ನೋಡಿ. ಅಲ್ಲಿ ನಾನು ನಿಮಗೆ ಸೆಗ್ರಿಗೇಷನ್ ಆಫ್ ಐಟಮ್ಸ್ ಇನ್ಸೈಡ್ ಅ ಬ್ಯಾಲೆನ್ಸ್ ಶೀಟ್ ಅನ್ನುವಂತಹ ಟಾಪಿಕ್ ಅನ್ನ ಹೇಳ್ಕೊಟ್ಟಿದ್ದೇನೆ. ಅದನ್ನ ನೀವು ಎಷ್ಟು ಸಲ ನೋಡ್ತೀರಾ ನಿಮ್ಮ ತಲೆಯಲ್ಲಿ ರಿಜಿಸ್ಟರ್ ಆಗುತ್ತೆ. ಯಾವ ರೀತಿ ಫಿಕ್ಸೆಡ್ ಅಸೆಟ್ಸ್, ಕರೆಂಟ್ ಅಸೆಟ್ಸ್, ನಾನ್ ಕರೆಂಟ್ ಅಸೆಟ್ಸ್, ಓನರ್ಸ್ ಫಂಡ್ಸ್ ಅಂದ್ರೆ ಶೇರ್ ಹೋಲ್ಡರ್ ಫಂಡ್ಸ್, ನಾನ್ ಕರೆಂಟ್ ಲಯಬಿಲಿಟೀಸ್, ಕರೆಂಟ್ ಲಯಬಿಲಿಟೀಸ್ ಇವೆಲ್ಲವನ್ನು ಸುಲಭವಾಗಿ ಕಲಿಯೋದು, ಕಂಡುಹಿಡಿಯೋದು ಅನ್ನುವುದು ಗೊತ್ತಾಗುತ್ತೆ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ 22,000 ಡಿಕ್ರೀಸ್ ಆಗ್ತಾ ಇದೆ. ಸೊ ಮೈನಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಟ್ರೇಡ್ ಪೇಯಬಲ್ಸ್ ಇನ್ಕ್ರೀಸ್ಡ್ ಬೈ 40,000. ಟ್ರೇಡ್ ಪೇಯಬಲ್ಸ್ ಅಂದ್ರೆ ಅದು ಕೂಡ ಕರೆಂಟ್ ಲಯಬಿಲಿಟಿ. ಇನ್ಕ್ರೀಸ್ ಆಗ್ತಾ ಇರುವ ಕಾರಣ ಆಡ್ ಮಾಡಬೇಕಾಗತ್ತೆ 40,000 ರೂಪೀಸ್. ಸೊ ನಮಗೆ ಸಿಕ್ಕಂತಹ ಎಲ್ಲ ಐಟಮ್ಗಳನ್ನು ಎಂಟ್ರಿ ಮಾಡ್ಕೊಂಡಿದ್ದೇವೆ. ಸೊ ಯಾವ ಯಾವ ಐಟಮ್ಗಳು ಇಲ್ಲ ಅದಕ್ಕೆ ಡ್ಯಾಶ್ ಹಾಕಿ. ಸೊ ಫೈನಲ್ ಆಗಿ ಇಲ್ಲಿ ಬರುವಂತದ್ದು 50,000. ಸೊ 2.5 ಪ್ಲಸ್ 50,000 3 ಲಕ್ಷ ರೂಪಾಯಿ ಆಯಿತು. ಇಲ್ಲಿನಿಂದ ನೋಡಿದ್ರೆ 28 ಪ್ಲಸ್ 40 68,000 ಆಯಿತು. ಇಲ್ಲಿ 22,000 ಆಯಿತು. ಸೊ ಈಗ ನಾವು ನಮ್ಮ ಲೆಕ್ಕಾಚಾರಗಳನ್ನ ಹಾಕಿ ಬಿಡೋಣ. 3 ಲಕ್ಷ ಪ್ಲಸ್ 68,000 ಮೈನಸ್ 22,000 3,46,000 ನಮ್ಮ ಆನ್ಸರ್. ಇಲ್ಲಿ ಆನ್ಸರ್ ಪಾಸಿಟಿವ್ ಆಗಿ ಸಿಗ್ತಾ ಇರುವ ಕಾರಣ ಇದು ನಮ್ಮ ಕ್ಯಾಶ್ ಇನ್ಫ್ಲೋಸ್ ಆಗತ್ತೆ. ಅಕಸ್ಮಾತ್ ನಮ್ಮ ಆನ್ಸರ್ ಏನಾದ್ರೂ ನೆಗೆಟಿವಿನಲ್ಲಿ ಸಿಕ್ಕಿದಿದ್ರೆ ಅದು ನಮ್ಮ ಕ್ಯಾಶ್ ಔಟ್ಫ್ಲೋಸ್ ಆಗ್ತಾ ಇತ್ತು. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ನಲ್ಲಿ ಹೇಳ್ತಾ ಇದ್ದಾನೆ, ಕ್ಯಾಲ್ಕ್ಯುಲೇಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಆಪರೇಷನ್ಸ್ ಫಾಲೋಯಿಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. Profit for the year 2017 10,000 after providing depreciation 2,000. ಸೊ ನಮ್ಮ ಪ್ರಾಫಿಟ್ ಇರುವಂತದ್ದು 10,000. ಡಿಪ್ರಿಸಿಯೇಷನ್ ಅನ್ನ ಕೊಟ್ಟಿದ್ದಾರೆ ಅಂದ್ರೆ ನಾನ್ ಕ್ಯಾಶ್ ಅಥವಾ ನಾನ್ ಆಪರೇಟಿಂಗ್ ಎಕ್ಸ್ಪೆನ್ಸ್. ಸೊ ಎಷ್ಟಿದೆ ನಮ್ಮ ಡಿಪ್ರಿಸಿಯೇಷನ್? ಇರುವಂತದ್ದೇ ಬರೀ 2,000. ದ ಕರೆಂಟ್ ಅಸೆಟ್ಸ್ ಅಂಡ್ ಕರೆಂಟ್ ಲಯಬಿಲಿಟೀಸ್ ಆಫ್ ದ ಬ್ಯಾಲೆನ್ಸ್ ಶೀಟ್ ಕೊಟ್ಟಿದ್ದಾನೆ. ಎಷ್ಟೊಂದು ಐಟಮ್ ಕೊಟ್ಟಿದ್ದಾನೆ. ಕಂಪೇರ್ ಮಾಡಿಕೊಂಡು ಇಲ್ಲಿಂದ ಇಲ್ಲಿಗೆ ಕಂಪೇರ್ ಮಾಡಿ ಜಾಸ್ತಿ ಆಗಿದ್ಯಾ ಕಡಿಮೆ ಆಗಿದ್ಯಾ ಎಂಟ್ರಿ ಮಾಡಬೇಕಾಗತ್ತೆ. ಸೊ ಟ್ರೇಡ್ ರಿಸೀವಬಲ್ ಅಂದ್ರೆ ಕರೆಂಟ್ ಅಸೆಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಅಂದ್ರೆ ಕರೆಂಟ್ ಲಯಬಿಲಿಟಿ, ಟ್ರೇಡ್ ಪೇಯಬಲ್ ಕರೆಂಟ್ ಲಯಬಿಲಿಟಿ, ಇನ್ವೆಂಟ್ರಿ ಕರೆಂಟ್ ಅಸೆಟ್, ಅದರ್ ಕರೆಂಟ್ ಅಸೆಟ್ ಅಂದ್ರೆ ಕರೆಂಟ್ ಅಸೆಟ್ಸ್, ಎಕ್ಸ್ಪೆನ್ಸಸ್ ಪೇಯಬಲ್ ಅಂದ್ರೆ ಕರೆಂಟ್ ಲಯಬಿಲಿಟಿ, ಪ್ರೀಪೇಡ್ ಎಕ್ಸ್ಪೆನ್ಸಸ್ ಕರೆಂಟ್ ಅಸೆಟ್, ಅಕ್ರೂಡ್ ಇನ್ಕಮ್ ಕರೆಂಟ್ ಅಸೆಟ್, ಇನ್ಕಮ್ ಇನ್ ಅಡ್ವಾನ್ಸ್ ಅಂದ್ರೆ ಕರೆಂಟ್ ಲಯಬಿಲಿಟಿ ಆಗತ್ತೆ. ನೀವು ನೆನ್ಪಿಡ್ಬೇಕಾಗಿರುವಂತದ್ದು ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಡ್ವಾನ್ಸ್ ಇನ್ಕಮ್ ಕರೆಂಟ್ ಲಯಬಿಲಿಟೀಸ್ ಆಗತ್ತೆ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಮತ್ತು ಔಟ್ಸ್ಟ್ಯಾಂಡಿಂಗ್ ಇನ್ಕಮ್ಸ್ ಕರೆಂಟ್ ಅಸೆಟ್ ಆಗುತ್ತೆ. ಸೊ ಈಗ 14,000 15,000 ಕರೆಂಟ್ ಅಸೆಟ್ ಜಾಸ್ತಿ ಆಗ್ತಾ ಇದೆ 1,000 ರೂಪಾಯಿ. ಸೊ ಇನ್ಕ್ರೀಸ್ ಆಫ್ ಕರೆಂಟ್ ಅಸೆಟ್ ಮೈನಸ್ ಮಾಡಬೇಕು 1,000 ರೂಪಾಯಿ. ನೆಕ್ಸ್ಟ್, ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೆಟ್ ಕರೆಂಟ್ ಲಯಬಿಲಿಟಿ 200 ರೂಪಾಯಿ ಜಾಸ್ತಿ ಆಗ್ತಾ ಇದೆ. ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟಿ. ಸೊ ಎಷ್ಟು ಜಾಸ್ತಿ ಆಗ್ತಾ ಇದೆ? 200 ರೂಪಾಯಿ. ನೆಕ್ಸ್ಟ್, ಟ್ರೇಡ್ ಪೇಯಬಲ್ 2,000 ಜಾಸ್ತಿ ಆಗ್ತಾ ಇದೆ. ಮತ್ತೊಮ್ಮೆ ಇನ್ಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್ ಎಷ್ಟು ಜಾಸ್ತಿ ಆಗ್ತಾ ಇದೆ? 2,000. ಇನ್ವೆಂಟ್ರಿ ಅಂದ್ರೆ ಕರೆಂಟ್ ಅಸೆಟ್ 3,000 ಜಾಸ್ತಿ ಆಗ್ತಾ ಇದೆ. ಸೊ ಸ್ಟಾಕ್ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ? 3,000. ಯಾವುದೇ ಕರೆಂಟ್ ಅಸೆಟ್ ಜಾಸ್ತಿ ಆದ್ರೆ ಮೈನಸ್ ಮಾಡಬೇಕಾಗತ್ತೆ.
ಅದರ್ ಕರೆಂಟ್ ಅಸೆಟ್ಸ್ ಮತ್ತೊಮ್ಮೆ 2000 ಜಾಸ್ತಿ ಆಗ್ತಾ ಇದೆ, ಮೈನಸ್ ಮಾಡಿ ಬಿಡೋಣ. ಸೊ ಇಲ್ಲಿ ನಮ್ಗೆ ಆ ಲಾಜಿಕ್ ಗೊತ್ತಿದ್ರೆ ಯಾವ ಪ್ರಾಬ್ಲಮ್ ಅನ್ನ ಬೇಕಾದ್ರೂ ಸುಲಭವಾಗಿ ಸಾಲ್ವ್ ಮಾಡಬಹುದು. 2000 ರೂಪಾಯಿ ಎಕ್ಸ್ಪೆನ್ಸಸ್ ಪೇಯಬಲ್, ಅದು ನಮ್ಮ ಕರೆಂಟ್ ಲಯಬಿಲಿಟಿ ಜಾಸ್ತಿ ಆಗ್ತಾ ಇದೆ. ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್, ಸೊ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ತಾ ಇದೆ. ಎಷ್ಟು ಜಾಸ್ತಿ ಆಗ್ತಾ ಇದೆ? 500 ರೂಪಾಯಿ. ಪ್ರೀಪೇಡ್ ಎಕ್ಸ್ಪೆನ್ಸಸ್ ಕಡಿಮೆ ಆಗ್ತಾ ಇದೆ, ಡಿಕ್ರೀಸ್ ಇನ್ ಕರೆಂಟ್ ಅಸೆಟ್ಸ್. ಸೊ ಪ್ರೀಪೇಡ್ ಎಕ್ಸ್ಪೆನ್ಸಸ್ ಎಷ್ಟು ಡಿಕ್ರೀಸ್ ಆಗ್ತಾ ಇದೆ? ಪ್ರೀಪೇಡ್ 2ರಿಂದ 1ಕ್ಕೆ ಬರ್ತಾ ಇದೆ. ಸೊ 1000 ರೂಪಾಯಿ ಡಿಕ್ರೀಸ್ ಆಗ್ತಾ ಇದೆ. ಅಕ್ರೂಡ್ ಇನ್ಕಮ್ ಅಂದ್ರೆ ಕರೆಂಟ್ ಅಸೆಟ್ ಜಾಸ್ತಿ ಆಗ್ತಾ ಇದೆ. ಇದನ್ನ ನಾವು ಅರ್ನ್ಡ್ ಅಥವಾ ಅಕ್ರೂಡ್ ಇನ್ಕಮ್ ಅಂತ ಕರಿತೇವೆ. 1000 ರೂಪಾಯಿ ಜಾಸ್ತಿ ಆಗ್ತಾ ಇದೆ, ಮೈನಸ್ ಇನ್ಕಮ್ ರಿಸೀವ್ಡ್ ಇನ್ ಅಡ್ವಾನ್ಸ್ 1000 ಕಡಿಮೆ ಆಗ್ತಾ ಇದೆ, ಡಿಕ್ರೀಸ್ ಇನ್ ಕರೆಂಟ್ ಲಯಬಿಲಿಟೀಸ್. ಇದನ್ನ ನಾವು ಅಡ್ವಾನ್ಸ್ ಇನ್ಕಮ್ ಡಿಕ್ರೀಸ್ ಅಂತ ಕರಿತೇವೆ. ಎಷ್ಟು ಡಿಕ್ರೀಸ್ ಆಗ್ತಾ ಇದೆ? 1000 ರೂಪಾಯಿ. 2000 ಇದ್ದಿದ್ದು 1000 ಆಗ್ತಾ ಇದೆ. ಸೊ ಈಗ ಯಾವ ಯಾವ ಐಟಮ್ಗಳು ಇಲ್ಲ ಅದಕ್ಕೆ ಡ್ಯಾಶ್ ಹಾಕೊಳ್ಳಿ. ಸೊ ಈಗ ನೋಡೋದಾದ್ರೆ ಇಲ್ಲಿ ಬರುವಂತದ್ದೇ 2000. ಸೊ 10,000 ಪ್ಲಸ್ 2000 12,000 ಆಯ್ತು. ನೆಕ್ಸ್ಟ್ ಇದರ ಟೋಟಲ್ ಮಾಡ್ಕೊಳ್ಳೋಣ. 2 200 700 ಪ್ಲಸ್ 1000 ರೂಪಾಯಿ 3700 ರೂಪಾಯಿ. ನೆಕ್ಸ್ಟ್ ನಾವು ಇದನ್ನ ಮಾಡ್ಕೊಂಡ್ರೆ 1 4 6 7 8 ಮೈನಸ್ 8000 8000. ಈಗ ಲೆಕ್ಕ ಹಾಕುವಂತಹ ಸಮಯ 12,000 ಪ್ಲಸ್ 3700 ರೂಪಾಯಿ ಮೈನಸ್ 8000. ಪರ್ಫೆಕ್ಟ್ ಆನ್ಸರ್ 7700 ರೂಪಾಯಿ. ಮತ್ತೊಮ್ಮೆ ಪಾಸಿಟಿವ್ ಸಿಕ್ಕಿರುವ ಕಾರಣ ಇದು ನಮ್ಮ ಕ್ಯಾಶ್ ಇನ್ಫ್ಲೋಸ್ ಆಗತ್ತೆ. ನೆಗೆಟಿವ್ ಸಿಕ್ಕಿದ್ರೆ ಅದು ಕ್ಯಾಶ್ ಔಟ್ಫ್ಲೋಸ್ ಆಗತ್ತೆ. ಸೊ ಇಲ್ಲಿ ಪಾಸಿಟಿವ್ ಸಿಕ್ಕಿದೆ, ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟೀಸ್ 7700 ರೂಪಾಯಿ. ಎಷ್ಟು ಸುಲಭವಾಗಿದೆ. ಹಾಗಾದ್ರೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಲ್ಲಿ ಏನೆಲ್ಲ ಕಲಿಬೇಕಾಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ಅನ್ನ ನೋಡೋಣ. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅವನು ಹೇಳ್ತಾ ಇದ್ದಾನೆ, ನ್ಯಾಷನಲ್ ಟ್ರೇಡಿಂಗ್ ಕಂಪನಿ ಹ್ಯಾಸ್ ಗಿವನ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್: ಪ್ಲಾಂಟ್ ಓಪನಿಂಗ್ ಬೆಲೆ, ಕ್ಲೋಸಿಂಗ್ ಬೆಲೆ, ಡಿಪ್ರಿಸಿಯೇಷನ್ ಓಪನಿಂಗ್ ಕ್ಲೋಸಿಂಗ್. ಡ್ಯೂರಿಂಗ್ ದ ಇಯರ್ ಪ್ಲಾಂಟ್ ಕಾಸ್ಟಿಂಗ್ 60,000 with accumulated depreciation of 25,000 was sold for 30,000 rupees. Calculate or compute the cash flows from investing activities. ಸೊ ಇಲ್ಲಿ ನಾವು ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು ಬಹಳ ಸುಲಭ. ಯಾವುದೇ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಲ್ಲಿ ಯಾವುದಾದರೂ ಫಿಕ್ಸೆಡ್ ಅಸೆಟ್ ಅನ್ನ ನಾವು ಸೇಲ್ ಮಾಡಿದ್ರೆ ದುಡ್ಡು ಒಳಗೆ ಬಂದಿರುತ್ತೆ ಪ್ಲಸ್. ಯಾವುದೇ ಫಿಕ್ಸೆಡ್ ಅಸೆಟ್ಗಳನ್ನ ನಾವು ಪರ್ಚೇಸ್ ಮಾಡಿದ್ರೆ ದುಡ್ಡು ಆಚೆ ಹೋಗಿರುತ್ತೆ ಮೈನಸ್. ಸೊ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ನಾವು ನೆನ್ಪಿಡಬೇಕಾಗಿರೋದು ಸೇಲ್ ಆಫ್ ಫಿಕ್ಸೆಡ್ ಅಸೆಟ್ ಪ್ಲಸ್ ಪರ್ಚೇಸ್ ಆಫ್ ಫಿಕ್ಸೆಡ್ ಅಸೆಟ್ ಮೈನಸ್. ಯಾವುದೇ ಡೌಟ್ ಕ್ಯಾಶ್ ಫ್ಲೋ ನಲ್ಲಿ ಬಂದ್ರೂ ಕೂಡ ಇಮ್ಮಿಡಿಯೇಟ್ಲಿ ಒಂದು ಲೆಡ್ಜರ್ ಅಕೌಂಟ್ ಅನ್ನ ಡ್ರಾ ಮಾಡ್ಕೊಳ್ಳಿ. ಲೆಡ್ಜರ್ ಅಕೌಂಟ್ಗೆ ನಾವು ಫಾಲೋ ಮಾಡಬೇಕಾಗಿರುವಂತ ರೂಲ್ಸ್ ಏನು? ಬಹಳ ಸುಲಭ. ಯಾವುದೇ ಅಸೆಟ್ ಅಕೌಂಟ್ ಆಗಿದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಯಾವುದೇ ಲಯಬಿಲಿಟಿ ಅಕೌಂಟ್ ಆಗಿದ್ರೆ ಸಿಂಪಲ್ ಉಲ್ಟಾ ಮಾಡ್ಕೊಂಬಿಡಿ, ಡೆಬಿಟ್ ವಾಟ್ ಗೋಸ್ ಔಟ್, ಕ್ರೆಡಿಟ್ ವಾಟ್ ಕಮ್ಸ್ ಇನ್. ಸೊ ಈ ಒಂದೆರಡು ಸಿಂಪಲ್ ರೂಲ್ಗಳನ್ನ ತಲೆಲಿಟ್ಕೊಂಡು ಯಾವುದೇ ಇನ್ವೆಸ್ಟಿಂಗ್ ಅಥವಾ ಇದನ್ನ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ನಲ್ಲಿ ಕೂಡ ನಾವು ಅಪ್ಲೈ ಮಾಡಬಹುದು. ಏನೇ ಡೌಟ್ ಬಂದ್ರು ಇಮ್ಮಿಡಿಯೇಟ್ಲಿ ಡ್ರಾಫ್ಟ್ ಲೆಡ್ಜರ್ ಅಕೌಂಟ್ ನಿಮ್ಮ ಎಲ್ಲ ಡೌಟ್ಗಳನ್ನು ಕ್ಲಿಯರ್ ಮಾಡುತ್ತೆ. ಸೊ ಮೊದಲನೆಯದಾಗಿ ಪ್ಲಾಂಟ್ 1,20,000, ಕ್ಲೋಸಿಂಗ್ 1,50,000. ಆಮೇಲೆ ಹೇಳ್ತಾ ಇದ್ದಾನೆ
ಡ್ಯೂರಿಂಗ್ ದ ಇಯರ್ ಪ್ಲಾನ್ ಕಾಸ್ಟಿಂಗ್ 60,000 with an accumulated depreciation 25,000 was sold for 30,000. ಏನಪ್ಪ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ. ಇಲ್ಲಿ ಸೇಲು ಪರ್ಚೇಸ್ ಹೇಗೆ ಕಂಡುಹಿಡಿಯೋದು? ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಸುಲಭ. ಪರ್ಚೇಸ್ ಆಗಿರ್ಬೇಕು, ಸೇಲ್ ಆಗಿರ್ಬೇಕು, ಅದನ್ನ ನಾವು ಬರಿಬೇಕಷ್ಟೇ. ಇಲ್ಲಿ ಇಷ್ಟೊಂದು ಇನ್ಫಾರ್ಮೇಶನ್ ಕೊಟ್ಟಿದ್ದಾನೆ, ಏನ್ ಮಾಡಬೇಕು? ನಾನ್ ನಿಮಗೆ ಹೇಳಿದ ಹಾಗೆ ಇಮ್ಮಿಡಿಯೇಟ್ಲಿ ಒಂದು ಲೆಡ್ಜರ್ ಅಕೌಂಟ್ ಅನ್ನ ಡ್ರಾಫ್ಟ್ ಮಾಡಬೇಕು. ಸೊ ಪರ್ಟಿಕ್ಯುಲರ್ಸ್ ರೂಪೀಸ್ ನಮ್ಮ ಲೆಡ್ಜರ್ ಅಕೌಂಟಿನ ಫಾರ್ಮ್ಯಾಟ್. ಇಲ್ಲಿ ನಾವು ಸಾಲ್ವ್ ಮಾಡ್ತಾ ಇರುವಂತದ್ದು ಪ್ಲಾಂಟ್ ಅಕೌಂಟ್ ಅಂದ್ರೆ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್. ಇದು ನಮಗೆ ಅಸೆಟ್ ಆಗತ್ತೆ. ಎಷ್ಟು ಲಾಜಿಕ್ ಇದೆ ಅಕೌಂಟ್ ಅಲ್ಲಿ, ಜಸ್ಟ್ ಒಬ್ಸರ್ವ್ ಮಾಡಿ. ಮೊದಲನೆಯದಾಗಿ ಓಪನಿಂಗ್ ಬ್ಯಾಲೆನ್ಸ್ ಅಂದ್ರೆ ಪ್ಲಾಂಟು ಒಳಗೆ ಬರ್ತಾ ಇದೆ. ಡೆಬಿಟ್ ವಾಟ್ ಕಮ್ಸ್ ಇನ್ 1,20,000. ನೆಕ್ಸ್ಟ್ ಪ್ಲಾಂಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಅಂದ್ರೆ ಪ್ಲಾಂಟ್ ಆಚೆ ಕಡೆ ಹೋಗ್ತಾ ಇದೆ, ಅದನ್ನ ಫಸ್ಟೇ ಬರ್ದಿಟ್ಕೊಂಡ್ಬಿಡೋಣ. ಸೊ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, ಇದನ್ನ ಕೆಲವರು ಲಾಸ್ಟ್ ಅಲ್ಲಿ ಬರೀತಾರೆ, ನೀವು ಬರ್ದಿಟ್ಕೊಂಡ್ಬಿಡಿ, ನೋ ಪ್ರಾಬ್ಲಮ್. ಆಮೇಲೆ ಅವನು ಹೇಳ್ತಾ ಇದ್ದಾನೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್, ಅದು ಪ್ಲಾಂಟ್ಗೆ ಸಂಬಂಧಪಟ್ಟಿದ ಹಾಗಿಲ್ಲದಿರೋದ್ರಿಂದ ನಾನು ತಗೊಳಕ್ಕೆ ಹೋಗೋದಿಲ್ಲ. ಡ್ಯೂರಿಂಗ್ ದ ಇಯರ್ ಪ್ಲಾಂಟ್ ಕಾಸ್ಟಿಂಗ್ 60,000. ನೋಡಿ ಇಲ್ಲಿ ವಿತ್ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 25,000 ವಾಸ್ ಸೋಲ್ಡ್ ಫಾರ್ 30,000. ಪ್ಲಾಂಟ್ ಅನ್ನ ನಾವು ಸೇಲ್ ಮಾಡ್ತಾ ಇದ್ದೇವೆ ಅಂದ್ರೆ ಪ್ಲಾಂಟ್ ನಮ್ಮ ಬಿಸ್ನೆಸ್ಸಿನಿಂದ ಆಚೆ ಹೋಗುತ್ತೆ. ಕ್ರೆಡಿಟ್ ವಾಟ್ ಗೋಸ್ ಔಟ್, ಅದಕ್ಕೆ ನಾವು ಸೇಲ್ ಮಾಡಿದಾಗ ದುಡ್ಡಿಸ್ಕೊಂಡಿರ್ತೇವೆ. ಬೈ ಬ್ಯಾಂಕ್ ಅಕೌಂಟ್ ಅಥವಾ ಕ್ಯಾಶ್ ಅಕೌಂಟ್ ಅಂತ ಬರಿಬಹುದು. ಸೇಲ್ಸ್ ಎಷ್ಟು ಸೇಲ್ ಆಗಿದೆ? 30,000ದಷ್ಟು. ಈಗ ನಾವು ಕಂಡುಹಿಡಿಬೇಕಾಗಿರೋದು ಡಿಪ್ರಿಸಿಯೇಷನ್ ಇದೆ, 30,000ಕ್ಕೆ ಸೇಲ್ ಆಗಿದೆ, ಲಾಭನ ನಷ್ಟನ? ಅದಕ್ಕೆ ಒಂದು ನೋಟ್ ಮಾಡಿಬಿಡೋಣ. ಸೊ ಪ್ಲಾಂಟ್ ವ್ಯಾಲ್ಯೂ ಎಷ್ಟಿದೆ? ಸಿಂಪಲ್ 60,000 ಇದೆ. ಅದಕ್ಕೆ ಒಂದಿಷ್ಟು ಡಿಪ್ರಿಸಿಯೇಷನ್ ಹಾಕ್ತಾ ಇದ್ದೀವಿ. ಎಷ್ಟು ಹಾಕ್ತಾ ಇದ್ದೀವಿ? 25,000ದಷ್ಟು ಡಿಪ್ರಿಸಿಯೇಷನ್ ಹಾಕ್ತಾ ಇದ್ದೀವಿ. ಸೊ 60,000ದಲ್ಲಿ 25,000 ಆಚೆ ಹೊರಟೋದ್ರೆ ಅಲ್ಲಿಗೆ ನಮಗೆ ಉಳ್ಕೊಂಡಿದ್ದು 35,000. ಇದೇ ನಮ್ಮ ಕಾಸ್ಟ್ ವ್ಯಾಲ್ಯೂ. ನಾನು ಇವತ್ತು ಈ ಪ್ಲಾಂಟ್ ಅನ್ನ ಇಟ್ಕೊಂಡಿದ್ರೆ 35,000 ನನಗೆ ಸಿಗಬೇಕಿತ್ತು. ಅನ್ಫಾರ್ಚುನೇಟ್ಲಿ ನಾವು ಅದನ್ನ 30,000ಕ್ಕೆ ಸೇಲ್ ಮಾಡಿಬಿಟ್ಟಿದ್ದೀವಿ. ಅಲ್ಲಿಗೆ ನಮಗೆ ಸಿಕ್ಕಿದ್ದು ಬರೀ 30,000, ಲಾಸ್ ಆಗಿದ್ದು 5,000. ಸೊ ಎಂಟ್ರಿ ಮಾಡ್ಕೊಂಬಿಡಿ. ಒಂದು ಡಿಪ್ರಿಸಿಯೇಷನ್ ಇದೆ, ಒಂದು ಲಾಸ್ ಇದೆ. ಡಿಪ್ರಿಸಿಯೇಷನ್ ಅಂದ್ರೆ ಅಸೆಟ್ಟಿನ ವ್ಯಾಲ್ಯೂ ಆಚೆ ಹೋಗುತ್ತೆ. ಕ್ರೆಡಿಟ್ ವಾಟ್ ಗೋಸ್ ಔಟ್. ಸೊ ಬೈ ಡಿಪ್ರಿಸಿಯೇಷನ್ ಅಕೌಂಟ್ ಎಷ್ಟು ಡಿಪ್ರಿಸಿಯೇಷನ್ ಇದೆ? 25,000. ನೆಕ್ಸ್ಟ್ ನಾವು ಎಂಟ್ರಿ ಮಾಡ್ಕೊಳ್ಬೇಕಾಗಿರುವಂತದ್ದೇ ಲಾಸ್. ಏನು ಲಾಸ್? ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್. ಪ್ಲಾಂಟ್ ಗೋಸ್ ಔಟ್. ಲಾಸ್ ಅಕೌಂಟ್ ಡೇಟಾರ್ ಟು ಪ್ಲಾಂಟ್ ಅಕೌಂಟ್. ಮತ್ತೊಮ್ಮೆ ಪ್ಲಾಂಟ್ ಆಚೆ ಹೋಗ್ತಾ ಇದೆ, ಲಾಸ್ ಆಗ್ತಾ ಇದೆ. ಬೈ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಷ್ಟು ಲಾಸ್ ಆಗ್ತಾ ಇದೆ? 5,000 ರೂಪಾಯಿ. ಅಲ್ಲಿಗೆ ನಾವು ಏನೇನು ಟ್ರಾನ್ಸಾಕ್ಷನ್ ಇತ್ತು ಎಲ್ಲವನ್ನು ಎಂಟ್ರಿ ಮಾಡಿಬಿಟ್ಟಿದ್ದೀವಿ. ಈಗ ನಾವು ಟ್ಯಾಲಿ ಮಾಡುವಂತಹ ಸಮಯ. ಸೊ ಟ್ಯಾಲಿ ಮಾಡ್ಕೊಳ್ಳೋಣ. ಯಾವ ಕಡೆ ದೊಡ್ಡ ಅಮೌಂಟ್ ಇದೆ? 150, 180, 200, 205, 210. ಸೊ ನಮ್ಮ ಕ್ರೆಡಿಟ್ ಸೈಡಿನಲ್ಲಿ 2,10,000 ಇದೆ.
2,10,000 ಇದೆ. 2,10,000 ಮೈನಸ್ 1,20,000, 90,000 ರೂಪೀಸ್ ನಮ್ಮ ಬ್ಯಾಲೆನ್ಸಿಂಗ್ ಫಿಗರ್. ಈಗ ನೀವು ನನ್ನನ್ನು ಹಲವಾರು ಪ್ರಶ್ನೆ ಕೇಳ್ತೀರಾ, ಸರ್ ಈ ಲೆಡ್ಜರ್ ಅಕೌಂಟ್ ಅಲ್ಲಿ ಬ್ಯಾಲೆನ್ಸಿಂಗ್ ಫಿಗರ್ ಬಂದಾಗ ಹೇಗೆ ಕಂಡುಹಿಡಿಯೋದು? ಅದಕ್ಕೆ ನಾನು ನಿಮ್ಗೆ ಈ ರೂಲ್ಸ್ ಅನ್ನ ಹೇಳ್ಕೊಟ್ಟಿದ್ದು. ಬ್ಲೈಂಡ್ ಆಗಿ ಕಣ್ಣು ಮುಚ್ಕೊಂಡು ಈ ರೂಲ್ಸ್ ಅನ್ನ ಫಾಲೋ ಮಾಡಿ. ನೋಡಿ, ಇಲ್ಲಿ ಪ್ಲಾಂಟ್ ಆಚೆ ಕಡೆ ಹೋಯ್ತು, ಕ್ರೆಡಿಟ್ ವಾಟ್ ಗೋಸ್ ಔಟ್. ಡಿಪ್ರಿಸಿಯೇಷನ್ ಅಂದ್ರೆ ಅಷ್ಟು ಪ್ಲಾಂಟಿನ ಬೆಲೆ ಆಚೆ ಹೋಗುತ್ತೆ, ಕ್ರೆಡಿಟ್ ವಾಟ್ ಗೋಸ್ ಔಟ್. ಲಾಸ್ 5,000 ರೂಪಾಯಿ ಹೋಯ್ತು ಆಚೆ, ಕ್ರೆಡಿಟ್ ವಾಟ್ ಗೋಸ್ ಔಟ್. ಲಾಜಿಕ್ ಇಲ್ಲದ ಹಾಗೆ ಅಕೌಂಟೆನ್ಸಿಯ ಯಾವ ಪ್ರಾಬ್ಲಮ್ಮು ಇಲ್ಲ ಅಂದ್ರೆ ಅದು ಉತ್ಪ್ರೇಕ್ಷೆ ಅಲ್ಲ, ಎಕ್ಸಾಜುರೇಷನ್ ಅಲ್ಲ. ಈಗ ನೋಡಿ, 90,000 ಡೆಬಿಟ್ ವಾಟ್ ಕಮ್ಸ್ ಇನ್ ಕಡೆ ನನಗೆ ಸಿಗ್ತಾ ಇದೆ. ಅಂದ್ರೆ 90,000 ಅಷ್ಟು ಮಷಿನರಿಯನ್ನ ನಾನು ಪರ್ಚೇಸ್ ಮಾಡಿದ್ದೇನೆ, ಬಿಸ್ನೆಸ್ ಒಳಗಡೆ ಬಂದಿದೆ ಅಂತ ಅರ್ಥ. ಟು ಬ್ಯಾಂಕ್ ಅಕೌಂಟ್ ಆರ್ ಕ್ಯಾಶ್ ಅಕೌಂಟ್ ಇದನ್ನ ಬರಿಬಹುದು. ಇದನ್ನ ನಾವು ಪರ್ಚೇಸಸ್ ಅಂತ ಕರಿತೇವೆ. ಎಷ್ಟು ಸುಲಭವಾಗಿದೆ. ಈಗ ನನಗೆ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ಸಿಂಪಲ್, ಪರ್ಚೇಸಸ್ ಬೇಕು, ಸೇಲ್ಸ್ ಬೇಕು, ಸಿಕ್ಬಿಟ್ಟಿದೆ, ಹಾಕೊಂಬಿಡಿ. ಸೊ ಸೇಲ್ಸ್ ಎಷ್ಟು? 30,000 ಬರ್ಕೊಂಬಿಡೋಣ. ಸೇಲ್ ಆಫ್ ಪ್ಲಾಂಟ್ ಅಂದ್ರೆ ಪ್ಲಸ್ ಆಗಿರಬೇಕು, 30,000. ನೆಕ್ಸ್ಟ್ ಪರ್ಚೇಸಸ್ ಬೇಕು, ಬರ್ಕೊಂಬಿಡಿ. ಪರ್ಚೇಸಸ್ ಆಫ್ ಪ್ಲಾಂಟ್ ಎಷ್ಟಿದೆ? ಪರ್ಚೇಸಸ್ ಆಫ್ ಪ್ಲಾಂಟ್ 90,000 ಮೈನಸ್. ಓಕೆ, ಡನ್. ಈಗ ನಮಗೆ 90,000 ಮೈನಸ್ ಜಾಸ್ತಿ ಇದೆ, 30,000 ಪ್ಲಸ್ ಕಡಿಮೆ ಇದೆ. ಅಲ್ಲಿಗೆ ನಮ್ಮ ಆನ್ಸರ್ ಏನಾಗತ್ತೆ? ಮೈನಸ್ 60,000 ಆಗತ್ತೆ. ಇದನ್ನ ನಾನು ಕ್ಯಾಶ್ ಔಟ್ ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಕರಿತೇನೆ. ಎಷ್ಟು ಸುಲಭ. ಎಸ್, ಅದಕ್ಕಾಗಿನೇ ನಾನು ಹೇಳಿದ್ದು, ಯಾವುದೇ ಪ್ಲಾಂಟ್ ಅಕೌಂಟ್, ಮೆಷಿನರಿ ಅಕೌಂಟ್, ಯಾವುದೇ ಫಿಕ್ಸೆಡ್ ಅಸೆಟ್ ಅಕೌಂಟ್ ಇರಲಿ, ನಿಮಗೆ ಇನ್ವೆಸ್ಟಿಂಗ್ ಫೈನಾನ್ಸಿಂಗ್ ಅಲ್ಲಿ ಡೌಟ್ ಬಂದಿದ ತಕ್ಷಣ ಇಮ್ಮಿಡಿಯೇಟ್ ಆಗಿ ಲೆಡ್ಜರ್ ಮಾಡ್ಕೊಳ್ಳಿ. ಅಸೆಟ್ ಅಕೌಂಟ್ ಡೆಬಿಟ್ ವಾಟ್ ಕಮ್ಸ್ ಇನ್, ಕ್ರೆಡಿಟ್ ವಾಟ್ ಗೋಸ್ ಔಟ್, ನಾರ್ಮಲ್ ರೂಲ್ಸ್. ಲಯಬಿಲಿಟಿ ಅಕೌಂಟ್ ಸ್ವಲ್ಪ ತಲೆ ಓಡಿಸಿ ಸ್ಮಾರ್ಟ್ ಆಗಿ ಮಾಡಿ, ಡೆಬಿಟ್ ವಾಟ್ ಗೋಸ್ ಔಟ್, ಕ್ರೆಡಿಟ್ ವಾಟ್ ಕಮ್ಸ್ ಇನ್. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕ್ಯುಲೇಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಮಷೀನ್ ಅಟ್ ಕಾಸ್ಟ್. ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅನ್ನ ಕೊಟ್ಟಿದ್ದಾನೆ. ಇನ್ ದ ಇಯರ್ 2018 ಮಷೀನ್ ಕಾಸ್ಟಿಂಗ್ 2 ಲಕ್ಷ ವಾಸ್ ಸೋಲ್ಡ್ ಅಟ್ ಅ ಪ್ರಾಫಿಟ್ ಆಫ್ 1.5 lakhs. ಮಷೀನಿನ ಬೆಲೆ ಬರೀ 2 ಲಕ್ಷ, ಆದ್ರೆ ಅದನ್ನ 1.5 lakhs ಪ್ರಾಫಿಟ್ಟಿನಲ್ಲಿ ನಾವು ಸೇಲ್ ಮಾಡಿದ್ದೇವೆ. ಓಕೆ, ಡ್ಯೂರಿಂಗ್ ದ ಇಯರ್ ಡಿಪ್ರಿಸಿಯೇಷನ್ ಚಾರ್ಜ್ಡ್ ಆನ್ ದ ಮಷೀನ್ ಫಾರ್ 2018 ವಾಸ್ 2.5 lakhs. ಸೊ ವರ್ಷದಲ್ಲಿ ಇಡೀ ಮಷೀನರಿಗೆ ಸೋಲ್ಡ್ ಆಗಿದ್ದಂತಹ ಮಷೀನ್ಗಲ್ಲ, ಇಡೀ ಮಷೀನರಿಗೆ ನಾವು ಹಾಕಿದಂತ ಡಿಪ್ರಿಸಿಯೇಷನ್ ಎಷ್ಟು? 2.5 ಲಕ್ಷ. ಇದೇ ನಮ್ಮ ಹಿಂದಿನ ಪ್ರಾಬ್ಲಮ್ ಮತ್ತು ಈ ಪ್ರಾಬ್ಲಮ್ ನಡುವಿನ ವ್ಯತ್ಯಾಸ. ಈ ಪ್ರಾಬ್ಲಮ್ ನಲ್ಲಿ ನಾನು ಯಾಕೆ ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್ ಅನ್ನ ಮಾಡಲಿಲ್ಲ ಅಂದ್ರೆ, ಅವನು ನನಗೆ ಕ್ಲಿಯರ್ ಆಗಿ ಸೇಲ್ ಆಗಿದ್ದಂತಹ ಮಷೀನಿಗೆ ಇರುವಂತಹ ಡಿಪ್ರಿಸಿಯೇಷನ್ ಅನ್ನ ಕೊಟ್ಟುಬಿಟ್ಟಿದ್ದ. ಆದರೆ ಈ ಪ್ರಾಬ್ಲಮ್ ಅಲ್ಲಿ ಅವನು ಸೇಲ್ ಆಗಿರುವಂತ ಮಷೀನರಿಗೆ ನನಗೆ ಡಿಪ್ರಿಸಿಯೇಷನ್ ವ್ಯಾಲ್ಯೂವನ್ನ ಕೊಟ್ಟಿಲ್ಲ. ಆದ ಕಾರಣ ನನಗೆ ಏನೇ ಕನ್ಫ್ಯೂಷನ್ ಆದ್ರೂ ಕೂಡ ನಾನು ಲೆಡ್ಜರ್ ಅನ್ನ ಮಾಡ್ತೇನೆ. ಸೊ ಮಷೀನರಿ ಲೆಡ್ಜರ್, ಡಿಪ್ರಿಸಿಯೇಷನ್ ಲೆಡ್ಜರ್ ಎರಡನ್ನು ಸಾಲ್ವ್ ಮಾಡಬೇಕಾಗತ್ತೆ. ಮಾಡಿ ಬಿಡೋಣ. ಸೊ ಮಷೀನರಿ ಅಕೌಂಟಿಗೆ ಅಸೆಟ್ ಅಕೌಂಟ್ ಬರುತ್ತೆ. ನಾವು ಹಾಕಬೇಕಾಗಿರುವಂತ ರೂಲ್ಗಳು ಯಾವುದು? ಡೆಬಿಟ್ ವಾಟ್ ಕಮ್ಸ್ ಇನ್ ಮತ್ತು ಕ್ರೆಡಿಟ್ ವಾಟ್ ಗೋಸ್ ಔಟ್ ರೂಲ್ಗಳನ್ನ ಹಾಕಬೇಕಾಗತ್ತೆ. ಪರ್ಟಿಕ್ಯುಲರ್ಸ್ ರೂಪೀಸ್ ನಮ್ಮ ಫಾರ್ಮ್ಯಾಟ್. ಮತ್ತೊಂದು ಅಕೌಂಟ್ ಅನ್ನ ನಾನು ಈ ಪ್ರಾಬ್ಲಮ್ ನಲ್ಲಿ ಹಾಕಬೇಕಾಗತ್ತೆ. ಯಾವುದು ಆ ಮತ್ತೊಂದು ಅಕೌಂಟ್ ನಾವು ಹಾಕಬೇಕಾಗಿರುವಂತದ್ದು? ಬಹಳ ಸುಲಭ, ಅಕ್ಯುಮ್ಯುಲೇಟೆಡ್ ಡಿಪ್ರಿಸಿಯೇಷನ್ ಅಕೌಂಟ್. ಡಿಪ್ರಿಸಿಯೇಷನ್ ಅಕೌಂಟಿಗೆ ರೂಲ್ಸ್ ಅನ್ನ ನಾವು ಉಲ್ಟಾ ಬರ್ಕೊಳ್ಳೋಣ.
ಡೆಬಿಟ್ ವಾಟ್ ಗೋಸ್ ಔಟ್, ಕ್ರೆಡಿಟ್ ವಾಟ್ ಕಮ್ಸ್ ಇನ್. ಇನ್ ಅದರ್ ವರ್ಡ್ಸ್, ಡೆಬಿಟ್ ಆಲ್ ಎಕ್ಸ್ಪೆನ್ಸಸ್ ಅಂಡ್ ಲಾಸಸ್ ಮತ್ತು ಕ್ರೆಡಿಟ್ ಆಲ್ ಇನ್ಕಮ್ಸ್ ಅಂಡ್ ಗೇನ್ಸ್. ಯಾವುದೇ ನಾಮಿನಲ್ ಅಕೌಂಟ್ಗೆ ಫಾಲೋ ಮಾಡುವಂತ ರೂಲ್ಸ್ ಅನ್ನ ನಾವಿಲ್ಲಿ ಫಾಲೋ ಮಾಡ್ತೇವೆ. ಸೊ ನೆಕ್ಸ್ಟ್ ನೋಡಬೇಕಾಗಿರುವಂತದ್ದು ಮಷೀನರಿ ಡಿಪ್ರಿಸಿಯೇಷನ್ ಎಂಟ್ರಿಗಳು. ಬಹಳ ಸುಲಭ. ಮಷೀನ್ ಓಪನಿಂಗ್ 5 lakh, ಕ್ಲೋಸಿಂಗ್ 9 ಲಕ್ಷ. ಸೊ ಡೆಬಿಟ್ ವಾಟ್ ಕಮ್ಸ್ ಇನ್, ಓಪನಿಂಗ್ ಬ್ಯಾಲೆನ್ಸ್. ಸೊ ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್, 5 ಲಕ್ಷ ರೂಪಾಯಿ ಇದೆ. ಕ್ರೆಡಿಟ್ ವಾಟ್ ಗೋಸ್ ಔಟ್, ಕ್ಲೋಸಿಂಗ್ ಬ್ಯಾಲೆನ್ಸ್ ಬೈ ಬ್ಯಾಲೆನ್ಸ್ ಕ್ಯಾರಿಡ್ ಡೌನ್, 9 ಲಕ್ಷ ರೂಪಾಯಿ ಇದೆ. ಓಕೆ, ಡನ್. ನೆಕ್ಸ್ಟ್ ನಮ್ಮ ಡಿಪ್ರಿಸಿಯೇಷನ್ ಅನ್ನು ಎಂಟ್ರಿ ಮಾಡ್ಕೊಳ್ಳೋಣ. ಇಲ್ಲಿ ನಮಗೆ ಉಲ್ಟಾ ಸಿಗತ್ತೆ, ಯಾಕೆಂದ್ರೆ ನಮ್ಮ ರೂಲ್ಸು ಬದಲಾಗತ್ತೆ. ಸೊ ನಮ್ಮ ಕ್ರೆಡಿಟ್ ಸೈಡಿನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರ್ಕೊಳ್ಬೇಕು. ಎಷ್ಟಿದೆ? 3 ಲಕ್ಷ ರೂಪಾಯಿ ಇದೆ. ಓಕೆ, ನಮ್ಮ ಡೆಬಿಟ್ ಸೈಡಿನಲ್ಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಬರ್ಕೊಳ್ಬೇಕಾಗತ್ತೆ. ಎಷ್ಟಿದೆ ಕ್ಲೋಸಿಂಗ್ ಬ್ಯಾಲೆನ್ಸ್? 4.5 ಲಕ್ಷ ರೂಪಾಯಿ ಇದೆ. ಓಕೆ, ಡನ್. ನೆಕ್ಸ್ಟ್ ಇನ್ಫಾರ್ಮೇಶನ್ ಅನ್ನ ನೋಡೋಣ. ಮಷೀನ್ ಕಾಸ್ಟಿಂಗ್ 2 ಲಕ್ಷ. ಸೊ ಕಾಸ್ಟ್ ಆಫ್ ದ ಮಷೀನ್ ಎಷ್ಟು? 2 ಲಕ್ಷ. ಓಕೆ, ಸಿಂಪಲ್. ಸೋಲ್ಡ್ ಅಟ್ ಅ ಪ್ರಾಫಿಟ್ ಆಫ್ 1.5 ಲಕ್ಷ. ಓಕೆ, ಅದನ್ನು ಬರ್ಕೊಂಡ್ಬಿಡೋಣ. ಪ್ರಾಫಿಟ್ ಎಷ್ಟು ಮಾಡಿದ್ದೇವೆ? 1.5 ಲಕ್ಷ ಪ್ರಾಫಿಟ್ ಮಾಡಿದ್ದೇವೆ. ಓಕೆ, ಆದರೆ ಇದರ ಸೇಲ್ಸ್ ವ್ಯಾಲ್ಯೂ ಎಷ್ಟು? ಓಕೆ, ಕಾಸ್ಟ್ 2 ಲಕ್ಷ, ಪ್ರಾಫಿಟ್ 1.5 ಲಕ್ಷ, ಸೇಲ್ಸ್ ವ್ಯಾಲ್ಯೂ ಎಷ್ಟು? ನಾನು ಅದನ್ನೇ ಇಲ್ಲಿ ಬರಿಬೇಕಾಗಿರೋದು. ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂದ್ರೆ ಅರ್ಥ ಏನು? ಪರ್ಚೇಸಸ್ ಅನ್ನೆಲ್ಲ ಮೈನಸ್ ಮಾಡಬೇಕು, ಸೇಲ್ಸ್ ಅನ್ನೆಲ್ಲ ಪ್ಲಸ್ ಮಾಡಬೇಕು. ಸೇಲ್ಸ್ ನನಗೆ ಗೊತ್ತಾಗ್ತಾ ಇಲ್ವಲ್ಲ. ದಿಸ್ ಇಸ್ ವೇರ್ ಡಿಪ್ರಿಸಿಯೇಷನ್ ಬಿಕಮ್ಸ್ ಇಂಪಾರ್ಟೆಂಟ್. ಸೊ ಅವನು ಹೇಳ್ತಾ ಇದ್ದಾನೆ, ಡಿಪ್ರಿಸಿಯೇಷನ್ ಚಾರ್ಜ್ ಆನ್ ದ ಮಷೀನ್ ಎಷ್ಟಿದೆ? 2.5 ಲಕ್ಷ ಇದೆ. ಯಾವುದೇ ನಾಮಿನಲ್ ಅಕೌಂಟ್ ಅನ್ನ P&L ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ರಿಮೆಂಬರ್ ಫಸ್ಟ್ ಇಯರ್ ಡಿಪ್ರಿಸಿಯೇಷನ್ ಚಾಪ್ಟರ್. ಸೊ ಎಷ್ಟಿದೆ? 2.5 ಲಕ್ಷ ರೂಪಾಯಿ ಇದೆ. ಟ್ರಾನ್ಸ್ಫರ್ ಮಾಡಿ ಬಿಡೋಣ. ಸೊ ಈಗ ಈ ಮಷೀನರಿ ಅಂದ್ರೆ ಸೇಲ್ ಆದಂತಹ ಮಷೀನರಿಗೆ ಎಷ್ಟು ಡಿಪ್ರಿಸಿಯೇಷನ್ ಬರುತ್ತೆ ಚೆಕ್ ಮಾಡೋಣ. ಸೊ 5.5 ಲಕ್ಷ ಕ್ರೆಡಿಟ್ ಸೈಡಿನಲ್ಲಿ ಜಾಸ್ತಿ ಬರ್ತಾ ಇದೆ. ಸೊ ಎಂಟ್ರಿ ಮಾಡಿಕೊಂಡು ಬಿಡೋಣ. 5.5 ಮೈನಸ್ 4.5 ಡಿಪ್ರಿಸಿಯೇಷನ್ ಅನ್ನ ನಾವು ಮಷೀನರಿ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಎಷ್ಟು ಟ್ರಾನ್ಸ್ಫರ್ ಮಾಡಬೇಕು? 1 ಲಕ್ಷ ರೂಪಾಯಿ. ಈಗ ನಮ್ಮ ಹಾದಿ ಬಹಳ ಈಸಿ ಆಯ್ತು. ಸೊ ಕಾಸ್ಟ್, ಇದರಿಂದ ಡಿಪ್ರಿಸಿಯೇಷನ್ ಅನ್ನ ಮೈನಸ್ ಮಾಡಿಬಿಡಿ. ಎಷ್ಟಿದೆ? 1 ಲಕ್ಷ. ಅಲ್ಲಿಗೆ ನನ್ನ ಕಾಸ್ಟ್ ಎಷ್ಟಾಯ್ತು? 1 ಲಕ್ಷ ಆಯ್ತು. ಪ್ರಾಫಿಟ್ 1.5 ಲಕ್ಷ ಸಿಕ್ಕಿದೆ. 2 ಆಡ್ ಮಾಡಿಬಿಟ್ರೆ 2.5 ಲಕ್ಷ ನನ್ನ ಸೇಲ್ಸ್ ವ್ಯಾಲ್ಯೂ. ಇಲ್ಲಿ ನೀವು ಅಬ್ಸರ್ವ್ ಮಾಡೋದಾದ್ರೆ ನನಗೆ ನನ್ನ ಡಿಪ್ರಿಸಿಯೇಷನ್ ಅನ್ನ ಅವನು ಡೈರೆಕ್ಟ್ ಆಗಿ ಕೊಟ್ಟಿದ್ದ. ಡಿಪ್ರಿಸಿಯೇಷನ್ ಅಕೌಂಟ್ ಮಾಡುವಂತಹ ಜವಾಬ್ದಾರಿಯೇ ನನಗೆ ಇರಲಿಲ್ಲ. ಆದ್ರೆ ಇಲ್ಲಿ ಅವನು ನನಗೆ ಡಿಪ್ರಿಸಿಯೇಷನ್ ಅನ್ನ ಕೊಟ್ಟಿಲ್ಲದ ಕಾರಣ ಒಂದು ಎಕ್ಸ್ಟ್ರಾ ಜವಾಬ್ದಾರಿ ಹುಟ್ಕೊಳ್ತು, ಡಿಪ್ರಿಸಿಯೇಷನ್ ಅಕೌಂಟ್ ಅನ್ನ ಮಾಡುವಂತದ್ದು. ಸಿಂಪಲ್. ಈಗ ಎಲ್ಲವೂ ಸಿಕ್ಕಾಗಿದೆ, ಎಂಟ್ರಿ ಮಾಡ್ಕೊಳ್ಳೋಣ. ಸೊ ಯಾವುದೇ ಪ್ರಾಫಿಟ್, ಡೆಬಿಟ್ ವಾಟ್ ಕಮ್ಸ್ ಇನ್, ಪ್ರಾಫಿಟ್ ಒಳಗೆ ಬಂತು ಮಷೀನ್. ಸೊ ಪ್ರಾಫಿಟ್ ಅಂಡ್ ಲಾಸ್. ಓಕೆ, ಎಷ್ಟಿದೆ? 1.5 ಲಕ್ಷ ಪ್ರಾಫಿಟ್ ಇದೆ. ಮಷೀನ್ ಅನ್ನ ಸೇಲ್ ಮಾಡಿದ್ದೇವೆ. ಕ್ರೆಡಿಟ್ ವಾಟ್ ಗೋಸ್ ಔಟ್, ಮಷೀನ್ ನನ್ನ ಬಿಸ್ನೆಸ್ಸಿನಿಂದ ಆಚೆ ಹೋಗ್ತಾ ಇದೆ. ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ಎಷ್ಟಕ್ಕೆ ಸೇಲ್ ಮಾಡಿದ್ದೇವೆ? 2.5 ಲಕ್ಷ ರೂಪಾಯಿ. ನೆಕ್ಸ್ಟ್ ಇಲ್ಲಿ ಟು ಮಷೀನರಿ ಅಂತ 1 ಲಕ್ಷ ಡಿಪ್ರಿಸಿಯೇಷನ್ ಇದೆ. ಕ್ರಾಸ್ ಪೋಸ್ಟಿಂಗ್ ಮಾಡಿ ಬೈ ಡಿಪ್ರಿಸಿಯೇಷನ್ ಅಕೌಂಟ್ 1 ಲಕ್ಷ ರೂಪಾಯಿ. ಎಷ್ಟು ಸುಲಭ! ಎಲ್ಲ ಎಂಟ್ರಿಗಳನ್ನು ನಾನು ಮಾಡಿಕೊಂಡು ಆಯ್ತು. ಈಗ ಟ್ಯಾಲಿ ಮಾಡುವಂತಹ ಸಮಯ. ನನ್ನ ಡೆಬಿಟ್ ಸೈಡ್ ನೋಡಿದ್ರೆ 6.5 ಲಕ್ಷ ಇದೆ. ಕ್ರೆಡಿಟ್ ಸೈಡಿನಲ್ಲಿ ನೋಡಿದ್ರೆ 11.5 12.5 ಲಕ್ಷ ರೂಪಾಯಿ ಇದೆ.
ಓಕೆ, 12.5 ಲಕ್ಷ ಮೈನಸ್ 6.5 ಲಕ್ಷ, ಅಲ್ಲಿಗೆ ನನ್ನ ಆನ್ಸರ್ 6 ಲಕ್ಷ ರೂಪಾಯಿ ಆಯ್ತು. ಒಬ್ಸರ್ವ್ ಮಾಡ್ಕೊಳ್ಳಿ, ಡೆಬಿಟ್ ವಾಟ್ ಕಮ್ಸ್ ಇನ್ನಿನ ಕಡೆ ನನಗೆ ಈ ಬ್ಯಾಲೆನ್ಸಿಂಗ್ ಫಿಗರ್ ಸಿಗ್ತಾ ಇದೆ ಅಂದ್ರೆ ಮಷೀನ್ ಒಳಗೆ ಬಂದಿದೆ, ಪರ್ಚೇಸ್ ಮಾಡಿದೀವಿ ಅಂತ ಅದರ ಅರ್ಥ. ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್, ಇದನ್ನ ನಾವು ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಕರಿತೇವೆ. ಸೊ ಪರ್ಚೇಸ್ ಆಗಿರುವಂತದ್ದು ಮೈನಸ್, ಸೇಲ್ ಆಗಿರುವಂತದ್ದು ಪ್ಲಸ್. ಎಂಟ್ರಿ ಮಾಡಿಕೊಳ್ಳೋಣ. ಸೇಲ್ ಆಫ್ ಮಷೀನ್ ಪ್ಲಸ್ ಮಾಡಬೇಕಾಗತ್ತೆ 2.5 ಲಕ್ಷ. ಓಕೆ, ನೆಕ್ಸ್ಟ್ ಪರ್ಚೇಸ್ ಆಫ್ ಮಷೀನ್ ಮೈನಸ್ ಮಾಡಬೇಕಾಗತ್ತೆ 6 ಲಕ್ಷ ರೂಪಾಯಿ. ಎಷ್ಟು ಸುಲಭ. ಸೊ ಈಗ 6 ಲಕ್ಷದಿಂದ 2.5 ಲಕ್ಷವನ್ನ ನಾವು ಆಚೆ ತೆಗಿದ್ರೆ ಮೈನಸ್ 3.5 ಲಕ್ಷ ಸಿಗತ್ತೆ. ಇದೇ ನಮ್ಮ ಕ್ಯಾಶ್ ಔಟ್ ಫ್ಲೋಸ್. ಆಚೆ ಹೋಗ್ತಾ ಇದೆ ದುಡ್ಡು ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಸೊ ಅಲ್ಲಿಗೆ ಯಾವ ಯಾವ ಎಂಟ್ರಿಗಳಿತ್ತು ಎಲ್ಲವನ್ನು ಹಾಕೊಂಡಾಯ್ತು. ಆನ್ಸರ್ ನೆಗೆಟಿವ್ ನಲ್ಲಿ ಸಿಕ್ಕಿದಂತ ಕಾರಣ ಏನಾಗಿರುತ್ತೆ? ಕ್ಯಾಶ್ ಔಟ್ ಫ್ಲೋಸ್. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕ್ಯುಲೇಟ್ ಆರ್ ಕಂಪ್ಯೂಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಒಂದಿಷ್ಟು ಡೇಟಾವನ್ನ ಕೊಟ್ಟಿದ್ದಾನೆ. ನನಗೆ ವೆರಿ ಕ್ಲಿಯರ್ಲಿ ಗೊತ್ತಿದೆ ಪರ್ಚೇಸಸ್ ಅಂದ್ರೆ ಪ್ಲಸ್, ಸೇಲ್ಸ್ ಅಂದ್ರೆ ಮೈನಸ್ ಮಾಡಬೇಕು ಅಂತ. ಇಲ್ಲಿ ಅವನೇ ಡೈರೆಕ್ಟ್ ಆಗಿ ಎಲ್ಲವನ್ನೂ ಹೇಳಿದ್ದಾನೆ. ಪ್ಲಾಂಟ್ ಪರ್ಚೇಸ್ ಆಗಿದೆ, ಸೊ ಪರ್ಚೇಸಸ್ ಆಫ್ ಪ್ಲಾಂಟ್ ಮೈನಸ್ ಮಾಡಬೇಕು 4,40,000 ರೂಪಾಯಿ. ನೆಕ್ಸ್ಟ್ ಪ್ಲಾಂಟ್ ಅನ್ನ ಸೇಲ್ ಮಾಡಿದ್ದೇವೆ, ಸೊ ಸೇಲ್ ಆಫ್ ಪ್ಲಾಂಟ್ ಇದನ್ನ ಪ್ಲಸ್ ಮಾಡಬೇಕಾಗತ್ತೆ 50,000. ತುಂಬಾ ಜನ ನಿಮ್ಗೆ ಹೇಳಿರ್ತಾರೆ ಪರ್ಚೇಸ್ ಎಲ್ಲ ಒಂದ್ ಕಡೆ ಸೇಲ್ ಎಲ್ಲ ಒಂದ್ ಕಡೆ ಬರ್ಕೊಳ್ಳಿ ಅಂತ. ಆ ತರ ಯಾವ ರೂಲು ಇಲ್ಲ. ಯಾವ್ದು ನಿಮಗೆ ಈಸಿ ಅನ್ಸುತ್ತೆ ಆ ಮೆಥಡ್ ಅಲ್ಲಿ ಬರ್ಕೊಳ್ಳಿ. ಇನ್ವೆಸ್ಟ್ಮೆಂಟ್ ಅನ್ನ ಪರ್ಚೇಸ್ ಮಾಡಿದ್ದೇವೆ, ಸೊ ಮತ್ತೊಮ್ಮೆ ಮೈನಸ್ ಮಾಡಬೇಕಾಗತ್ತೆ. ಪರ್ಚೇಸಸ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಮೈನಸ್, ಸೊ ಮೈನಸ್ 1,80,000. ಪರ್ಚೇಸಸ್ ಆದ ನಂತರ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇದೆ, ಸೊ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಇದನ್ನ ಪ್ಲಸ್ ಮಾಡಬೇಕಾಗತ್ತೆ 1,00,000 ರೂಪಾಯಿ. ಓಕೆ, ಗುಡ್ ವಿಲ್ ಅನ್ನ ಪರ್ಚೇಸ್ ಮಾಡಿದ್ದೇವೆ, ಪೇಟೆಂಟ್ ಅನ್ನ ಸೇಲ್ ಮಾಡಿದ್ದೇವೆ, ಸೊ ಪರ್ಚೇಸ್ ಆಫ್ ಗುಡ್ ವಿಲ್. ಯಾವ ಪರ್ಚೇಸಸ್ ಮಾಡಿದ್ರೂ ಕೂಡ ಮೈನಸ್ ಆಗತ್ತೆ, ಮೈನಸ್ 2,00,000 ರೂಪಾಯಿ. ಅದೇ ರೀತಿಯಲ್ಲಿ ಪೇಟೆಂಟಿನ ಸೇಲ್ ಆಗಿದೆ, ಸೊ ಬರ್ಕೊಳ್ಳೋಣ ಪೇಟೆಂಟ್ಸ್ ಸೋಲ್ಡ್. ಏನು ಮಾಡಬೇಕು? ಪ್ಲಸ್ ಮಾಡಬೇಕು. ಎಷ್ಟಿದೆ ನಮ್ಮ ಪೇಟೆಂಟ್ಸ್ ಸೋಲ್ಡ್? 1,00,000 ರೂಪಾಯಿ ಇದೆ. ಓಕೆ, ಡನ್. ನೆಕ್ಸ್ಟ್ ನೋಡೋದಾದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಫಾರ್ ಡಿಬೆಂಚರ್ ಹೆಲ್ಡ್ ಆಸ್ ಇನ್ವೆಸ್ಟ್ಮೆಂಟ್. ನಾನು ಇನ್ವೆಸ್ಟ್ಮೆಂಟ್ ಇಟ್ಕೊಂಡಿರುವಂತಹ ಡಿಬೆಂಚರಿಗೆ ಇಂಟ್ರೆಸ್ಟ್ ಬರುವಂತದ್ದು, ಸೊ 60,000 ರೂಪಾಯಿ ಇದೆ. ಎಂಟ್ರಿ ಮಾಡಿಕೊಳ್ಳೋಣ. ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್ ರಿಸೀವ್ಡ್. ಮತ್ತೊಮ್ಮೆ ರಿಸೀವ್ ಆಗಿರುವ ಕಾರಣ ಪ್ಲಸ್ ಆಗತ್ತೆ 60,000. ಡಿವಿಡೆಂಡ್ ರಿಸೀವ್ಡ್ ಆನ್ ಶೇರ್ಸ್ ಹೆಲ್ಡ್ ಆಸ್ ಇನ್ವೆಸ್ಟ್ಮೆಂಟ್. ಸೊ ಮತ್ತೊಮ್ಮೆ ಇದನ್ನು ಕೂಡ ಇನ್ವೆಸ್ಟ್ಮೆಂಟ್ ಇಟ್ಕೊಂಡಿರುವ ಕಾರಣ ತಗೊಳ್ಬೇಕಾಗತ್ತೆ. ಪ್ಲಸ್ ಎಷ್ಟಿದೆ? 10,000. ಸೊ ಸಿಂಪಲ್ ಲಾಜಿಕ್, ದುಡ್ಡು ಒಳಗೆ ಬಂದ್ರೆ ಪ್ಲಸ್, ದುಡ್ಡು ಆಚೆ ಹೋದ್ರೆ ಮೈನಸ್. ನೆಕ್ಸ್ಟ್, ಅ ಪ್ಲಾಟ್ ಆಫ್ ಲ್ಯಾಂಡ್ ವಿಚ್ ವಾಸ್ ಪರ್ಚೇಸ್ ಫಾರ್ ಇನ್ವೆಸ್ಟ್ಮೆಂಟ್ ಪರ್ಪಸ್ ವಾಸ್ ಲೆಟ್ ಔಟ್ ಫಾರ್ ಕಮರ್ಷಿಯಲ್ ಯೂಸ್. ರೆಂಟ್ ರಿಸೀವ್ಡ್ 30,000. ಸೊ ರೆಂಟ್ ರಿಸೀವ್ಡ್ ಎಷ್ಟಿದೆ? 30,000 ಇದೆ. ಪ್ಲಸ್ ಮಾಡೋಣ.
ಅಲ್ಲಿಗೆ ಎಲ್ಲ ಎಂಟ್ರಿಗಳನ್ನು ಬರ್ಕೊಂಡಾಯ್ತು. ಈಗ ಲೆಕ್ಕ ಹಾಕುವಂತಹ ಸಮಯ, ಲೆಕ್ಕ ಹಾಕಿ ಬಿಡೋಣ. -4,40,000 ಪ್ಲಸ್ 50,000 minus 1,80,000 ಪ್ಲಸ್ 1,00,000 rupees ಮೈನಸ್ 2 ಲಕ್ಷ ಪ್ಲಸ್ 1 ಲಕ್ಷ ಪ್ಲಸ್ 60,000 ಪ್ಲಸ್ 10,000 ಪ್ಲಸ್ 30,000. ಪರ್ಫೆಕ್ಟ್ ಆನ್ಸರ್. minus 4,70,000 rupees. ಸೊ ಇದನ್ನ ನಾವು ಕ್ಯಾಶ್ ಔಟ್ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಕರೀತೇವೆ. ಓಕೆ, ಎಷ್ಟು ಸುಲಭ. ಅಕಸ್ಮಾತ್ ಆನ್ಸರ್ ಪಾಸಿಟಿವ್ ಆಗಿದ್ದಿದ್ರೆ ನಾನು ಇದನ್ನ ಕ್ಯಾಶ್ ಇನ್ಫ್ಲೋಸ್ ಅಂತ ಕರಿತಾ ಇದ್ದೆ. ಇನ್ನೊಂದು ಪಾಯಿಂಟ್ ಮುಖ್ಯವಾಗಿ ನೀವು ನೆನ್ಪಿಟ್ಕೊಳ್ಬೇಕಾಗಿರುವಂತದ್ದು, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್, ಡಿವಿಡೆಂಟ್ ರಿಸೀವ್ಡ್ ಆನ್ ಶೇರ್ಸ್ ಹೆಲ್ಡ್ ಆಸ್ ಇನ್ವೆಸ್ಟ್ಮೆಂಟ್, ರೆಂಟ್ ರಿಸೀವ್ಡ್ 30,000 ಮತ್ತು 60,000 ಏನಿದೆ, ಇದನ್ನ ನಾನು ಇಲ್ಲಿ ಇನ್ವೆಸ್ಟ್ಮೆಂಟ್ ಅನ್ನೋ ಪದ ಕೊಟ್ಟಿರುವ ಕಾರಣ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಲ್ಲಿ ತಗೊಂಡಿದ್ದೇನೆ. ಸಾಮಾನ್ಯವಾಗಿ ನಾನೊಂದು ಕ್ರೂಡ್ ಅಂಡ್ ಶ್ರೂಡ್ ಆಗಿ ಇದನ್ನ ಅನಾಲಿಸಿಸ್ ಮಾಡೋದಾದ್ರೆ, ಸಾಮಾನ್ಯವಾಗಿ ಈ ರೀತಿ ಡಿವಿಡೆಂಟ್ ರಿಸೀವ್ಡ್ ಆನ್ ಇನ್ವೆಸ್ಟ್ಮೆಂಟ್, ಡಿಬೆಂಚರ್ ಇಂಟ್ರೆಸ್ಟ್ ರಿಸೀವ್ಡ್ ಆಸ್ ಇನ್ವೆಸ್ಟ್ಮೆಂಟ್, ಅಥವಾ ಕಮರ್ಷಿಯಲ್ ಆಗಿ ನಾವು ಲ್ಯಾಂಡ್ ತಗೊಂಡು ರೆಂಟ್ ಅನ್ನ ತಗೊಂಡಿದ್ರೆ ಇವೆಲ್ಲವೂ ಕೂಡ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಆಗುತ್ತೆ. ಆಪರೇಟಿಂಗ್ ಆಕ್ಟಿವಿಟೀಸ್ ನಲ್ಲಿ ಸಾಮಾನ್ಯವಾಗಿ ಹಾಕಬೇಕಾಗತ್ತೆ. ಆದರೆ ನಮ್ಮ ಬೋರ್ಡಿನ ಕ್ವೆಶ್ಚನ್ ಬ್ಯಾಂಕ್ ನ ಪ್ರಕಾರವೂ ಕೂಡ ಅವರು ಇವೆಲ್ಲವನ್ನು ಕೂಡ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಲ್ಲೇ ತಗೊಂಡಿದ್ದಾರೆ. ಹಾಗಾಗಿ ನಾನು ಕೂಡ ಇಲ್ಲಿ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಲ್ಲಿ ತಗೊಂಡಿದ್ದೇನೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ಮುಂದಿನ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಸೊ ಮಷಿನರಿ, ಇನ್ವೆಸ್ಟ್ಮೆಂಟ್ಸ್, ಪೇಟೆಂಟ್ಸ್ ಮತ್ತು ಲ್ಯಾಂಡ್ ಅನ್ನ ಕೊಟ್ಟಿದ್ದಾನೆ. ಡಿವಿಡೆಂಡ್ ರಿಸೀವ್ಡ್ ಆನ್ ಶೇರ್ಸ್ ಹೆಲ್ಡ್ ಆಸ್ ಇನ್ವೆಸ್ಟ್ಮೆಂಟ್, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್ ಹೆಲ್ಡ್ ಆಸ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾನೆ. ಯಾವುದೇ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ನಲ್ಲಿ ಪರ್ಚೇಸಸ್ ಅಂದ್ರೆ ಮೈನಸ್, ಸೇಲ್ಸ್ ಅಂದ್ರೆ ನಾವು ಪ್ಲಸ್ ಮಾಡಬೇಕಾಗತ್ತೆ. ಮಾಡಿ ಬಿಡೋಣ. ಮೊದಲನೆಯದಾಗಿ ಪರ್ಚೇಸಸ್ ಆಫ್ ಮಷಿನರಿಯನ್ನ ಕೊಟ್ಟಿದ್ದಾನೆ. ಯಾವುದೇ ಪರ್ಚೇಸಸ್ಗೆ ಮೈನಸ್ ಮಾಡಬೇಕು. ಸೊ ಮೈನಸ್ 2 ಲಕ್ಷ ರೂಪಾಯಿ. ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಪರ್ಚೇಸ್ಡ್ ಕೊಟ್ಟಿದ್ದಾನೆ, ಮೈನಸ್ ಮಾಡಬೇಕಾಗತ್ತೆ. ಪರ್ಚೇಸಸ್ ಆಫ್ ಇನ್ವೆಸ್ಟ್ಮೆಂಟ್ ಮೈನಸ್ 1,50,000 ರೂಪಾಯಿ. ನೆಕ್ಸ್ಟ್ ಸೇಲ್ ಆಫ್ ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾನೆ, ಅದನ್ನು ಕೂಡ ನಾವು ಡೈರೆಕ್ಟ್ ಆಗಿ ಬರ್ಕೊಳ್ಬಹುದು. ಪ್ಲಸ್ ಮಾಡಬೇಕಾಗತ್ತೆ 60,000. ಓಕೆ, ಪೇಟೆಂಟ್ಸ್ ಅನ್ನ ಸೇಲ್ ಮಾಡಿದ್ದೇವೆ. ಸೊ ಪೇಟೆಂಟ್ಸ್ ಸೋಲ್ಡ್, ಪ್ಲಸ್ ಮಾಡಬೇಕಾಗತ್ತೆ 50,000. ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿದ್ದೇವೆ, ಮೈನಸ್ ಮಾಡಬೇಕಾಗತ್ತೆ. ಸಾಮಾನ್ಯವಾಗಿ ಲ್ಯಾಂಡ್, ಬಿಲ್ಡಿಂಗ್ ಇವನ್ನೆಲ್ಲ ತಗೊಳ್ಳುವಂತದ್ದು ಒಂದು ಸ್ಟ್ರಾಂಗ್ ಬಿಸ್ನೆಸ್ಸಿನ ಐಡೆಂಟಿಟಿ, ಮೈನಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ಡಿವಿಡೆಂಟ್ ರಿಸೀವ್ಡ್ ಆನ್ ಶೇರ್ಸ್, ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್. ಸೊ ಮುಂದಿನದ್ದು ನೋಡೋದಾದ್ರೆ ಡಿವಿಡೆಂಟ್ ಆನ್ ಶೇರ್ಸ್. ಸೊ ಹೆಲ್ಡ್ ಆಸ್ ಇನ್ವೆಸ್ಟ್ಮೆಂಟ್ಸ್ ಕೊಟ್ಟಿರುವ ಕಾರಣ ನಾನಿದನ್ನ ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ 35,000. ನೆಕ್ಸ್ಟ್ ನೋಡೋದಾದ್ರೆ ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್. ಸೊ ಇಂಟ್ರೆಸ್ಟ್ ಆನ್ ಡಿಬೆಂಚರ್ಸ್, ಮತ್ತೊಮ್ಮೆ ಅವನು ಇದನ್ನ ಇನ್ವೆಸ್ಟ್ಮೆಂಟ್ ಆಗಿ ತಗೊಂಡಿರುವ ಕಾರಣ ನಾನಿದನ್ನ ಇಲ್ಲಿ ತೆಗೆದುಕೊಳ್ತಾ ಇದ್ದೇನೆ. ಓಕೆ, ಡನ್. ಈಗ ಇದರ ಫೈನಲ್ ವ್ಯಾಲ್ಯೂವನ್ನ ಕಂಡುಹಿಡಿಯುವಂತಹ ಸಮಯ ಮಾಡಿಬಿಡೋಣ. ಮೈನಸ್ 2 ಲಕ್ಷ ಮೈನಸ್ 1.5 ಲಕ್ಷ ಪ್ಲಸ್ 60,000 ಪ್ಲಸ್ 50,000 ಮೈನಸ್ 1 ಲಕ್ಷ ಪ್ಲಸ್ 35,000 ಪ್ಲಸ್ 20,000. ಅಲ್ಲಿಗೆ ನಮ್ಮ ಉತ್ತರ ಮೈನಸ್ 2,85,000. ಇಲ್ಲಿ ಮೈನಸ್ ನಲ್ಲಿ ಉತ್ತರ ಸಿಗ್ತಾ ಇರುವಂತಹ ಕಾರಣ ಇದನ್ನ ನಾನು ಕ್ಯಾಶ್ ಔಟ್ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಅಂತ ಕರೀತಾ ಇದ್ದೇನೆ.
ಅಕಸ್ಮಾತ್ ನಮ್ಮ ಆನ್ಸರ್ ಪಾಸಿಟಿವ್ ನಲ್ಲಿ ಸಿಕ್ಕಿದಿದ್ರೆ ಅದು ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆಗ್ತಾ ಇತ್ತು. ಹಾಗಾದ್ರೆ ನೆಕ್ಸ್ಟ್ ಏನು ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಅಷ್ಟು ಐಟಮ್ಗಳನ್ನು ಕೊಟ್ಟಿದ್ದಾನೆ. ಸೊ ಎಲ್ಲ ಐಟಮ್ಗಳನ್ನು ತೆಗೆದುಕೊಳ್ಳೋಣ. ಮೊದಲಿಗೆ ನೋಡೋದಾದ್ರೆ ಮಷಿನರಿ ಪರ್ಚೇಸ್ 4.5 ಲಕ್ಷ ಇದೆ. ಯಾವುದೇ ಮಷಿನರಿಯನ್ನ ಪರ್ಚೇಸ್ ಮಾಡಿದ್ರೆ ದುಡ್ಡು ಆಚೆ ಹೋಗುತ್ತೆ, ಮೈನಸ್ ಮಾಡಬೇಕಾಗತ್ತೆ. -4.5 ಲಕ್ಷ. ಓಕೆ, ಡನ್. ಇನ್ವೆಸ್ಟ್ಮೆಂಟ್ ಸೋಲ್ಡ್ 6 ಲಕ್ಷ ಇದೆ. ಸೊ ಇನ್ವೆಸ್ಟ್ಮೆಂಟ್ ಸೋಲ್ಡ್ ಪ್ಲಸ್ ಮಾಡಬೇಕಾಗತ್ತೆ 6 ಲಕ್ಷ ರೂಪಾಯಿ. ಯಾವುದೇ ಸೇಲ್ಸ್ ಅನ್ನ ಪ್ಲಸ್ ಮಾಡ್ತೇವೆ. ಡಿವಿಡೆಂಡ್ ರಿಸೀವ್ಡ್ ಆನ್ ಶೇರ್ಸ್ ಹೆಲ್ಡ್ ಆಸ್ ಇನ್ವೆಸ್ಟ್ಮೆಂಟ್. ಇನ್ವೆಸ್ಟ್ಮೆಂಟ್ ಕೊಟ್ಟಿರುವ ಕಾರಣ ನಾನು ಇದನ್ನ ಇಲ್ಲಿ ತೆಗೆದುಕೊಳ್ತೇನೆ, ಪ್ಲಸ್ ಮಾಡಬೇಕಾಗತ್ತೆ 35,000. ಫರ್ನಿಚರ್ ಪರ್ಚೇಸ್ಡ್. ಸೊ ಫರ್ನಿಚರ್ ಪರ್ಚೇಸ್ ಮಾಡಿದ್ದೇವೆ. ಎಷ್ಟು ಪರ್ಚೇಸ್ ಮಾಡಿದ್ದೇವೆ? -27,000. ಇಂಟ್ರೆಸ್ಟ್ ರಿಸೀವ್ಡ್ ಆನ್ ಡಿಬೆಂಚರ್ಸ್. ಸೊ ಇಂಟ್ರೆಸ್ಟ್ ಇದನ್ನ ಇನ್ವೆಸ್ಟ್ಮೆಂಟ್ ಅಲ್ಲಿ ಇಟ್ಟಿರುವ ಕಾರಣ ತೆಗೆದುಕೊಳ್ತಾ ಇದ್ದೇನೆ. ಸೊ 58,000 ರೂಪಾಯಿ. ನೆಕ್ಸ್ಟ್ ನೋಡೋದಾದ್ರೆ ಅವನು ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಅಂತ ಕೊಟ್ಟಿದ್ದಾನೆ. ಇದನ್ನ ತೆಗೆದುಕೊಳ್ಳುವ ಹಾಗಿಲ್ಲ. ರಿಮೆಂಬರ್, ಇನ್ಕಮ್ ಟ್ಯಾಕ್ಸ್ ಅನ್ನ ಅಥವಾ ಟ್ಯಾಕ್ಸಸ್ ಅನ್ನ ನಾವು ಆಪರೇಟಿಂಗ್ ಆಕ್ಟಿವಿಟೀಸ್ ನಲ್ಲಿ ತೆಗೆದುಕೊಳ್ಬೇಕು. ಇದು ಇಲ್ಲಿ ನಮಗೆ ಕೊಟ್ಟಿರುವಂತಹ ಎಕ್ಸ್ಟ್ರಾ ಇನ್ಫಾರ್ಮೇಶನ್. ಸೊ ಈಗ ನಾವು ನಮ್ಮ ಫೈನಲ್ ವ್ಯಾಲ್ಯೂ ಅನ್ನ ಕಂಡು ಹಿಡಿಯುವಂತಹ ಸಮಯ. ಸೊ ಕಂಡು ಹಿಡಿದು ಬಿಡೋಣ. -4.5 ಲಕ್ಷ ಪ್ಲಸ್ 6 ಲಕ್ಷ ರೂಪಾಯಿ ಪ್ಲಸ್ 35,000 ಮೈನಸ್ 27,000 ಪ್ಲಸ್ 58,000 2,16,000. ನಮಗೆ ಆನ್ಸರ್ ಪಾಸಿಟಿವ್ ಆಗಿ ಸಿಗ್ತಾ ಇರುವಂತಹ ಕಾರಣ ಇದು ನಮ್ಮ ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್ ಆಗಿರುವಂತದ್ದು. ಸೊ ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಇನ್ವೆಸ್ಟಿಂಗ್ ಆಕ್ಟಿವಿಟೀಸ್. ಈ ಪ್ರಾಬ್ಲಮಿನಲ್ಲಿ ಇನ್ಕಮ್ ಟ್ಯಾಕ್ಸ್ ಅನ್ನ ಅವನು ಕೊಟ್ಟಿರುವಂತದ್ದನ್ನ ತೆಗೆದುಕೊಳ್ಳಬಾರದು, ಯಾಕೆಂದ್ರೆ ಅದು ನಮ್ಮ ಆಪರೇಟಿಂಗ್ ಆಕ್ಟಿವಿಟೀಸ್ಗೆ ಹೋಗುತ್ತೆ. ಹಾಗಾದ್ರೆ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ನಲ್ಲಿ ಯಾವೆಲ್ಲ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬಹುದು ನೋಡೋಣ ಬನ್ನಿ. ನಮ್ಮ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ನ ಮೊದಲನೆಯ ಪ್ರಾಬ್ಲಮ್ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಆರ್ ಕಂಪ್ಯೂಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಸೊ ನಾವಿಲ್ಲಿ ಮಾಡ್ತಾ ಇರುವಂತದ್ದು ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂದ್ರೆ ಶೇರ್ ಹೋಲ್ಡರ್ ಫಂಡ್ಸ್ ಮತ್ತು ನಾನ್ ಕರೆಂಟ್ ಲಯಬಿಲಿಟೀಸ್ ನಗೆ ಸಂಬಂಧಪಟ್ಟಂತದ್ದು. ಯಾವ್ದಾದ್ರೂ ಶೇರ್ ಹೋಲ್ಡರ್ ಫಂಡ್ಗಳು ಜಾಸ್ತಿ ಆಗ್ತಾ ಇದ್ರೆ ನಾವು ದುಡ್ಡನ್ನ ತೆಗೆದುಕೊಳ್ತಾ ಇದ್ದೇವೆ ಅಂತ ಅರ್ಥ, ಪ್ಲಸ್ ಯಾವ್ದಾದ್ರೂ ಶೇರ್ ಹೋಲ್ಡರ್ ಫಂಡ್ಸ್ ಫಾರ್ ದಟ್ ಮ್ಯಾಟರ್ ನಾನ್ ಕರೆಂಟ್ ಲಯಬಿಲಿಟೀಸ್ ಕೂಡ ಕಡಿಮೆ ಆಗ್ತಾ ಇದ್ರೆ ದುಡ್ಡನ್ನ ಕಟ್ಟುತ್ತಾ ಇದ್ದೇವೆ ಅಂತ ಅರ್ಥ, ಮೈನಸ್. ಸೊ ಮೊದಲನೆಯ ಪಾಯಿಂಟ್ ಅನ್ನ ನೋಡೋದಾದ್ರೆ ಎಕ್ವಿಟಿ ಶೇರ್ ಕ್ಯಾಪಿಟಲ್ 20 ಲಕ್ಷ 30 ಲಕ್ಷ ದುಡ್ಡು ಜಾಸ್ತಿ ಆಗ್ತಾ ಇದೆ. ಸೊ ಅಲ್ಲಿಗೆ ಪ್ಲಸ್ ಮಾಡಬೇಕಾಗತ್ತೆ. ಎಕ್ವಿಟಿ ಶೇರ್ ಕ್ಯಾಪಿಟಲ್ ಅಬ್ಸರ್ವ್ ಮಾಡಿದ್ರೆ ಮೊದಲಿಗೆ 20 ಇತ್ತು, ತದನಂತರ 30 ಆಯ್ತು, ಜಾಸ್ತಿ ಆಗ್ತಾ ಇದೆ. ಸೊ ನಾವೇನ್ ಮಾಡಬೇಕಾಗತ್ತೆ? ಪ್ಲಸ್ ಮಾಡಬೇಕಾಗತ್ತೆ. ನೆಕ್ಸ್ಟ್ ನೋಡೋದಾದ್ರೆ ಸೆಕ್ಯೂರ್ಡ್ ಲೋನ್ 9 ಲಕ್ಷ ಇತ್ತು, 16 ಲಕ್ಷ ಆಗ್ತಾ ಇದೆ. ಜಾಸ್ತಿ ಆಗ್ತಾ ಇದೆ ಏನೋ ಸತ್ಯವೇ, ಆದರೆ ಡ್ಯೂರಿಂಗ್ ದ ಇಯರ್ ಸೆಕ್ಯೂರ್ಡ್ ಲೋನ್ ರೀಪೇಡ್ 4 ಲಕ್ಷ ವಿತ್ ಇಂಟ್ರೆಸ್ಟ್ 20,000 ಅಂಡ್ ಪೇಯ್ಡ್ ಡಿವಿಡೆಂಟ್ ಆಫ್ 50,000. ಯಾವುದಾದ್ರೂ ಒಂದು ಡೌಟ್ ಬಂದ ಕೂಡಲೇ ನಾವು ಲೆಡ್ಜರ್ ಅಕೌಂಟ್ ಅನ್ನ ರೆಡಿ ಮಾಡಿಕೊಳ್ಳೋಣ. ಇಲ್ಲಿ ನಂಗೆ ಸೆಕ್ಯೂರ್ಡ್ ಲೋನ್ ಬಗ್ಗೆ ಡೌಟ್ ಬರ್ತಾ ಇದೆ. 9 ಲಕ್ಷ ಇದೆ, 16 ಲಕ್ಷ ಇದೆ, ರೀಪೇಡ್ 4 ಲಕ್ಷ ಕೊಟ್ಟಿದ್ದಾನೆ, ಏನಪ್ಪ ಇದು, ಇಷ್ಟೊಂದು ಕನ್ಫ್ಯೂಷನ್ ಇದೆ. ಸೊ ಕನ್ಫ್ಯೂಷನ್ ಅಂತ ಅನಿಸಿದ ತಕ್ಷಣ ನಾನು ಲೋನ್ ಅಕೌಂಟ್ ಅನ್ನ ರೆಡಿ ಮಾಡಿಕೊಂಡು ಬಿಡ್ತೇನೆ. ಇದು ನಮಗೆ ಲಯಬಿಲಿಟಿ ಅಕೌಂಟ್ ಆಗುವಂತಹ ಕಾರಣ ಡೆಬಿಟ್ ವಾಟ್ ಗೋಸ್ ಔಟ್,
ಕ್ರೆಡಿಟ್ ವಾಟ್ ಕಮ್ಸ್ ಇನ್ ಅನ್ನುವಂತಹ ಒಂದು ರೂಲ್ ಅನ್ನ ನಾನು ಮಾಡ್ಕೊಂಡಿದ್ದೇನೆ. ಸುಲಭವಾಗಿ ಇದನ್ನ ಈಗ ನಾವು ಸಾಲ್ವ್ ಮಾಡ್ಬೋದು. ಸೊ ಪರ್ಟಿಕ್ಯುಲರ್ಸ್ ರುಪೀಸ್ ಲಯಬಿಲಿಟಿ ಅಕೌಂಟ್ ಆಗಿರೋದ್ರಿಂದ ಡೆಬಿಟ್ ಸೈಡಿನಲ್ಲಿ ನಾನು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಬರೆದ್ರೆ, ಕ್ರೆಡಿಟ್ ಸೈಡಿನಲ್ಲಿ ನಾನು ನನ್ನ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರ್ಕೊಳ್ತೇನೆ. ಸೊ ಬರ್ಕೊಳ್ಳೋಣ. ಓಪನಿಂಗ್ ಬ್ಯಾಲೆನ್ಸ್ 9 ಲಕ್ಷ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ 16 ಲಕ್ಷ ಇದೆ. ಅವನು ಹೇಳ್ತಾ ಇದ್ದಾನೆ ಡ್ಯೂರಿಂಗ್ ದ ಇಯರ್ 4 ಲಕ್ಷ ಕಟ್ಟಿದ್ದೇನೆ. ಅಲ್ಲಿಗೆ 4 ಲಕ್ಷದಷ್ಟು ಲೋನು ಬಿಸ್ನೆಸ್ಸಿನಿಂದ ಆಚೆ ಹೋಗಿದೆ, ಕಟ್ಬಿಟ್ಟಿದ್ದೀವಿ. ಸೊ ಟು ಬ್ಯಾಂಕ್ ಅಥವಾ ಕ್ಯಾಶ್ ಅಕೌಂಟ್ ಲೋನ್ ರೀಪೇಯ್ಡ್. ಓಕೆ, ಎಷ್ಟು ಲಕ್ಷ? 4 ಲಕ್ಷ. ಅದನ್ನ ಬಿಟ್ರೆ ಬೇರೆ ಯಾವುದೇ ಐಟಮ್ಗಳು ನನಗೆ ಕಾಣಿಸ್ತಾ ಇಲ್ಲ. ಇಂಟ್ರೆಸ್ಟ್ ಅನ್ನ ನಾನು ಡೈರೆಕ್ಟ್ ಆಗಿ ಎಂಟ್ರಿ ಮಾಡ್ಕೊಳ್ತೇನೆ. ಸೊ ಟ್ಯಾಲಿ ಮಾಡುವಂತಹ ಸಮಯ ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ, 20 ಲಕ್ಷ ರೂಪಾಯಿ. ಕ್ರೆಡಿಟ್ ಸೈಡಿನಲ್ಲಿ ಕಡಿಮೆ ಬರ್ತಾ ಇದೆ. ಸೊ ಟ್ಯಾಲಿ ಮಾಡೋಣ. 20 ಲಕ್ಷ ಮೈನಸ್ 9 ಲಕ್ಷ 11 ಲಕ್ಷ ಬರ್ತಾ ಇದೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕ್ರೆಡಿಟ್ ವಾಟ್ ಕಮ್ಸ್ ಇನ್, ಹೊಸ ಲೋನ್ ಒಳಗೆ ಬರ್ತಾ ಇದೆ. ಸೊ ಬೈ ಬ್ಯಾಂಕ್ ಅಥವಾ ಕ್ಯಾಶ್ ಅಕೌಂಟ್ ನಾವು ಲೋನ್ ಅನ್ನ ರಿಸೀವ್ ಮಾಡ್ತಾ ಇದ್ದೇವೆ. ಸೊ ಈಗ ಇದೆರಡರ ಎಂಟ್ರಿಯನ್ನ ಇಲ್ಲಿ ಹಾಕೊಳ್ಳಿ. ಲೋನ್ ರೀಪೇಯ್ಡ್. ಸೊ ಸೆಕ್ಯೂರ್ಡ್ ಲೋನ್ ರೀಪೇಯ್ಡ್, ಕಟ್ಟಿದ್ದೇವೆ ಅಂದ್ರೆ ಮೈನಸ್ 4 ಲಕ್ಷ. ಅದೇ ರೀತಿಯಲ್ಲಿ ಲೋನ್ ರಿಸೀವ್ಡ್. ಸೊ ಸೆಕ್ಯೂರ್ಡ್ ಲೋನ್ ರಿಸೀವ್ಡ್. ಎಷ್ಟು ರಿಸೀವ್ ಮಾಡಿದ್ದೇವೆ? 11 ಲಕ್ಷ. ದುಡ್ಡು ಬರ್ತಾ ಇರುವ ಕಾರಣ ಪ್ಲಸ್. ನೆಕ್ಸ್ಟ್ ಇಂಟ್ರೆಸ್ಟ್ ಅನ್ನ ಕಟ್ಟಿದ್ದೇವೆ. ಸೊ ಇಂಟ್ರೆಸ್ಟ್ ಪೇಯ್ಡ್. ಎಷ್ಟು ಇಂಟ್ರೆಸ್ಟ್ ಕಟ್ಟಿದ್ದೇವೆ? 20,000. ಡಿವಿಡೆಂಟ್ ಕಟ್ಟಿದ್ದೇವೆ. ಸೊ ಡಿವಿಡೆಂಟ್ ಪೇಯ್ಡ್. ಎಷ್ಟು ಡಿವಿಡೆಂಟ್ ಅನ್ನ ಕೊಟ್ಟಿದ್ದೇವೆ? ಕಟ್ಟಿರುವ ಕಾರಣ ಮೈನಸ್ ಮಾಡಬೇಕು, ಮೈನಸ್ 50,000. ಈಗ ಲೆಕ್ಕ ಹಾಕುವಂತಹ ಸಮಯ. ಲೆಕ್ಕ ಹಾಕೋಣ. 10 ಲಕ್ಷ ಮೈನಸ್ 4 ಲಕ್ಷ ಪ್ಲಸ್ 11 ಲಕ್ಷ ಮೈನಸ್ 20,000 ಮೈನಸ್ 50,000 16,30,000 ಆಗ್ತಾ ಇದೆ. ಇದು ಪಾಸಿಟಿವ್ ಬರ್ತಾ ಇರುವಂತಹ ಕಾರಣ ಇದನ್ನ ನಾನು ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂತ ಕರೀತೇನೆ. ಎಷ್ಟು ಸುಲಭ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಡಿಬೆಂಚರ್ಸ್ ಕೊಟ್ಟಿದ್ದಾನೆ, ಪ್ರಿಫರೆನ್ಸ್ ಕ್ಯಾಪಿಟಲ್ ಕೊಟ್ಟಿದ್ದಾನೆ. ಡ್ಯೂರಿಂಗ್ ದ ಇಯರ್ ಕಂಪನಿ ರಿಡೀಮ್ಡ್ ಅಂದ್ರೆ ಡಿಬೆಂಚರ್ಸ್ ಅನ್ನ ದುಡ್ಡು ಕೊಟ್ಟು ಬಿಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 1 ಲಕ್ಷ ರೂಪಾಯಿ. ಓಕೆ, ಮೊದಲಿಗೆ ಡಿಬೆಂಚರ್ಸ್ 8 ಲಕ್ಷ ಇತ್ತು, ತದನಂತರ 10 ಲಕ್ಷ ಆಯಿತು, ಜೊತೆಗೆ ಒಂದು ಅಡ್ಜಸ್ಟ್ಮೆಂಟ್ ಅನ್ನು ಕೊಟ್ಬಿಟ್ಟಿದ್ದಾನೆ. ನನಗೆ ಕನ್ಫ್ಯೂಷನ್ ಆಗೋಗ್ತಾ ಇದೆ. ಕನ್ಫ್ಯೂಷನ್ ಅಂದ ತಕ್ಷಣ ನಾನು ಒಂದು ಲೆಡ್ಜರ್ ಅಕೌಂಟ್ ಅನ್ನ ರೆಡಿ ಮಾಡಿಬಿಡ್ತೇನೆ. ಡಿಬೆಂಚರ್ಸ್ ಅಂದ್ರೆ ಅದು ನನಗೆ ಲಯಬಿಲಿಟಿ ಅಕೌಂಟ್ ಆಗತ್ತೆ. ಯಾವುದೇ ಲಯಬಿಲಿಟಿ ಅಕೌಂಟಿಗೆ ಡೆಬಿಟ್ ವಾಟ್ ಗೋಸ್ ಔಟ್, ಕ್ರೆಡಿಟ್ ವಾಟ್ ಕಮ್ಸ್ ಇನ್ ಅನ್ನುವಂತಹ ಒಂದು ರೂಲ್ ಅನ್ನ ನಾನು ಮಾಡಿಟ್ಕೊಂಡಿದ್ದೇನೆ. ಸೊ ಪರ್ಟಿಕ್ಯುಲರ್ಸ್ ರುಪೀಸ್ ಅನ್ನ ಹಾಕೊಳ್ಳೋಣ. ಸೊ ಡೆಬಿಟ್ ಸೈಡಿನಲ್ಲಿ ನಾನು ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಬರ್ಕೊಂಡ್ರೆ, ನನ್ನ ಕ್ರೆಡಿಟ್ ಸೈಡಿನಲ್ಲಿ ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಬರ್ಕೊಳ್ತೇನೆ. ನಮ್ಮ ಅಸೆಟ್ಟಿನ ಅಕೌಂಟ್ಗೆ ಉಲ್ಟಾ ಆಗುವಂಥದ್ದೇ ಲಯಬಿಲಿಟಿ ಅಕೌಂಟ್. ಸೊ ಓಪನಿಂಗ್ ಬ್ಯಾಲೆನ್ಸ್ 8 ಲಕ್ಷ ಇದೆ. ಕ್ಲೋಸಿಂಗ್ ಬ್ಯಾಲೆನ್ಸ್ ನೋಡೋದಾದ್ರೆ 10 ಲಕ್ಷ ರೂಪಾಯಿ ಇದೆ. ಡ್ಯೂರಿಂಗ್ ದ ಇಯರ್ ಕಂಪನಿ
ಪೇಯ್ಡ್ ರಿಡೀಮ್ಡ್ 1,00,000 ಅಂದ್ರೆ ಡಿಬೆಂಚರ್ಸ್ ಆಚೆ ಹೋಗ್ತಾ ಇದೆ ಅಂತ ಅರ್ಥ. ಡೆಬಿಟ್ ವಾಟ್ ಗೋಸ್ ಔಟ್, ಡಿಬೆಂಚರ್ ಹೊಟ್ಟೋಯ್ತು. ಟು ಬ್ಯಾಂಕ್ ಆರ್ ಕ್ಯಾಶ್ ಅಕೌಂಟ್ ರಿಡೀಮ್ಡ್. ಎಷ್ಟು ರಿಡೀಮ್ ಆಗಿದೆ? 1,00,000. ಅಲ್ಲಿಗೆ ಎಲ್ಲ ಟ್ರಾನ್ಸಾಕ್ಷನಿನ ಎಂಟ್ರಿಗಳನ್ನ ಹಾಕೊಂಡಾಗಿದೆ. ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ. 11,00,000. 11,00,000 11 ಮೈನಸ್ 8 3,00,000 ರೂಪಾಯಿ ಕ್ರೆಡಿಟ್ ಸೈಡಿನಲ್ಲಿ ಬ್ಯಾಲೆನ್ಸ್ ಸಿಗ್ತಾ ಇದೆ. ಕ್ರೆಡಿಟ್ ವಾಟ್ ಕಮ್ಸ್ ಇನ್, ಅಲ್ಲಿಗೆ 3,00,000ದಷ್ಟು ಡಿಬೆಂಚರ್ಗಳನ್ನ ನಾವು ಒಳಗೆ ತರ್ತಾ ಇದ್ದೇವೆ ಅಂತ ಅರ್ಥ. ಸೊ ಬೈ ಕ್ಯಾಶ್ ಆರ್ ಬ್ಯಾಂಕ್ ಅಕೌಂಟ್ ನ್ಯೂ ಡಿಬೆಂಚರ್ಸ್. ಎಷ್ಟು ಈಸಿ. ಸೊ ಈಗ ಇದೆರಡನ್ನು ಎಂಟ್ರಿ ಮಾಡಿಕೊಳ್ಳಿ. ರಿಡೀಮ್ಡ್ ಡಿಬೆಂಚರ್ಸ್ ಅಂದ್ರೆ ಡಿಬೆಂಚರ್ಸ್ ಅನ್ನ ಕಟ್ಟಿದ್ದೇವೆ ಅಂತ ಅರ್ಥ. ಮೈನಸ್ ಮಾಡಬೇಕು 1,00,000. ನೆಕ್ಸ್ಟ್ ನ್ಯೂ ಡಿಬೆಂಚರ್ಸ್ ಅಂದ್ರೆ ಡಿಬೆಂಚರ್ಸ್ ಅನ್ನ ಹೊಸದಾಗಿ ಕೊಟ್ಟು ದುಡ್ಡಿಸ್ಕೊಳ್ತಾ ಇದ್ದೇವೆ ಅಂತ ಅರ್ಥ. ಇದು ಮೈನಸ್ ಆದ್ರೆ ಇದು ನಮಗೆ ಪ್ಲಸ್ ಆಗತ್ತೆ. ನೆಕ್ಸ್ಟ್ ಅವನು ಪ್ರಿಫರೆನ್ಸ್ ಕ್ಯಾಪಿಟಲ್ ಅನ್ನ ಕೊಟ್ಟಿದ್ದಾನೆ, ಅದಕ್ಕೆ ಯಾವುದೇ ಅಡ್ಜಸ್ಟ್ಮೆಂಟ್ಗಳು ಕಾಣಿಸ್ತಾ ಇಲ್ಲ. 3ರಿಂದ 5,00,000 ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಸೊ ಪ್ರಿಫರೆನ್ಸ್ ಕ್ಯಾಪಿಟಲ್ ಎಕ್ಸ್ಟ್ರಾ ಆಗ್ತಾ ಇರುವ ಕಾರಣ, ಜಾಸ್ತಿ ಆಗ್ತಾ ಇರುವ ಕಾರಣ ದುಡ್ಡು ಇಸ್ಕೊಳ್ತಾ ಇದ್ದೇವೆ, ಪ್ಲಸ್ ಅಂತ ಅರ್ಥ. ಸೊ 2,00,000 ಜಾಸ್ತಿ ಆಗ್ತಾ ಇದೆ. ಇಲ್ಲಿ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಲ್ಕ್ಯುಲೇಷನ್. 3 + 2 5,00,000 ಮೈನಸ್ 1 4,00,000 ರೂಪಾಯಿ ಆಯಿತು. ನಮಗೆ ಇಲ್ಲಿ ಆನ್ಸರ್ ಪಾಸಿಟಿವ್ ಆಗಿ ಸಿಗ್ತಾ ಇರುವಂತಹ ಕಾರಣ ಇದು ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಆಗಿರಬೇಕು. ಎಷ್ಟು ಈಸಿ ನಮ್ಮ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ 13ನೆಯ ಪ್ರಾಬ್ಲಮ್ ಅಲ್ಲಿ ಅವನು ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಇನ್ಫಾರ್ಮೇಶನ್ ಕ್ಯಾಲ್ಕುಲೇಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಸ್ಟ್ರೈಟ್ ಫಾರ್ವರ್ಡ್ ಕೊಟ್ಟಿದ್ದಾನೆ. ಎಕ್ವಿಟಿ ಶೇರ್ ಕ್ಯಾಪಿಟಲ್ ಜಾಸ್ತಿ ಆಗ್ತಾ ಇದೆ. 28 ಇದ್ದಿದ್ದು 35 ಆಗ್ತಾ ಇದೆ. ದುಡ್ಡನ್ನ ಇಸ್ಕೊಳ್ತಾ ಇದ್ದೇವೆ ಅಂತ ಅರ್ಥ. ಸೊ ಮೊದಲಿಗೆ ಎಕ್ವಿಟಿ ಶೇರ್ ಕ್ಯಾಪಿಟಲ್. ಸೊ ಎಷ್ಟು ದುಡ್ಡು ಜಾಸ್ತಿ ಆಗ್ತಾ ಇದೆ ಅದನ್ನ ಆಡ್ ಮಾಡಬೇಕಾಗತ್ತೆ. 7,00,000 ರೂಪಾಯಿ. ನೆಕ್ಸ್ಟ್ ನೋಡೋದಾದ್ರೆ ಬ್ಯಾಂಕ್ ಲೋನ್ ಕಡಿಮೆ ಆಗ್ತಾ ಇದೆ. 10,00,000 ಕಡಿಮೆ ಆಗ್ತಾ ಇದೆ ಅಂದ್ರೆ ದುಡ್ಡನ್ನ ಕಟ್ಬಿಟ್ಟಿದ್ದೇವೆ ಅಂತ ಅರ್ಥ. ಸೊ ರೀಪೇಮೆಂಟ್ ಆಫ್ ಬ್ಯಾಂಕ್ ಲೋನ್. ಹೇಗೆ ಗೊತ್ತಾಯಿತು? ಯಾಕೆ ಅಂದ್ರೆ ದುಡ್ಡು ಕಡಿಮೆ ಆಗ್ತಾ ಇದೆ, ಮೈನಸ್ ಮಾಡಬೇಕಾಗತ್ತೆ. ಮೈನಸ್ 10,00,000. ಸೊ ಇಲ್ಲಿ ನಮಗೆ ಸ್ಟ್ರೈಟ್ ಫಾರ್ವರ್ಡ್ ಕ್ಯಾಲ್ಕ್ಯುಲೇಷನ್ ಸಿಗತ್ತೆ. ಮೈನಸ್ ಪ್ಲಸ್ಗಿಂತ ಜಾಸ್ತಿ ಇದೆ, ಅಲ್ಲಿಗೆ ದುಡ್ಡು ಆಚೆ ಹೋಗ್ತಾ ಇದೆ ಅಂತ ಅರ್ಥ. ಎಷ್ಟು ದುಡ್ಡು ಆಚೆ ಹೋಗ್ತಾ ಇದೆ? 3,00,000 ರೂಪಾಯಿ. ಇದನ್ನ ನಾವು ಕ್ಯಾಶ್ ಔಟ್ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಅಂತ ಕರಿತೇವೆ. ಯಾವಾಗ ದುಡ್ಡು ಒಳಗೆ ಬರುತ್ತೆ ಪ್ಲಸ್ಸಿನಲ್ಲಿ ಇರುತ್ತೆ ಕ್ಯಾಶ್ ಇನ್ಫ್ಲೋಸ್. ದುಡ್ಡು ಆಚೆ ಹೋದಾಗ ಮೈನಸ್ಸಿನಲ್ಲಿ ಬಂದಾಗ ಇಲ್ಲಿ 3,00,000 ಮೈನಸ್ ಆಗ್ತಾ ಇದೆ, ಅಲ್ಲಿಗೆ ಇದು ನಮ್ಮ ಕ್ಯಾಶ್ ಔಟ್ಫ್ಲೋಸ್. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ. ನಮ್ಮ ಮುಂದಿನ ಪ್ರಾಬ್ಲಮ್ ನೋಡೋದಾದ್ರೆ ಅವನು ಹೇಳ್ತಾ ಇದ್ದಾನೆ, ಕ್ಯಾಲ್ಕ್ಯುಲೇಟ್ ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್. ಮೊದಲನೆಯದನ್ನ ನೋಡೋದಾದ್ರೆ ಎಕ್ವಿಟಿ ಶೇರ್ ಕ್ಯಾಪಿಟಲ್ 2,50,000 ರೂಪಾಯಿಯಷ್ಟು ಜಾಸ್ತಿ ಆಗ್ತಾ ಇದೆ. ದುಡ್ಡನ್ನ ಇಸ್ಕೊಳ್ತಾ ಇದ್ದೇವೆ ಅಂತ ಅರ್ಥ. ಸೊ ಪ್ಲಸ್ ಮಾಡಬೇಕಾಗತ್ತೆ, ದುಡ್ಡು ಒಳಗೆ ಬರ್ತಾ ಇದೆ. ಸೊ ಎಕ್ವಿಟಿ ಶೇರ್ ಕ್ಯಾಪಿಟಲ್ ಪ್ಲಸ್ ಮಾಡೋಣ. ಎಷ್ಟು ಪ್ಲಸ್ ಮಾಡಬೇಕಾಗತ್ತೆ? 2,50,000. ನೆಕ್ಸ್ಟ್ ನೋಡೋದಾದ್ರೆ ಲಾಂಗ್ ಟರ್ಮ್ ಬಾರೋವಿಂಗ್ಸ್. 3,00,000 ಇದ್ದಿದ್ದು 4,500 ಆಯ್ತು, ಜಾಸ್ತಿ ಆಯ್ತು ಸತ್ಯ. ಆದರೆ
ಡ್ಯೂರಿಂಗ್ ದ ಇಯರ್ಸ್ ಬಾರೋವಿಂಗ್ಸ್ ರೀಪೇಡ್ 1,00,000, ಇಂಟ್ರೆಸ್ಟ್ ಪೇಡ್ 20,000. ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಕನ್ಫ್ಯೂಷನ್ ಅಂದಿದ ತಕ್ಷಣ ನಾನು ಲೆಡ್ಜರ್ ಅಕೌಂಟ್ ಅನ್ನ ರೆಡಿ ಮಾಡ್ಕೊಳ್ತೇನೆ. ಇಲ್ಲಿ ನಾನು ಮಾಡಬೇಕಾಗಿರುವಂತದ್ದು ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಕೌಂಟ್. ಸೊ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ಅಕೌಂಟ್ ಬಿಸ್ನೆಸ್ಸಿಗೆ ಲಯಬಿಲಿಟಿ ಆಗುವಂತಹ ಕಾರಣ ಡೆಬಿಟ್ ವಾಟ್ ಗೋಸ್ ಔಟ್, ಕ್ರೆಡಿಟ್ ವಾಟ್ ಕಮ್ಸ್ ಇನ್ ಅನ್ನುವಂತಹ ಫಾರ್ಮುಲಾವನ್ನ ನಾನು ಹಾಕೊಂಡಿದ್ದೇನೆ. ಸೊ ನನ್ನ ಕ್ಲೋಸಿಂಗ್ ಬ್ಯಾಲೆನ್ಸ್ ಅನ್ನ ಡೆಬಿಟ್ ಸೈಡಿನಲ್ಲಿ ಬರ್ಕೊಳ್ತೇನೆ, ಓಪನಿಂಗ್ ಬ್ಯಾಲೆನ್ಸ್ ಅನ್ನ ಕ್ರೆಡಿಟ್ ಸೈಡಿನಲ್ಲಿ ಬರ್ಕೊಳ್ತೇನೆ. ಸೊ ನಮ್ಮ ಓಪನಿಂಗ್ ಬ್ಯಾಲೆನ್ಸ್ 3,00,000 ರೂಪಾಯಿ ಇದೆ. ಓಕೆ, ನಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ 4,500,000 ಇದೆ. ಅವನು ಹೇಳ್ತಾ ಇದ್ದಾನೆ ಡ್ಯೂರಿಂಗ್ ದ ಇಯರ್ 1,00,000 ಕಟ್ಟಿದ್ದೇನೆ. ಅಲ್ಲಿಗೆ ಡೆಬಿಟ್ ವಾಟ್ ಗೋಸ್ ಔಟ್, ಲೋನ್ ಆಚೆ ಹೋಯಿತು. ಸೊ ಟು ಬ್ಯಾಂಕ್ ಅಥವಾ ಕ್ಯಾಶ್ ಅಕೌಂಟ್ ರೀಪೇಯ್ಡ್. ಎಷ್ಟು ರೀಪೇಮೆಂಟ್ ಅನ್ನ ಮಾಡಿದ್ದೇವೆ? 1,00,000. ಇಂಟ್ರೆಸ್ಟ್ ಅನ್ನ ನಾನಿಲ್ಲಿ ತಗೊಳ್ಳೋದಿಲ್ಲ, ಇಂಟ್ರೆಸ್ಟ್ ಅನ್ನ ನಾವು ಡೈರೆಕ್ಟ್ ಆಗಿ ಆಕ್ಟಿವಿಟೀಸ್ ನಲ್ಲೇ ತಗೊಳ್ಳೋಣ. ಸೊ ಈಗ ಅಕೌಂಟ್ ಅನ್ನ ಟ್ಯಾಲಿ ಮಾಡುವ ಸಮಯ. ಡೆಬಿಟ್ ಸೈಡ್ ಜಾಸ್ತಿ ಬರ್ತಾ ಇದೆ, 5,500,000 ಇದೆ. ಕ್ರೆಡಿಟ್ ಸೈಡಿನಲ್ಲಿ ನೋಡಿದ್ರೆ ಬರೀ 3,00,000, 5,500 ಮೈನಸ್ 3 2,500,000 ಆಯಿತು. ವೆರಿ ಕ್ಲಿಯರ್, ಕ್ರೆಡಿಟ್ ವಾಟ್ ಕಮ್ಸ್ ಇನ್. ಹೊಸ ಲೋನ್ ಅನ್ನ ಬಿಸ್ನೆಸ್ ತೆಗೆದುಕೊಳ್ತಾ ಇದೆ ಅಂತ ಇದರ ಅರ್ಥ. ಬ್ಯಾಂಕ್ ಆರ್ ಕ್ಯಾಶ್, ಲೋನ್ ರಿಸೀವ್ಡ್. ಎಷ್ಟು ರಿಸೀವ್ ಮಾಡಿದ್ದಾರೆ? 2,500,000. ಈಗ ಇದರ ಎಂಟ್ರಿಯನ್ನ ಮಾಡಿಕೊಳ್ಳೋಣ. ಮೊದಲಿಗೆ ಲೋನ್ ರೀಪೇಯ್ಡ್ ಅಥವಾ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ರೀಪೇಯ್ಡ್ ಮೈನಸ್ ಮಾಡಿಕೊಳ್ಬೇಕು, -1,00,000. ನೆಕ್ಸ್ಟ್ ಲೋನ್ ರಿಸೀವ್ಡ್ ಅಥವಾ ಲಾಂಗ್ ಟರ್ಮ್ ಬಾರೋವಿಂಗ್ಸ್ ರಿಸೀವ್ಡ್ ಪ್ಲಸ್ ಮಾಡಿಕೊಳ್ಬೇಕು. ಎಷ್ಟು ಪ್ಲಸ್ ಮಾಡಿಕೊಳ್ಬೇಕು? 2,500,000. ತದನಂತರದಲ್ಲಿ ಇಂಟ್ರೆಸ್ಟ್ ಪೇಯ್ಡ್ ಅನ್ನ ಕೂಡ ಕೊಟ್ಟಿದ್ದಾನೆ, ದುಡ್ಡನ್ನ ಕಟ್ಟಿದ್ದೇವೆ. ಸೊ -20,000 ರೂಪಾಯಿ. ಸೊ ಈಗ ಎಂಟ್ರಿಯನ್ನ ಬರ್ಕೊಂಡು ಬಿಡೋಣ. ಸೊ ಈಗ ಇದನ್ನ ನಾವು ಲೆಕ್ಕ ಹಾಕುವಂತಹ ಸಮಯ. ಲೆಕ್ಕ ಹಾಕೋಣ. 2.5 lakhs ಮೈನಸ್ 1,00,000 ಪ್ಲಸ್ 2,500,000 ಮೈನಸ್ 20,000, 3,80,000 ರೂಪಾಯಿ ಬರ್ತಾ ಇದೆ. ಇಲ್ಲಿ ನಮಗೆ ಆನ್ಸರ್ ಪಾಸಿಟಿವ್ ಆಗಿ ಬರ್ತಾ ಇರುವಂತಹ ಕಾರಣ ಇದು ನಮ್ಮ ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಆಗಿರುತ್ತೆ. ಇಲ್ಲಿ ಹಲವಾರು ಜನ ಕನ್ಫ್ಯೂಸ್ ಮಾಡಿಕೊಂಡು ಈ ಪ್ರಾಬ್ಲಮ್ ಅಲ್ಲಿ ಆಗುವಂತಹ ಮತ್ತೊಂದು ಮಿಸ್ಟೇಕ್ ಏನು ಅಂದ್ರೆ ಡೈರೆಕ್ಟ್ ಆಗಿ ನಂಬರ್ಗಳನ್ನ ತೆಗೆದುಕೊಳ್ಳುವಂಥದ್ದು. ಯಾವಾಗ ಈ ರೀತಿ ಅಡ್ಜಸ್ಟ್ಮೆಂಟ್ಗಳಿದೆ, ದಯವಿಟ್ಟು ಡೈರೆಕ್ಟ್ ಆಗಿ ನಂಬರ್ ಅನ್ನ ತೆಗೆದುಕೊಳ್ಳಬೇಡಿ. ಈ ತರ ನಾವು ಲೆಡ್ಜರ್ ಅಕೌಂಟ್ ಅನ್ನ ಮಾಡಬೇಕಾಗತ್ತೆ. ಲೆಡ್ಜರ್ ಅಕೌಂಟಿನ ಮುಖೇನವೇ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗತ್ತೆ. ಇಂಟ್ರೆಸ್ಟ್ ಅನ್ನ ಲೆಡ್ಜರ್ ಅಕೌಂಟ್ ಅಲ್ಲಿ ತಗೊಳ್ಬೇಕೋ ಬೇಡವೋ ಅನ್ನುವಂಥದ್ದು ನಿಮಗೆ ಬಿಟ್ಟಿದ್ದು. ತಗೊಂಡಾಗ ನಾವೇನ್ ಮಾಡಬೇಕಾಗತ್ತೆ? ಡೆಬಿಟ್ ಕ್ರೆಡಿಟ್ ಎರಡರಲ್ಲೂ ಅದರ ಎಂಟ್ರಿಯನ್ನ ಮಾಡಿ ಸೆಟ್ ಆಫ್ ಮಾಡಿ ರೀ ಎಂಟ್ರಿ ಮಾಡಬೇಕಾಗತ್ತೆ. ಅದು TDS ಪ್ರೋಸೆಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ಇಂಟ್ರೆಸ್ಟ್ ಗಳನ್ನ ಸ್ಟೇಟ್ಮೆಂಟ್ ಅಲ್ಲೇ ತಗೊಳ್ಳಿ, ಲೆಡ್ಜರ್ ಅಕೌಂಟ್ ಅಲ್ಲಿ ತಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಡೈರೆಕ್ಟ್ ಆಗಿ ನೀವು ಈ ನಂಬರ್ಗಳನ್ನ ಸಾಲ್ವ್ ಮಾಡಿದಾಗ ನಿಮ್ಗೆ ಬೇರೆಯದ್ದೇ ಆನ್ಸರ್ ಸಿಗುತ್ತೆ. ಫಾರ್ ಎಕ್ಸಾಂಪಲ್, ಇಲ್ಲಿ 5ರಿಂದ 7,500,000 2.5 lakh ಸಿಕ್ತು. 3ರಿಂದ 4,500,000 1.5 lakh ಸಿಕ್ತು. 2.5 ಪ್ಲಸ್ 1.5 ಮಾಡಿದ್ರೆ ನಮಗೆ 4,00,000 ಆನ್ಸರ್ ಸಿಗುತ್ತೆ. ಅಲ್ಲಿನಿಂದ ನಾವು 1,20,000 ಮೈನಸ್ ಮಾಡಿಬಿಟ್ರೆ 2,80,000 ನಮಗೆ ಆನ್ಸರ್ ಸಿಗುತ್ತೆ. ಅದು ಮಾಡಬಾರ್ದು. ಯಾವಾಗ ಈ ರೀತಿ ಅಡ್ಜಸ್ಟ್ಮೆಂಟ್ಗಳನ್ನ ಕೊಟ್ಟಿದ್ದಾರೆ, ಲೆಡ್ಜರ್ ಅಕೌಂಟ್ ಮುಖೇನವೇ ನಾವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡಬೇಕಾಗತ್ತೆ. ಹಾಗಾದ್ರೆ ನೆಕ್ಸ್ಟ್ ಯಾವ ಪ್ರಾಬ್ಲಮ್ ಸಾಲ್ವ್ ಮಾಡ್ಲಿಕ್ಕೆ ಸಿಗತ್ತೆ ನೋಡೋಣ ಬನ್ನಿ.
ನಮ್ಮ ಮುಂದಿನ ಪ್ರಾಬ್ಲಮ್ ಅನ್ನ ನೋಡೋದಾದ್ರೆ ಅವನು ನಮಗೆ ಹೇಳ್ತಾ ಇದ್ದಾನೆ, ಫ್ರಮ್ ದ ಫಾಲೋವಿಂಗ್ ಅಸರ್ಟೈನ್ ಕ್ಯಾಶ್ ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್, ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ 4ರಿಂದ 5 ಲಕ್ಷಕ್ಕೆ ಏರ್ತಾ ಇದೆ. ಸೊ ಮೊದಲನೆಯದು ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್. ಸೊ ಪ್ರಿಫರೆನ್ಸ್ ಶೇರ್ ಕ್ಯಾಪಿಟಲ್ ಏರ್ತಾ ಇದೆ 4ರಿಂದ 5 ಲಕ್ಷಕ್ಕೆ. ಸೊ ಜಾಸ್ತಿ ಆಗ್ತಾ ಇದ್ರೆ ಪ್ಲಸ್ ಮಾಡಬೇಕಾಗತ್ತೆ. ಎಕ್ವಿಟಿ ಶೇರ್ ಕ್ಯಾಪಿಟಲ್ ಏರ್ತಾ ಇದೆ. ಸೊ ಎಕ್ವಿಟಿ ಶೇರ್ ಕ್ಯಾಪಿಟಲ್ 2 ಲಕ್ಷ ಜಾಸ್ತಿ ಆಗ್ತಾ ಇದೆ. ಸೊ ಜಾಸ್ತಿ ಆಗ್ತಾ ಇರುವಂತದ್ದನ್ನ ಪ್ಲಸ್ ಮಾಡಬೇಕಾಗತ್ತೆ 2 ಲಕ್ಷ ರೂಪಾಯಿ. ನೆಕ್ಸ್ಟ್ ನೋಡೋದಾದ್ರೆ ಸೆಕ್ಯೂರ್ಡ್ ಲೋನ್. ಸೆಕ್ಯೂರ್ಡ್ ಲೋನ್ ಕಡಿಮೆ ಆಗ್ತಾ ಇದೆ 1 ಲಕ್ಷ ರೂಪಾಯಿ. ಇಲ್ಲಿ ನನಗೆ ಯಾವುದೇ ಅಡ್ಜಸ್ಟ್ಮೆಂಟ್ಗಳನ್ನ ಕೊಟ್ಟಿಲ್ಲದ ಕಾರಣ ನಾನು ಇಲ್ಲಿ ಯಾವುದೇ ಲೆಡ್ಜರ್ ಅಕೌಂಟ್ಗಳನ್ನ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇಲ್ಲ. ಕಡಿಮೆ ಆಗ್ತಾ ಇರುವ ಕಾರಣ ಮೈನಸ್ ಮಾಡಬೇಕಾಗತ್ತೆ. ಡಿಬೆಂಚರ್ಸ್ ಕೂಡ ಜಾಸ್ತಿ ಆಗ್ತಾ ಇದೆ 1.5 ಲಕ್ಷ. ಸೊ 10% ಡಿಬೆಂಚರ್ಸ್ 1.5 ಲಕ್ಷ ರೂಪಾಯಿಯಷ್ಟು ಜಾಸ್ತಿ ಆಗ್ತಾ ಇದೆ, ಪ್ಲಸ್ ಮಾಡಬೇಕಾಗತ್ತೆ. ಸೊ 1.5 ಲಕ್ಷ. ತದನಂತರ ಡ್ಯೂರಿಂಗ್ ದ ಇಯರ್ ಡಿವಿಡೆಂಡ್ ಪೇಡ್ 80,000, ಇಂಟ್ರೆಸ್ಟ್ ಪೇಡ್ 70,000. ಸೊ ಡಿವಿಡೆಂಟ್ ಅನ್ನ ನಾವು ಕಟ್ಟಿದ್ದೇವೆ. ಸೊ ಎಷ್ಟು ಡಿವಿಡೆಂಡ್ ಕಟ್ಟಿದ್ದೇವೆ? 80,000 ರೂಪಾಯಿ. ನೆಕ್ಸ್ಟ್ ನೋಡೋದಾದ್ರೆ ಇಂಟ್ರೆಸ್ಟ್ ಅನ್ನ ಕಟ್ಟಿದ್ದೇವೆ. ಇಂಟ್ರೆಸ್ಟ್ ಪೇಯ್ಡ್ ಎಷ್ಟಿದೆ? 70,000 ರೂಪಾಯಿ. ಈಗ ನಾವು ನಮ್ಮ ಫೈನಲ್ ವ್ಯಾಲ್ಯೂಗಳನ್ನ ಕಂಡುಹಿಡಿಯುವಂತಹ ಸಮಯ ಮಾಡೋಣ. ಸೊ ನಮಗೆ 1 ಲಕ್ಷ ಪ್ಲಸ್ 2 ಲಕ್ಷ ಮೈನಸ್ 1 ಲಕ್ಷ ಪ್ಲಸ್ 1.5 ಲಕ್ಷ ಮೈನಸ್ 80,000 ಮೈನಸ್ 70,000. ಪರ್ಫೆಕ್ಟ್ ಆನ್ಸರ್ 2 ಲಕ್ಷ ರೂಪಾಯಿ ಸಿಕ್ಕಿದೆ. ಸೊ ಆನ್ಸರ್ ಪಾಸಿಟಿವ್ ಇರುವಂತಹ ಕಾರಣ ಇದು ನಮಗೆ ಕ್ಯಾಶ್ ಇನ್ಫ್ಲೋಸ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟೀಸ್ ಆಗತ್ತೆ. ಎಸ್, ಎಷ್ಟು ಸುಲಭವಾಗಿದೆ ಈ ನಮ್ಮ ಪ್ರಾಬ್ಲಮ್ಗಳು. ಅದಕ್ಕೆ ಹೇಳೋದು ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಷ್ಟು ಸುಲಭವಾಗಿರುವಂತ ಚಾಪ್ಟರ್ ಬೇರೆ ಯಾವುದು ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಈ ರೀತಿ ನೀವು ಆರಾಮಾಗಿ ರೂಲ್ಗಳನ್ನ ಫಾಲೋ ಮಾಡ್ತಾ ಸಾಲ್ವ್ ಮಾಡಿಬಿಟ್ರೆ ಈ ಚಾಪ್ಟರ್ ಅನ್ನ ಫೈನಲ್ ಎಕ್ಸಾಮಿನೇಷನ್ ನಲ್ಲಿ ಸ್ಕಿಪ್ ಮಾಡುವಂತ ಪ್ರಶ್ನೆಯೇ ಬರಲ್ಲ. 10 ಹಲವಾರು ಟಾಪಿಕ್ಗಳನ್ನ ಕಲ್ತ್ಕೊಂಡ್ವಿ, 10 ಹಲವಾರು ಹೊಸ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದು ತಿಳಿದುಕೊಂಡ್ವಿ. ಏನಾದ್ರೂ ಡೌಟ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಹಾಕೋದನ್ನ ಮರಿಬೇಡಿ. ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರೂ ಒಟ್ಟಿಗೆ ಕಲಿಯೋಣ, ನಲಿಯೋಣ, ಬೆಳೆಯೋಣ, ನವ ಕರ್ನಾಟಕದ ನಿರ್ಮಾಣ ಮಾಡೋಣ. ನಿಮ್ಮ ಸಾಧನೆ ನಮ್ಮ ಗೆಲುವು. ಧನ್ಯವಾದಗಳು.